ಸೊ ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್ ಕಾಂಟೆಂಟ್. ನಾನು ನಿಮ್ಮ ರೋಜಾ ಮರುಪಾಟೀಲ್. ಸೊ ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ, ಯಾವುದೋ ಮನೆಗೆ ಬಂದಿದ್ದೀನಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, 100% ಕರೆಕ್ಟ್. ತುಂಬಿದ ಕುಟುಂಬ, ತುಂಬಿದ ಮನೆ, ಜಯಲಲಿತಾ ಸೀರಿಯಲ್ ಸೆಟ್ಗೆ ನಾನು ಇವತ್ತು ಬಂದಿದ್ದೀನಿ. ಸೊ ಸೆಟ್ಟಲ್ಲಿ ಹೇಗೆ ಶೂಟಿಂಗ್ ನಡೆಯುತ್ತೆ, ಸೊ ಇಲ್ಲಿ ಹೇಗೆ ತರಲೆ ತುಂಟಾಟ ತಲೆಹರಟೆಗಳನ್ನು ಮಾಡ್ತಾ ತುಂಬ ಜಾಲಿಯಾಗಿ ಶೂಟ್ ಮಾಡ್ತಾರೆ. ಸೊ ಯಾರ್ಯಾರೆಲ್ಲ ಇದರ ಒಳಗಡೆ ಏನು ಮಾಡ್ತಾ ಇದ್ದಾರೆ, ಶೂಟಿಂಗ್ ಹೇಗೆಲ್ಲ ನಡೆಯುತ್ತೆ ಮತ್ತು ಎಷ್ಟು ಸವಾಲುಗಳಿರುತ್ತೆ ಎಲ್ಲವನ್ನೂ ಕೂಡ ಇವತ್ತು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಫಾಲೋ ಮಿ. ಲಲ್ಲು ಮತ್ತೆ ಲೆಫ್ಟ್ ನೋಡ್ತಿದ್ದೀರಾ ಮೇಲೆ? ನೀವು ಎದುರುಗಡೆ ಒಂಥರ ದೊರೆ ಅನ್ನೋದು, ಎದುರುಗಡೆ ಕಲ್ಲ ನೋಡಿಯೋದಾ? ಸರಿ ಇರು. ಓಕೆ, ಹಾ ಸಾಕು. ಲಲ್ಲು ಅಲ್ಲೇ ಇರ್ಬೇಕು. ಓಕೆ ಓಕೆ ಓಕೆ, ಮಿಕ್ಕಿದೆಲ್ಲ ಆಗಿದೆ. ಏನ್ ಮಾಡ್ತಾ ಇದ್ದೀರಾ? ಹೇಳ್ರಲ್ಲ. ಓಕೆ, ಎಷ್ಟು ಖುಷಿಯಾಗಿ ಕೆಲಸ ಮಾಡ್ತೀರಾ? ಅಯ್ಯೋ ಮಾರ್ನಿಂಗ್ ಬಂದ್ಬಿಡ್ತೀರಾ ಅಲ್ವಾ ಸೆಟ್ ಎಲ್ರು ಕೂಡ? ಹೌದು. ಇಲ್ಲ ಹೋಗೋದು ಪ್ಯಾಕಪ್ ಆಗೋದು ಎಷ್ಟು ಗಂಟೆಗೆ ಅಂತ ಇನ್ನೂ ನಿಮ್ ಪಕ್ಕ ಇರೋದಿಲ್ಲ. ಇಲ್ಲ ಶಾರ್ಟ್ಸ್ ಎಲ್ಲ ಮುಗಿಬೇಕು, ಅದಾದ್ಮೇಲೆ ಪ್ಯಾಕಪ್. ಆದ್ರೂ ಕೂಡ ಇಷ್ಟು ಜೋಶ್ ಆಗಿ, ಇಷ್ಟು ಆಕ್ಟಿವ್ ಆಗಿ, ಅಷ್ಟು ಪ್ರೀತಿಯಿಂದ ಕೆಲಸ ಮಾಡ್ತೀರಾ, ಅಷ್ಟು ಒಗ್ಗಟ್ಟಾಗಿ, ನಿಜಕ್ಕೂ ಖುಷಿ ಆಯ್ತು. ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ಖುಷಿ ಆಗುತ್ತೆ. ಕೈಲಾಸ ಕೈ ಕೆಲಸ. ವೀಕ್ಷಕರೇ, ಸೀರಿಯಲ್ ಸೆಟ್ಗೇನು ಬಂದಾಯಿತು. ನಮ್ಮ ಜಯಲಲಿತಾ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ತಾ ಹೋದೆ. ಅಂತೂ ಇಂತೂ ಫೈನಲಿ ಸಿಕ್ಬಿಟ್ಟಿದ್ದಾರೆ. ಆರಾಮಾಗಿ ರೆಸ್ಟ್ ಮಾಡಬೇಕು, ನಿದ್ದೆ ಮಾಡಬೇಕು ಅಂತ ಹೋಗ್ತಾ ಇದ್ರು. ಆದ್ರೂ ಕೂಡ ಸಿಕ್ಕಿದ್ರು. ಹಾಯ್, ಹಲೋ, ಹೇಗಿದ್ದೀರಾ? ನಾನು ಸೂಪರ್, ನೀವು? ನಾನು ಸಕ್ಕತ್ತಾಗಿದ್ದೀನಿ. ಸ್ವಲ್ಪ ಬಿಸಿಲಿದೆ, ಆ ಕಡೆ ನೆರಳು ಕಡೆ ಹೋಗ್ಬಿಡೋಣವಾ? ಓಕೆ ವೀಕ್ಷಕರೇ, ನಮ್ಮ ಹೀರೋಯಿನು ಜಯಲಲಿತಾ ಅವರು, ನಂಗೆ ಆ್ಯಕ್ಚುಲಿ ಭಯ ಆಗ್ತಿದೆಯಪ್ಪ ಮಾತಾಡೋಕ್ಕೆ. ಯಾಕಂದ್ರೆ ಅಷ್ಟು ರಗ್ಗಡ್ಡು ಅವರು ಸೀರಿಯಲಲ್ಲಿ. ಹೇಗೆ ಇಲ್ಲಿ ಸಾಫ್ಟ್ ಅಂತ ಅನಿಸ್ತಿದ್ದಾರೆ, ನೋಡೋಣ. ಹೇಗೆ ತುಂಬ ಸಾಫ್ಟಾ ಅಥವಾ ಸೀರಿಯಲಲ್ಲಿ ಇರೋ ಥರನೇ ರಗ್ಗಡ್ ಬೇಬಿನ? ಹೇಗೆ ಅಂದರೆ ನಾನು ತುಂಬ ಕ್ಲೋಸ್ ಆಗಿರ್ತೀನಿ, ನಾನು ಅವ್ರ ಜೊತೆ ರಗಡಾಗೇ ಇರ್ತೀನಿ ಸ್ವಲ್ಪ. ನಾನು ಹಂಗಿದ್ರೆ ಕ್ಲೋಸ್ ಆಗಲ್ಲ, ಅಷ್ಟೊಂದೇನಿಲ್ಲ, ಆದರೆ ಸಾಫ್ಟೇನೆ. ಓಕೆ, ಯೂಶುವಲಿ. ಓಕೆ. ಇವಾಗ ಅಂತೂ ಇಂತೂ ಆ ಮದುವೆ ಅನ್ನೋ ಕನಸು ನನ್ಸಾಗ್ಬಿಟ್ಟಿದೆ ಲಲಿತಾ ಅವರೇ. ಈಗ ಎಲ್ಲ ಹುಡುಗಿರಿಗೂ ಏನಪ್ಪ ಅಂತ ಹೇಳಿದ್ರೆ, ಮದುವೆ ಅಂದ ತಕ್ಷಣ ಅಯ್ಯೋ ಬೇಡ, ನಾವು ಇನ್ನೂ ಓದಬೇಕು, ನಾವು ಜಾಬ್ ಮಾಡಬೇಕು, ನಮ್ಮ ಕಾಲ ಮೇಲೆ ನಾವು ನಿಲ್ಬೇಕು, ಆಮೇಲೆ ಮದುವೆ ಅಂತ ಹೇಳೋ ಥರ ಹುಡುಗಿರು ಒಂದು ಕಡೆ ಆದರೆ, ನಮ್ಮ ಲಲಿತಾ ಥರ, ನಮ್ಮ ಲಲ್ಲು ಥರ ಹುಡುಗಿರು ಕೂಡ ಒಂದಷ್ಟು ಜನ ಇರ್ತಾರೆ. ಹೌದಲ್ಲ? ಏನಕ್ಕೆ ಲಲಿತಂಗೆ ಅದೆಲ್ಲ ಬೇಡ ಅಂದರೆ, ಒಂದೇ ಸರಿ ಒಂದು ಒಳ್ಳೆ ಕುಳ ಇರೋವಂಥ ಹುಡುಗನ ಮದುವೆ ಎಲ್ಲ ಯಾಕೆ? 100% ರೈಟ್. ಶಾರ್ಟ್ ಒಂದೇ. ಓಕೆ, ಒಳ್ಳೆ ಸೆಟಲ್ ಆಗಿರೋ ಹುಡುಗನೇ ಪಟಾಯಿಸ್ಕೊಂಡ್ಬಿಡೋದು. ಇವಾಗ ನೋಡಿ, ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಇಷ್ಟ ಇರಲಿಲ್ಲ. ಇವಾಗ ನನ್ಗೇನು ಕಮ್ಮಿ ಇದೆ, ನಾನು ಇಷ್ಟು ಚೆನ್ನಾಗಿದ್ದೀನಿ ನೋಡೋದಿಕ್ಕೆ. BA ಪಾಸ್ ಮಾಡ್ಕೊಂಡಿದ್ದೀನಿ. BA ಪಾಸ್ ಮಾಡ್ಕೊಂಡಿದ್ದಾರೆ, ಅದರಲ್ಲೂ ಕಾಪಿ ಹೊಡೆದು ಪಾಸ್ ಮಾಡ್ಕೊಂಡಿದ್ದೀನಿ. ಅಲ್ಲ, BA ಪಾಸ್ ಮಾಡ್ಕೊಂಡಿರೋದನ್ನ ಒಳ್ಳೆ ಇಂಜಿನಿಯರಿಂಗ್ ಮುಗಿಸಿರೋ ಥರ, ಒಳ್ಳೆ IAS ಮುಗಿಸಿರೋ ಥರ ಫೀಲಲ್ಲಿ. ಓಕೆ, BA ಪಾಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಹುಡುಗ ಸಿಕ್ಕಿದ, ಒಳ್ಳೆ ಹುಡುಗ ಸಿಕ್ಕಿದ, ಚೆನ್ನಾಗಿದ್ದಾನೆ, ಹ್ಯಾಂಡ್ಸಮ್ ಆಗಿದ್ದಾನೆ. ಇವಾಗ ಇಷ್ಟ ಆಗಿಲ್ಲ ಅಂದ್ರು ಎಷ್ಟು ಥರ ಇದ್ದಾನೆ ಅಂತ ಹೇಳಿ, ನೀವು ಎಷ್ಟು ಫ್ಯಾನು? ಎಷ್ಟು ಥರ ಇದ್ದಾರೆ. ಸೊ ಇವಾಗ ಇಷ್ಟ ಆಗಲಿಲ್ಲ ಅಂದರೆ ಏನಂತೆ, ಎಲ್ಲ ಒಂದೇ ಸರಿ ಸಿಕ್ಬಿಡ್ಬೇಕು ಅಂತ ಏನಿಲ್ಲ, ನಿಧಾನಕ್ಕೆ ಇಷ್ಟು ಸಿಕ್ಕದ್ಮೇಲೆ ಅದನ್ನ ನಿಧಾನಕ್ಕೆ ತಗೊಳ್ಳೋಣ ಅಂತ ಇವಾಗ ಫುಲ್ ಪಟಾಯಿಸ್ಕೊಬಿಟ್ಟಿದ್ದೀನಿ. ನಮ್ಮವರು ನಿಧಾನಕ್ಕೆ ನನಗೆ ಹತ್ರ ಆಗ್ತಾ ಇದ್ದಾರೆ. ಅದು ಏನೇನೋ ಮ್ಯಾಜಿಕ್ ಎಲ್ಲ ಮಾಡಿಬಿಟ್ಟು ನೋಡಿ, ಅಷ್ಟು ಹೇಟ್ ಮಾಡ್ತಾ ಇದ್ರು. ಇದೊಂದು ಟಿಪ್ಸ್ ಕೊಡಿ ಲಲಿತಾ ಅವ್ರು. ಏನಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಸಾಕಷ್ಟು ಈ ಥರ ಇನ್ಸಿಡೆಂಟ್ಗಳು ನಡೆಯುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಹುಡುಗಿಗೆ ಇಷ್ಟ ಆಗಿರುತ್ತೆ, ಬಟ್ ಹುಡುಗಂಗೆ ಇಷ್ಟ ಆಗಿರಲ್ಲ, ಬಟ್ ಮನೆಯವ್ರಿಗೆಲ್ರಿಗೂ ಇಷ್ಟ ಆಗಿಬಿಟ್ಟು ಮದುವೆನೂ ಮಾಡಿಬಿಡ್ತಾರೆ. ಬಟ್ ಹುಡುಗಿನ ಹೇಟ್ ಮಾಡ್ತಾ ಇರ್ತಾರೆ. ಆವಾಗ ಹುಡುಗನ್ನ ಹೋಲಿಸ್ಕೊಳ್ಳೋದಕ್ಕೆ ಏನೇನೆಲ್ಲ ಮಾಡಬೇಕು? ಈಗ ನೀವು ಮಾಡ್ತಾ ಇದ್ರಲ್ಲ ಎಕ್ಸ್ಪೆರಿಮೆಂಟ್ಸು, ಅದನ್ನೆಲ್ಲ ಹೇಳಿ, ಪಾಪ ಹುಡುಗಿರಿಗೆ ಯೂಸ್ ಆಗುತ್ತೆ. ಮೇ ಬಿ ರೇರ್ ಕೇಸಸ್ ಅನ್ಸುತ್ತೆ ಈ ಥರ ಹುಡುಗನ್ನ ಪಟಾಯಿಸ್ಕೊಳ್ಳೋದು. ಅದಕ್ಕೆ ಲಲಿತಾ ಅವ್ರಿಗೆ ಅದಕ್ಕೆ ಏನಿಲ್ಲ ಅಂದರೆ
ತಾಳ್ಮೆಯಿಂದ ಇರ್ಬೇಕು. ಇವಾಗ ಹುಡುಗ ಹೆಂಗೆ ಅಂದ್ರೆ ಹುಡುಗ ದುಡುಕ್ಬಾರ್ದು. ನನ್ಗೆ ಇಷ್ಟ ಇಲ್ಲ ಅಂದ ತಕ್ಷಣ ಇವಾಗ ಜೈ ಏನ್ ಮಾಡಿದ್ರು, ಇಷ್ಟು ದಿನ ಸುಮ್ಮನೆ ಸೈಲೆಂಟ್ ಆಗಿದ್ರು. ಅವ್ರು ನನ್ಗೆ ತೊಂದರೆ ಕೊಡೋದಿಕ್ಕಾಗ್ಲಿ ಏನಕ್ಕೂ ಬಂದಿಲ್ಲ. ಅವ್ರ ಪಾಡಿಗೆ ಅವ್ಳಿರ್ಲಿ, ನನ್ನ ಪಾಡಿಗೆ ನಾನಿರ್ಲಿ. ಸ್ವಲ್ಪ ದಿನ ಆದ್ಮೇಲೆ ಅವ್ರ ಮುಂದೆ ಚೆನ್ನಾಗಿ ಕಾಣಿಸ್ಕೊಳ್ಳೋದು, ಅವ್ರ ಮನೆಗೆ ಅಡ್ಜಸ್ಟ್ ಆಗೋದು, ಅಂದ್ರೆ ಇದೆಲ್ಲ ಅವ್ರನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ಮನೆಗೆ ಅಡ್ಜಸ್ಟ್ ಆಗ್ಬಾರ್ದು. ನಿಜವಾದ ಸೊಸೆ ತರ ನಡ್ಕೋಬೇಕು ಮನೆಯಲ್ಲಿ. ನಿಜವಾದ ಸೊಸೆ ತರ ಅಂದ್ರೆ ಅಂದ್ರೆ ಹೆಂಗೆ ಅಂದ್ರೆ ಇವಾಗ ನಾನು ಇರ್ತಿದ್ದೆ ಜಯಲಲಿತಾದಲ್ಲಿ ಡ್ರಾಮಾ ಮಾಡ್ಕೊಂಡು ಪಟಾಯಿಸ್ಕೊಂಡು ಬಕೆಟ್ ಹಿಡಿಯೋದು, ಅದೇನೆ. ಓಕೆ, ಏನು ಒಂದ್ ಹೆಣ್ಣು ಹೆಂಗೆ ಗೊತ್ತಾ, ಸೂರ್ಯವಂಶದಲ್ಲಿ ಸಿಂಹದಲ್ಲೆಲ್ಲ ಇಲ್ವಾ ಮನೆ ಸೊಸೆ, ಹಂಗಿರ್ಬೇಕು ಸೊಸೆ. ಹಂಗ್ ನಡ್ಕೊಂಡ್ರೆ ಎಂತ ಹುಡುಗರಿಗಾದ್ರೂ ಇಷ್ಟ ಆಗುತ್ತೆ. ಓ ನನ್ ಮನೆಗೆ ತನಕ ಹೊಂದ್ಕೊತಾಳೆ, ಸ್ವಲ್ಪ ಅವ್ರ ಮುಂದೆಲ್ಲ ಇದು ಇಂಪ್ರೆಸ್ಸಿಗೆ ಚೆನ್ನಾಗಿ ಕಾಣಿಸ್ಕೊಳ್ಳೋದು, ಬ್ಯೂಟಿ ಆಗಿ ಸ್ವಲ್ಪ ಇಂಪ್ರೆಸ್ ಮಾಡೋದು. ಮನೇಲಿ ಬರೋ ಕೆಲಸ ಎಲ್ಲ ಬಿಟ್ಟು 24 ಗಂಟೆ ಕನ್ನಡಿ ಮುಂದೆ ನಿಂತ್ಕೋಬೇಕು ಲಲಿತಾ ತರ. ಓಕೆ, ಒಂದಷ್ಟು ಸ್ವಲ್ಪ ಟೈಮ್ ಸಿಕ್ಕಿದಾಗ ಅವ್ರನ್ನ ಇಂಪ್ರೆಸ್ ಮಾಡೋದಿಕ್ಕೆ ಚೆನ್ನಾಗಿ ಕಾಣಿಸ್ಕೊಳ್ತಾರೆ. ಹಿಂಗೆಲ್ಲ ಮಾಡ್ಬೇಕು. ಓಕೆ, ಆ್ಯಂಡ್ BA ಮುಗಿಸ್ಬೇಕು ಅಂತ ಅನ್ಸಿದ್ರೆ ನಿಮಗೆ ಮದುವೆ ಆಗಬೇಕು ಅಂತ ಹೇಳ್ಬಿಟ್ಟು ಅದೇ ರೀಸನ್ಗಲ್ವಾ? ಕನಿಷ್ಠ ಪಕ್ಷ ಅಷ್ಟಾದ್ರೂ ಮಾಡಿರ್ಲಿ ಅಂತ. ಅಂದ್ರೆ ಒಳ್ಳೆ ಹುಡುಗ ಸಿಗ್ತಾನೆ, BA ಅಟ್ಲೀಸ್ಟ್ ಡಿಗ್ರಿ ಮುಗ್ದಿದೆ ಅಂದ್ರೆ ಒಂದು ಲೆವೆಲ್ಗೆ ಒಳ್ಳೆ. ಬಟ್ ಅದಕ್ಕಿಂತ ಅದ್ದೂರಿಯಾಗಿರೋ ಹುಡುಗನೇ ಪಟಾಯಿಸ್ಕೊಂಡ್ಬಿಟ್ಟಿದ್ದೀರಾ. ನನ್ನ ಅದೃಷ್ಟ. ನಿಜ ಜೀವನದಲ್ಲಿ ಹೇಗೆ? ಏನು ನಿಜ ಜೀವನದಲ್ಲಿ ಹೇಗೆ ಅಂದ್ರೆ ಇಲ್ಲಿ ಮದುವೆ ಆಗ್ಬೇಕು ಅನ್ನೋ ಕನ್ಸನ್ನು ಇಟ್ಕೊಂಡಿದ್ದೀರಾ? ನಿಜ ಜೀವನದಲ್ಲಿ ಏನೆಲ್ಲ ಕನ್ಸ್ಗಳಿದೆ? ನಿಜ ಜೀವನದಲ್ಲೂ ಮದುವೆ ಆಗೋದು ಕನ್ಸಾ ಅಥವಾ ಏನಂತ ಹೇಳ್ಬಿಟ್ಟು ಮದುವೆ ಏನೆಲ್ಲ ಗುರಿಗಳಿದೆ, ಏನೆಲ್ಲ ಡ್ರೀಮ್ಸ್ ಇದೆ? ಡ್ರೀಮ್ ಬಾಯ್ ಹೇಗಿರ್ಬೇಕು? ಇವಾಗ ಸೀರಿಯಲಲ್ಲೇನು ಲಲಿತಾ ಅವರು ಎಷ್ಟು ಫ್ಯಾನು, ರಿಯಲ್ ಆಗಿ ಯಾರು ಫ್ಯಾನು? ರಿಯಲ್ ಆಗಿ ನನಗೆ ಇಷ್ಟ. ಸೂಪರ್, ನಾನು ಅಷ್ಟೇ ಇಷ್ಟದಾದ ಫ್ಯಾನ್. ಎಸ್, ಅವ್ರಿಷ್ಟ. ರಿಯಲ್ ಆಗಿ ನನಗೊಂದಷ್ಟು ಗೋಲ್ ಇದೆ. ಅಂದರೆ ಒಂದು ಮದುವೆ ನಾನು 25 ಇಯರ್ಸಿಗೆ, ಅಂದರೆ ಅಟ್ ಪ್ರೆಸೆಂಟ್ ನನ್ನ ಮೈಂಡ್ ಸೆಟ್ ಇರೋದು ಒಂದು 25 ಇಯರ್ಸ್ 26 ಇಯರ್ಸಿಗೆ ನಾನು ಮದುವೆ ಆಗಬೇಕು ಓಕೆ ಅಂತ. ಸೊ 25-26 ಓಕೆ ಬಚಾವ್. ಅಷ್ಟರ ಒಳಗಡೆ ನನಗೆ ಹೆಂಗಂದ್ರೆ ನಾನು ತುಂಬ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಇಷ್ಟಪಡ್ತೀನಿ. ಮದುವೆ ಆದಮೇಲೂ ಪ್ರತಿಯೊಂದಕ್ಕೂ ನನ್ನ ಗಂಡನ್ನ ಕೇಳಬಾರ್ದು. ನನ್ಗೆ ಅದು ತೊಗೊಳೋದಕ್ಕೂ ನಂಗೆ ದುಡ್ಡು ಕೊಡಿ, ಇದು ತೊಗೊಳೋದಕ್ಕೂ ನಂಗೆ ದುಡ್ಡು ಕೊಡಿ. ಆ್ಯಂಡ್ ನನ್ನ ಮೈಂಡ್ಸೆಟ್ ಏನಂದರೆ, ಇವನ್ ನಾವು ಅವ್ರ ಬರ್ಡೇಗೆ ಅಥವಾ ಆ್ಯನಿವರ್ಸರಿ ಬಂತು, ನಾವು ಅವ್ರಿಗೆ ಏನಾದರೂ ಕೊಡಿಸ್ಬೇಕಂದ್ರೆ ಅವ್ರ ದುಡ್ಡಲ್ಲೇ ಅವ್ರದ್ದು ಹತ್ರನೇ ಇಸ್ಕೊಂಡು ಕೊಡಿಸ್ಬೇಕು. ಹೌದು, ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ನಮಗೋಸ್ಕರ ಇಂಡಿಪೆಂಡೆಂಟ್ ಆಗಿರೋ ಥರ ನನ್ನ ಲೈಫ್ನ ನಾನು ಸೆಟಲ್ ಮಾಡ್ಕೊಳ್ಬೇಕು ಮದುವೆಗಿಂತ ಮುಂಚೆ. ಓಕೆ, ಗಂಡ ಇರಲಿ ಬಿಡಲಿ, ಐ ಶುಡ್ ಬಿ ಇಂಡಿಪೆಂಡೆಂಟ್. ಓಕೆ, ಆ ಥರ ಮಾಡಿಕೊಂಡು ಆಮೇಲೆ ಮದುವೆ ಆದಮೇಲೆ ಏನು ಮನೆಯವ್ರು ಏನು ಡಿಸಿಷನ್ ಹೇಳ್ತಾರೆ ಹಾಗೆ ನಾನು ಇಂಡಸ್ಟ್ರಿಯಲ್ಲಿ ಇರಬೇಕಾ. ಓಕೆ, ಹಾಗೆ. ಅಂದರೆ ಬಿಟ್ಬಿಡ್ತೀರಾ? ಆ್ಯಕ್ಟಿಂಗೇ ಬಿಟ್ಬಿಡ್ತೀರಾ? ಈವನ್ ಬೇಡ ಅಂತ ಹೇಳಿದ್ರೆ, ಬಿಕಾಸ್ ಇಷ್ಟು ಚೆನ್ನಾಗಿದ್ದೀರಾ, ಇಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಾ, ಅಷ್ಟು ಕ್ಯೂಟ್ ಸ್ಮೈಲ್ ಇದೆ. ನನ್ನ ಫ್ಯೂಚರ್ ಇವಾಗ ನಾನು ಏನು ಅಟ್ ಪ್ರೆಸೆಂಟ್ 25-26 ಅಂದ್ಕೊಳ್ಳಿದ್ರೆ, ನನ್ನ ಫ್ಯೂಚರ್ ನನ್ನ ಎಲ್ಲಿ ತನಕ ತೊಗೊಂಡೋಗುತ್ತೆ ಅಲ್ಲಿ ತನಕ ನಾನು ಮದುವೆ ಆಗ್ದಲೇ ಇರ್ತೀನಿ. ಓಕೆ, ಆ ಥರ. ಆಮೇಲೆ ಎಲ್ಲ ನನ್ನ ಫ್ಯೂಚರ್ ಬಿಲ್ಡ್ ಮಾಡ್ಕೊಂಡಾದ್ಮೇಲೆ ಇನ್ನೇನು ನನ್ನ ಗಂಡನ ಜೊತೆ ನನ್ನ ಫ್ಯಾಮಿಲಿ ಜೊತೆ ಲೈಫ್ ಎಂಜಾಯ್ ಮಾಡ್ಕೊಂಡಿರ್ತೀನಿ. ಅಷ್ಟೇ ಸಾಕು ಲೈಫಿಗೆ. ಸೂಪರ್. ಈಗ ಜಯಲಲಿತಾಗೂ ನಮ್ಮ ರಿಯಲ್ ಹುಡುಗಿಗೂ ಏನು ಡಿಫ್ರೆನ್ಸ್ ಇದೆ? ನಾನು ಹೆಂಗೆ ಅಂದರೆ, ಇವಾಗ ಲಲಿತಾ ಯಾರೇನೇ ಅಂದರೂ ಒಬ್ರು ಬಿಡಲ್ಲ. ಅಲ್ಲಿ ತಪ್ಪಾಗ್ತಿದ್ಯಾ, ದೊಡ್ಡವ್ರು ಮಾತಾಡ್ಬೇಕಾ ಚಿಕ್ಕವ್ರು ಮಾತಾಡ್ಬೇಕಾ ಏನೂ ನೋಡಲ್ಲ, ಮಧ್ಯೆ ಬಾಯಿ ಹಾಕ್ಬಿಡ್ತಾಳೆ. ತಪ್ಪೋ ಸರಿನೋ ಅವಳು ಹೇಳ್ಬಿಡ್ತಾಳೆ. ಆ್ಯಂಡ್ ಇನ್ನೊಂದೇನು ಅಂದರೆ, ಏನು ಅವಳು ಬಾಯಿ ಫಿಲ್ಟರೇ ಇಲ್ಲ. ಯಾರು ಇರಲಿ ಯಾರು ಬಿಡಲಿ ಮಾತಾಡ್ತಾನೆ ಇರೋದು. ಇವಾಗ ನನಗೆ ಯಾರಾದರೂ ಬೈದ್ರೆ ಹೆಂಗೆ ಗೊತ್ತಾ, ನಂಗೆ ವಾಪಸ್ ಬೈಯೋಕ್ಕೆ ಬರಲ್ಲ. ನಾನು ಓಕೆ, ನಾನೇನಾದರೂ ಹೇಳು ಪಾಪಚ್ಚಿ ಹುಡುಗಿ ಹೋಗ್ಲೆ ಬೈದು ಬಿಡ್ರಿ. ಓಕೆ, ಸಿಟ್ಟು ಬಂದ್ಬಿಟ್ರೆ ನನ್ಗೇನು ಗೊತ್ತಾ, ಜಾಸ್ತಿ ಕೋಪ ಬಂದ್ಬಿಟ್ರೆ ಅಳು ಬಂದ್ಬಿಡುತ್ತೆ. ಓಕೆ, ಹಂಗೆ ಅವಾಗ ನನಗೆ ವಾಪಸ್ ಮಾತಾಡೋದಕ್ಕಾಗಲ್ಲ, ರಿಯಾಕ್ಟ್ ಮಾಡಲ್ಲ. ಬಂದ್ರೆ ನಾನು ಮಾತಾಡೋಕೆ ಶುರು ಮಾಡಿದ್ರೆ ಕೆಟ್ಟ ಅದೇ ಫಿಲ್ಟ್ರೇ ಇಲ್ಲ ಅಂತ ಹೇಳಿದ್ರಲ್ಲ, ರಿಯಲ್ ಜಯಲಲಿತಾ ಆಗ್ಬಿಡ್ತೀರಾ? ನೋಡೋಣ, ಸಂಸ್ಕೃತ ಬಳಸಿ ನೋಡೋಣ ಎಷ್ಟು ಚೆನ್ನಾಗಿ ಬೈತಾರೆ ಲಲಿತಾ ಅವ್ರು. ನೋಡೋಣ, ಯಾರಿಗಾದ್ರೂ ಯಾರೋ ಸಿಕ್ಕಾಪಟ್ಟೆ ಕೋಪ ಬರ್ಸಿದ್ದಾರೆ, ಒಂದು ಲೈನ್ ಹಾಗೆ ಬಿಸಾಕಿ. ಕೆಟ್ಟ ಪದ ನಾನು ಯೂಶಲಿ ಬಳಸೋದು ಅಂದರೆ, ಮುಂಚೆ ತುಂಬ ಮಾತಾಡ್ತಿದ್ದೆ. ತುಂಬ ಅಂದರೆ ಆ ಥರ ಅಲ್ಲ, ನನ್ನ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಎಲ್ಲದಕ್ಕೂ ಫ್ರೆಂಡ್ಸನ್ನ ಹೇಳ್ಬಿಡೋದು ಮಧ್ಯೆ ಸ್ವಲ್ಪ ಮಟ್ಟಿಗೆ ಮಾತಾಡ್ತಿದ್ದೆ.
ಅದಾದ್ಮೇಲೆ ನಾನು ಕಂಪ್ಲೀಟ್ ಇವಾಗ ನನ್ಗೆ ಎರಡೇ ಬರೋದು. ಏನಕ್ಕೆ ಇವ್ರಿಗೆಲ್ಲ ನಮ್ಮ ಕನ್ನಡದಲ್ಲಿ ಏನೇ ಪದ ಬಂದ್ರು ಅವ್ರ ಅಪ್ಪ ಅಮ್ಮನಿಗೆ ಬೈಯೋದು. ಏನಕ್ಕೆ ಅವ್ರ ಅಪ್ಪ ಅಮ್ಮನ ಬೈಬೇಕು, ಅದಕ್ಕೆ ಇಂಗ್ಲೀಷಲ್ಲಿ ಈಡಿಯಟ್ಟು, ಯೂಸ್ಲೆಸ್ ಫೆಲ್ಲೋ, ರಾಸ್ಕಲ್ ಹಿಂಗೆಲ್ಲ ಬೈದ್ರೆ ಅವರಿಗೆ ಬೈದಂಗೆ ಅಂತ. ಓಕೆ, ಕನ್ನಡದಲ್ಲಾದ್ರೆ ಇವಾಗ ಕನ್ನಡದಲ್ಲಾದ್ರೆ ಅಂದರೆ ತುಂಬ ಐ ಶುಡ್ ಸೇ ದಿಸ್ ಆರ್ ನಾಟ್, ತುಂಬ ಕೋಪ ಬಂದಾಗ ಯಪ್ಪರೇ, ಅಯ್ಯೋ ಅಲ್ಲಿ ಯಾರೋ ಅವ್ರಿಗೆ ಅನ್ಕೊಂಡ್ಬಿಟ್ರು, ನಿಮ್ಗಲ್ಲ ಸರ್ ಇವ್ರು ಇಲ್ಲೇನೋ ಹೇಳ್ತಿದ್ರು. ಅಂದರೆ ತುಂಬ ಪೀಕಲ್ಲಿ ಕೋಪ ಬಂತು. ಈ ಗಾಡಿಯಲ್ಲೆಲ್ಲ ಹೋಗ್ಬೇಕಾದ್ರೆ ಅದು ಇದು ನೋಡ್ತಿರ್ತೀನಿ, ಇನ್ಸ್ಟಾದಲ್ಲೆಲ್ಲ ಅದು ಇದು ನೋಡ್ತಿರ್ತೀನಿ ಕ್ರೈಮ್ಗಳು, ಅವಾಗ ಆ ಥರದ ಪದ ಬರುತ್ತೆ. ಸಿಟ್ಟ. ಓಕೆ, ಇದೆರಡೇ ನಾನು ಮಾತಾಡೋದು ಅಷ್ಟೇ. ಬೇಸಿಕಲಿ ಯಾವ ಊರ್ನವ್ರು ನೀವು? ನಂದು ಕುಣಿಗಲ್ ಚಿಕ್ಕಮಗಳೂರು. ಓಕೆ, ನಾನೆಲ್ಲ ಮಂಡ್ಯ ಅನ್ಕೊಂಡೆ. ಅಂದರೆ ಹಳ್ಳಿ ಭಾಷೆ ಬರುತ್ತೆ, ಹಳ್ಳಿ ಭಾಷೆ ಅಲ್ಲೂ ಹಾಗೆ ಮಾತಾಡೋದು, ಹಳ್ಳಿ ಕಡೆನು ಮಂಡ್ಯ ಸೇಮ್ ಅದೇ ಥರ ಮಾತಾಡೋದು. ಆದರೆ ನಾನು ಅಷ್ಟಲ್ಲ, ಇವೆರಡೇ ನಾನು ಉಪಯೋಗಿಸೋದು. ಇದ್ರಲ್ಲಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ತುಂಬಾ ಬ್ಯಾಡ್ ವರ್ಡ್ಸ್ ಏನಲ್ಲ ಬಿಡಿ, ಪಾಪ ತುಂಬಾ ಡೀಸೆಂಟಾಗೆ ಬೈದಿದ್ದೀರಾ. ಹುಷಾರು ಹುಡುಗರು, ಮತ್ತೆ ಕೋಪ ಬರ್ಸೋ ಟೈಮಲ್ಲಿ ಹುಡುಗಿರು ಏನು ನೋಡಲ್ಲ. ಜಯಲಲಿತಾ ಗೊತ್ತಲ್ಲ ಹೇಗೆ ಅಂತ, ಸೀರಿಯಲ್ ಹೇಗೆ ನೋಡಿದಿರೋ ಅದೇ ರಿಯಲ್ ಲಲಿತಾ. ರಿಯಲಲ್ಲಿ ಅಷ್ಟೊಂದು ಹಂಗಿಲ್ಲ, ನಾನು ತುಂಬ ಸಾಫ್ಟ್. ನಾನು ರಿಯಲಲ್ಲಿ ಯಾರೇನೇ ಅಂತ ಅನ್ಸ್ಕೊಂಡು ಬಂದ್ಬಿಡ್ತೀನಿ ನನಗೆ. ಈಗ ಲಲಿತಾ ಅವರು ಬ್ಯೂಟಿ ಸೀಕ್ರೆಟ್ ಏನು ಅಂತ ಹೇಳ್ಬಿಟ್ಟು, ಬಿಕಾಸ್ ಏನಂತ ಹೇಳಿದ್ರೆ ಡೈಲಿ ಶೂಟಿಂಗ್ ಅಂತ ಬಂದಂಥ ಸಂದರ್ಭದಲ್ಲಿ ಎಷ್ಟೋ ದಿನ ನಿದ್ದೆ ಇರೋದಿಲ್ಲ, ಆಮೇಲೆ ರೆಸ್ಟ್ ಮಾಡೋಕ್ಕೂ ಕೂಡ ನಿಮಗೆ ಟೈಮ್ ಸಿಕ್ಕೋದಿಲ್ಲ. ಅಂಥದ್ರಲ್ಲಿ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಅನ್ನುವಂಥದ್ದು ಚಾನ್ಸೇ ಇಲ್ಲ ಬಿಡಿ ಅದೆಲ್ಲ ಮಾಡಲಿಕ್ಕೆ. ಎಲ್ಲೋ ನೀವು ಮಂತ್ಲಿ ಟ್ವೈಸ್ ಆರ್ ಥ್ರೈಸ್ ಮಾಡಿದ್ರೆ ಹೆಚ್ಚೇನೋ. ಸೊ ಇದೆಲ್ಲದರ ನಡುವೆ ನೀವು ಮಾಡುವಂತಹ ಬ್ಯೂಟಿ ಕೇರ್, ಸ್ಕಿನ್ ಟಿಪ್ಸ್, ಬ್ಯೂಟಿ ಟಿಪ್ಸ್, ಹೇರ್ ಟಿಪ್ಸ್. ರೈಟ್, ಅಂದರೆ ನಾನು ಮುಂಚೆ ಎಲ್ಲ ನನ್ನ ಸ್ಕಿನ್ಗೆ ಏನೂ ಮಾಡ್ತಿರಲಿಲ್ಲ. ಅವಾಗಿಂದನೂ ನಂಗೆ ಮೇಕಪ್ ಇಷ್ಟ. ನನಗೆ ಈ ಮೇಕಪ್ ಹಚ್ಚಿದ್ರೆ ಏನು ಪಿಂಪಲ್ಸ್ ಆಗುತ್ತೆ ಅದೆಲ್ಲ ಏನೂ ಬರ್ತಿಲ್ಲ, ಸುಮ್ಮನೆ ಮೇಕಪ್ ಹಚ್ಕೋತಿದ್ದೆ. ಬಟ್ ಮೇ ಬಿ ಐ ಆಮ್ ಸ್ಟಿಲ್ 20 ಅಲ್ವಾ, ನನ್ನ ಏಜಿಗೆ ಪಿಂಪಲ್ಸ್ ಬರ್ಬೋದೇನೋ. ಆ್ಯಂಡ್ ಇವಾಗಿಂದ ನಾನು ಸ್ವಲ್ಪ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದ್ದೀನಿ. ಮುಂಚೆ ಎಲ್ಲ ನನ್ನ ಸ್ಕಿನ್ನ ಬಿಲ್ಕುಲ್ ಕೇರ್ ಮಾಡ್ತಿರಲಿಲ್ಲ ನಾನು. ಆ್ಯಂಡ್ ಒಂದು ಸಿಕ್ಕಾಬಟ್ಟೆ ಹೀಟ್ ಬಾಡಿ, ಏನು ಅದು ಇದು ಏನು ಹಚ್ಚಿದ್ರು ಕಮ್ಮಿ ಆಗಲ್ಲ. ಎಳ್ನೀರೊಂದು ಕಂಪಲ್ಸರಿ, ಎಳ್ನೀರು ತುಂಬ ಇಷ್ಟ ನನಗೆ. ಅದನ್ನು ಡೈಲಿ ಮಿಸ್ ಮಾಡಿದ್ರೆ ನಾನು ಅಟ್ಲೀಸ್ಟ್ 1 ಲೀಟರ್ ಎಳ್ನೀರಾದ್ರೂ ಕುಡಿತೀನಿ. 2 ಡೇಸ್ ಒಂದ್ಸರಿ ಅವ್ರು ಡೈಲಿ ಎಳ್ನೀರು ಕುಡಿತೀನಿ. ಅದು ಬಿಟ್ಟರೆ ಮನೇಲಿ ಕುಚ್ಚಲಾಕಿ ಅನ್ನ ಮಾಡ್ತಾರೆ. ಆಮೇಲೆ ಆ್ಯಂಡ್ ನಾವು ಬಳಸೋದೆಲ್ಲ ಕೊಬ್ಬರಿ ಎಣ್ಣೆ ಅಡುಗೆ ಹಾಗೆ. ಸೂಪರ್. ಅಂದರೂ ಈ ಶೂಟಿಂದ ಡಾರ್ಕ್ ಸರ್ಕಲ್ಸು, ಹೆವಿ ನಿದ್ದೆ ಇಲ್ಲ ನನಗೆ. ಆ ಡಾರ್ಕ್ ಸರ್ಕಲ್ಸ್ ಈಗ ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಬಟ್ ಏನೂ ಕಾಣಿಸ್ತಾ ಇಲ್ಲ ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದಾರೆ ಎಲ್ಲ ಮೇಕಪ್ ಮಾಯೆ. ಸೂಪರ್. ಆಮೇಲೆ ಇನ್ನೊಂದು, ಯಾವಾಗಲೂ ಹ್ಯಾಪಿಯಾಗಿ ಖುಷಿಯಾಗಿರ್ತೀರ. ಸೀರಿಯಲಲ್ಲೂ ಅಷ್ಟೇ, ಇವಾಗ ಬಂದಾಗಿಂದ ನೋಡ್ತಾ ಇದ್ದೀನಿ ನಾನು ಆಡ್ಕೊಂಡು. ಆಮೇಲೆ ನನ್ನ ಕರ್ತಷ್ಟು ಶೂಟ್ಗೆ ನಾನೇನು ಟಯರ್ಡ್ ಆಗಿಲ್ಲಪ್ಪ ಬರ್ತೀನಿ ಅಂತ ಪಟ್ ಅಂತ ಬಂದ್ರಿ. ಸೊ ಆಲ್ವೇಸ್ ಸ್ಮೈಲಿಂಗ್ ಫೇಸ್. ಓಕೆ, ಕೋಪ ಬಂದರು, ಬೇಜಾರು ಅಂದರೆ ಒಬ್ಬಳೇ ಇದ್ದಾಗ ಮನೆಯಲ್ಲಿ ಅದು ಹೇಳ್ತಾರಲ್ಲ, ಬೀದಿಲಿ ಇಲ್ಲಿ ಮನೇಲಿ ಹುಲಿ ಅಂದಂಗೆ. ಮನೇಲೆಲ್ಲ ಹಂಗೇನೆ. ಬಟ್ ಹೊರಗಡೆ ಆಲ್ವೇಸ್ ನಂದು ಇದೇ ಪೊಸಿಷನಲ್ಲಿ ಇರುತ್ತೆ ಯಾವಾಗ್ಲೂ. ಪಾಪ ಹುಡುಗರು ಅರ್ಥ ಮಾಡ್ಕೊಳ್ಳೋರು ಹೇಗೆ ಅರ್ಥ ಮಾಡ್ಕೋಬೇಕು ನಿಮಗೆ ಕೋಪ ಬಂದಿದೆಯಾ, ಅಥವಾ ಖುಷಿಲಿದ್ದೀರಾ, ಅಥವಾ ಬೇಜಾರಲ್ಲಿದ್ದೀರಾ, ಯಾವಾಗಲೂ ನಗ್ನಗ್ತಾ ಇದ್ರೆ ಪಾಪ ಕಷ್ಟ ಆಗಲ್ವಾ ಹುಡುಗರಿಗೆ? ಕೋಪ ನೋಡಿ ಅದಕ್ಕೂ ನಗ್ತಾರೆ. ಓಕೆ, ಕೋಪ ಬಂದರೆ ನಗದಿಲ್ಲ, ಸೈಲೆಂಟ್ ಆಗ್ತೀರಾ. ಓಕೆ, ಕೋಪ ಬಂದಾಗ ಮಾತ್ರ ಸೈಲೆಂಟಾಗಿರ್ತೀನಿ. ಆಮೇಲೆ ಬೇಗ ನಗ್ಬಿಡ್ತೀನಿ. ಅಕಸ್ಮಾತ್ ಅವ್ರು ಏನಾದರೂ ಕೋಪದಲ್ಲಿ ನೀನು ಹಂಗಿದ್ಯಾ ಹಿಂಗಿದ್ಯಾ ಅಂತೆಲ್ಲ ರೇಗಿಸ್ಬಿಟ್ರೆ ಬೇಗ ನಗಿಸ್ಬೋದು. ನಮ್ಮ ಅಣ್ಣನ ಜೊತೆ ಮಾತ್ರ ಹಂಗೆ ಜಾಸ್ತಿ ಜಗಳ ಆಡೋದು ನಾನು. ಕೋಪ ಮಾಡ್ಕೊಂಡು ನೀನು ಯಾರ ಜೊತೆನೂ ಜಗಳ ಆಡಲ್ಲ ನಾನು. ಓಕೆ, ಅಂದರೆ ಬೇರೆಯವರಿಗೆ ಜಗಳ ಆಡ್ತೀನಿ, ಬಟ್ ಬೇರೆಯವ್ರು ಏನೇ ಹೇಳಿದ್ರು ಐ ವೋಂಟ್ ರಿಪೀಟ್ ಇಟ್. ಏನನ್ಸುತ್ತೆ ಅಂದರೆ ನನಗೆ ಅವ್ರ ಮಾತನ್ನ ನಾನು ಡಿಸಪಾಯಿಂಟ್ ಮಾಡ್ದಂಗೆ ಅನ್ಸ್ಬಿಡುತ್ತೆ ಅಂತ. ಬೇರೆಯವ್ರು ಏನೇ ಹೇಳಿದ್ರು ನಗ್ನಗ್ತಾನೆ ತಗೋತೀನಿ, ಏನು ವಾಪಸ್ ಮಾತಾಡಲ್ಲ. ನಮ್ಮ ಅಮ್ಮನ ಜೊತೆ ನಮ್ಮ ಅಣ್ಣನ ಜೊತೆ ಮಾತ್ರ ವಾಪಸ್ ಮಾತಾಡೋದು. ಆವಾಗಲೇ ಹೇಳಿದ್ರಲ್ಲ ಏನೋ ಹೊರಗಡೆ ಬೀದಿಲಿ ಹುಲಿ ಅಲ್ಲ, ಬೀದಿಲಿ ಇಲಿ ಮನೇಲಿ ಹುಲಿ. ಮನೇಲಿ ಹುಲಿ ಬೀದಿಲಿ ಇಲಿ, ಕರೆಕ್ಟ್. ಸೂಪರ್. ಇನ್ನು ಒಂದಷ್ಟು ಜನ ಇವಾಗ ನಿಮ್ಮ ಧಾರಾವಾಹಿ ನೋಡಿ ನಿಮ್ಮ ರಗ್ಗಡ್ನೆಸ್ ನೋಡಿ ಒಂದಷ್ಟು ಜನ ಫ್ಯಾನ್ ಫಾಲೋವರ್ಸ್ ಆಗಿರ್ತಾರೆ, ಅಭಿಮಾನಿಗಳಾಗಿರ್ತಾರೆ. ಎಲ್ಲೋ ಒಂದಷ್ಟು ಹುಡುಗರುಗಳು ಅಪ್ಲಿಕೇಶನ್ ಕೂಡ ಹಾಕೋದಕ್ಕೆ ಸಜ್ಜಾಗಿರ್ತಾರೆ. ಸೊ ಒಂದಷ್ಟು ಕ್ವಾಲಿಟೀಸ್ ಕನಸು ಅಂತ ಇರುತ್ತಲ್ಲ, ನಾನು ಮದುವೆ ಆಗುವಂಥ ಹುಡುಗ, ಡ್ರೀಮ್ ಬಾಯ್ ಇದೇ ಥರ ಇರಬೇಕು ಅಂತ, ಆ ಥರ ಏನಾದರೂ ಇದೆಯಾ? ಖಂಡಿತವಾಗ್ಲೂ ಇದೆ. ನಮ್ಮ ಹುಡುಗಿ ರೆಡಿ ಇದ್ದಾರೆ ಹೇಳೋದಕ್ಕೆ. ಎಲ್ಲ ರೆಡಿ ಇದೆ.
ನನಗೆ ನಾನು 5'9" ಇದ್ದೀನಿ ಅಂದರೆ ನನ್ನ ಹುಡುಗ 6 ಆದರೂ ಇರಬೇಕು ಅಂತ. ಓಕೆ, ಆ ಥರ ಹೈಟ್ ತಗೊಂಡು ಉಪ್ಪುಕಾರ ಹಾಕೊಂತೀರಾ? ಅಂದರೆ ಫಸ್ಟ್ ಲುಕ್ ವೈಸಿಂದ Okay. ಲಿಸ್ಟ್ ಅಂದರೆ ಮೈ ಟೈಪಲ್ಲಿ ಲುಕ್ ವೈಸಲ್ಲಿ ಹಿಂಗಿರಬೇಕು, ಅವ್ನ ಬಾಡಿ ನಾನು ಚೆನ್ನಾಗಿರ್ಬೇಕು. ಮೂವಿ ಡೈಲಾಗ್ ಹೇಳಿದ್ದು, ಏನು ಮೂವಿ ಮೂವಿ ಡೈಲಾಗ್ ಹೇಳಿದ್ದು, ಹೈಟ್ ತಗೊಂಡೇನು ಉಪ್ಪುಕಾರ ಹಾಕೊಂಡು ತಿಂತೀರಾ ಅಂತ ಹೇಳ್ಬಿಟ್ಟು. ಹಂಗಾಗಿ ಹೈಟ್ ಚೆನ್ನಾಗಿರ್ಬೇಕು ಆ್ಯಂಡ್ ಬಾಡಿ ಚೆನ್ನಾಗಿ ಬಿಲ್ಡ್ ಮಾಡಿರ್ಬೇಕು, 6 ಪ್ಯಾಕ್ ಎಲ್ಲ ಇರಬೇಕು. ಓಕೆ, ಆಮೇಲೆ ಹುಡುಗ 6 ಪ್ಯಾಕ್ ಎಲ್ಲ ಇಟ್ಕೊಂಡು ಹುಡುಗ ಬಂದು ಸರಿಯಾಗಿ ಹೊಡೆದ್ರು ಕುಡ್ಕೊಂಬಂದು ಹೊಡೆದ್ರು ಪರವಾಗಿಲ್ಲ, ನೋಡಕ್ ಚೆನ್ನಾಗಿರ್ಬೇಕು ಹೊರಗಡೆಯಿಂದ. ಆಮೇಲೆ ಲುಕ್ ವೈಸ್ ಅದು ಪರವಾಗಿಲ್ಲ. ನಾನು ಹೆಂಗೆ ಅಂದ್ರೆ ಒಳ್ಳೆ ಹೊಡೆದ್ರು ಪರವಾಗಿಲ್ವಾ? ಅದು ಹೊಡೆದ್ರೆ ಪರವಾಗಿರಲ್ಲ. ಫಸ್ಟ್ ಬಂದ್ಬಿಟ್ಟು ಒಂದು ಒಳ್ಳೆ ಗುಣ ಆಗಿರ್ಬೇಕು. ಹೆಣ್ಮಕ್ಳು ಕಣ್ಣಲ್ಲಿ ನೀರು ಬರ್ಸೋ ಅಂತ ಹುಡುಗ ಇರಬಾರ್ದು. ಅಕಸ್ಮಾತ್ ಅವ್ನು ನೀರು ಹಾಕ್ಸಿದ್ರು ಈ ಶುಡ್ ರಿಗ್ರೆಟ್ ಲೈಕ್ ಎನಿಥಿಂಗ್. ಅವ್ನು ಎಷ್ಟು ನೋವು ಪಟ್ಟಿದ್ದೇನೋ ಅದಕ್ಕಿಂತ ನನ್ನ ಹುಡುಗಿಗೆ ನೋವು ಸಿನ್ನಲ್ಲ ಅಂತ ಅವ್ನು ಇನ್ನೂ ಜಾಸ್ತಿ ರಿಗ್ರೆಟ್ ಪಡಬೇಕು. ಓಕೆ, ಏನು ಥೀಮ್ ಅಂದರೆ ಮನೇಲಿ ಹೆಣ್ಮಕ್ಳನ್ನ ಖುಷಿಯಾಗಿ ಇಟ್ಕೊಂಡ್ರೆ ಆ ಮನೆ ತುಂಬ ಚೆನ್ನಾಗಿರತ್ತೆ ಅಂತ ಮೈಂಡ್. 100%. ಸೊ ಅದಕ್ಕೆ ಅವನು ಹೆಂಡತಿಗೆ ನೋವು ಕೊಡಬಾರ್ದು. ಇಷ್ಟನ ಅವ್ನು ಅಷ್ಟು ಫುಲ್ಫಿಲ್ ಮಾಡೋಕ್ಕಾಗಲಿಲ್ಲ ಅಂದರೆ ಇಷ್ಟ ಆದರೂ ಖುಷಿಯಾಗಿರಬೇಕು, ಜಾಸ್ತಿ ಜಗಳ ಮಾಡಬಾರ್ದು. ನಾನು ಹಾಗೆ ಸ್ವಲ್ಪ ನಂದು ಹೀಗೋ ಪ್ರಾಬ್ಲಮ್, ನಾನು ಮಾತಾಡೋಕ್ಕೆ ಹೋಗಲ್ಲ, ಜಗಳ ಆಗ್ಬಿಟ್ರೆ ಆ ಥರ ನಂದು ಎಲ್ಲರ ಹತ್ರ ಅವ್ರೇ ಬಂದು ಸಾರಿ ಕೇಳಬೇಕು, ಅವರೇ ಬಂದು ಅಕಸ್ಮಾತ್ ಆಗ್ಲಿಲ್ವಾ ನಾನೇ ಕೇಳ್ತೀನಿ, ನಾನೇ ಸೋಲ್ತೀನಿ. ನನಗೇನು ಅಂದರೆ ಒಂದು ಲೈನ್ ಇದೆ, ಪ್ರೀತಿಲಿ ಸ್ವಾಭಿಮಾನ ಇರಬಾರ್ದಂತೆ, ಸ್ವಾರ್ಥ ಇರಬೇಕಂತೆ. ರೀ ಭಾಳ ತಿಳ್ಕೊಂಡಿದ್ದೀರಿ ಕಣ್ರಿ ನೀವು ಪ್ರೀತಿ ಬಗ್ಗೆ. ಏನಾದರೂ ಲವ್ ಗಿವಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ನಂಗೆ ಯಾಕೋ ಡೌಟ್ ಹೊಡಿತಾ ಇದೆ. ಅಮ್ಮ ಹೇಳಿರೋದು ಇದು, ಅಮ್ಮ. ಓಕೆ, ಪ್ರೀತಿಲಿ ಸ್ವಾರ್ಥ ಇರಬೇಕು, ಸ್ವಾಭಿಮಾನ ಇರಬಾರ್ದಂತೆ. ಏನಕಂದ್ರೆ ಅವ್ರು ನಮ್ಮವರೇ ಅಲ್ವಾ, ಅವ್ರ ಮುಂದೆ ಏನು ನಾವು ಈಗೋ ತೋರಿಸೋದು ಅನ್ನೋ ಥರ. ಸೊ ಹಾಗೆ ನೋವಿಸ್ಬಾರ್ದು, ಚೆನ್ನಾಗಿ ನೋಡ್ಕೋಬೇಕು, ಯಾರ ಹತ್ರನೂ ಬಿಟ್ಕೊಡ್ಬಾರ್ದು. ಆ್ಯಂಡ್ ಈ ಗಂಡ ಹೆಂಡ್ತಿನ ತನ್ನ ಮನೆಯವ್ರ ಮುಂದೆ ಬಿಟ್ಕೊಡ್ಬಾರ್ದು. ಇವಾಗ ಮನೆಯವ್ರಿಗೆ ಆಗ್ತಿರಲ್ಲ ನನ್ಕಂಡ್ರೆ ಸಪೋರ್ಟ್ ಮಾಡಿ, ಅಪ್ಪ ಅಮ್ಮನಿಗೆ ಅವ್ರ ರಿಲೇಷನಿಗೆ ಸಪೋರ್ಟ್ ಮಾಡಬೇಕು, ಬಟ್ ಹೆಣ್ಮಕ್ಳಿಗೂ ಸಪೋರ್ಟ್ ಮಾಡ್ಬೇಕು. ಏನಂದರೆ ಅವ್ರು ಅಷ್ಟು ಸಂಬಂಧನೇ ಇಲ್ಲದೆ ಇರೋರ ಜೊತೆ ಸಂಬಂಧಿಕರನ್ನೆಲ್ಲ ಬಿಟ್ಟು ಬರ್ಬೇಕಲ್ವಾ. ಸೊ ಅದಕ್ಕೆ ಅವ್ರು ಸಪೋರ್ಟ್ ಮಾಡಿ ಪಾತ್ರೆ ಎಲ್ಲ ತೊಳಿತೀವಿ ಅವ್ರ ಮನೆ. ಹೌದು, ಸಂಬಂಧನೇ ಇಲ್ಲದೆ ಇರೋರ ಜೊತೆ. ಓಕೆ, ಸೊ ಹಿಂಗೆ ಏನೇ ಇದ್ರೂ ನಮಗೆ ಹೆಲ್ಪ್ ಮಾಡಬೇಕು, ಪ್ರಿಯಾರಿಟಿ ಕೊಡಬೇಕು, ಟೈಮ್ ಕೊಡಬೇಕು. ಬ್ಯುಸಿ ಅಂತೆಲ್ಲ ಹೇಳ್ಬಾರ್ದು, 24 ಗಂಟೆ ಕರೆಕ್ಟ್ ಬ್ಯುಸಿ, ಯಾವಾಗಲೂ ಬ್ಯುಸಿ. ಎನಿ ಟೈಮ್ ಪ್ರಾಣ ಹೋಗ್ತಿದೆ ಅಂದರೂ ಕೂಡ ಕಾಲ್ ಪಿಕ್ ಮಾಡಲೇಬೇಕು. ಎಮರ್ಜೆನ್ಸಿ ಲಿಸ್ಟಲ್ಲಿ ಇಟ್ಕೊಬಿಡ್ಬೇಕು. ಮೀಟಿಂಗಲ್ಲಿದ್ರು ನನ್ನ ಹೆಂಡತಿ ಕಾಲ್ ಮಾಡ್ತಿದ್ದಾಳೆ, ನಾನು ಏನು ಹೇಳೋದು ಗೊತ್ತಾ, ಅಕಸ್ಮಾತ್ ನಮ್ಮ ಅಣ್ಣ ಏನಾದರೂ ಎಮರ್ಜೆನ್ಸಿ ಲಿಸ್ಟಲ್ಲಿ ಇಟ್ಕೋಬೇಕಂತ. ಓಕೆ, ನಮ್ಮ ಅಣ್ಣ ಏನಾದರೂ ಫೋನ್ ಎತ್ತಿಲ್ಲ ಅಂದರೆ ಬೈತೀನಿ. ಸರಿ ಕಣೋ, ನೀನು ಯಾವಾಗಲೂ ನನಗೆ ಫೋನ್ ಎತ್ತಲ್ಲ, ನನಗೇನೋ ಆಗ್ತಿದೆ, ನನಗೆ ಆಕ್ಸಿಡೆಂಟ್ ಆಗಿ ನಾನು ಬಿದೋಗಿದ್ದೀನಿ, ನೀನು ಕಾಲ್ ಮಾಡಿದ್ರು ಅವಾಗಲೂ ಎತ್ತಲ್ವಾ ನೀನು? ಅಮ್ಮ ದೇವ್ರೆ, ಈ ರೀತಿ ಎಲ್ಲ ನೀವು ಆಮೇಲೆ ನಿಜವಾಗ್ಲೂ ಆಕ್ಸಿಡೆಂಟ್ ಆದರೂ ಆಮೇಲೆ ಕಾಲ್ ಪಿಕ್ ಮಾಡಲ್ಲ ನೋಡಿ. ಹೋಯ್ತು. ಓಕೆ, ಎಮರ್ಜೆನ್ಸಿ ಎತ್ತಬೇಕು ಅದಕ್ಕೆ ಕಾಲು ಅಂತ. ಸೂಪರ್. ಹಿಂಗೆ ಬ್ಯುಸಿ ಇರುವಾಗ ಇನ್ಫಾರ್ಮ್ ಮಾಡ್ಬೇಕು, ನಾನು ಬ್ಯುಸಿ ಇದ್ದೀನಿ ಅಂತ. ಇಷ್ಟೆಲ್ಲ ಗುಣ ಅವನಿಗಿದ್ರೆ ನಾನು ಮದುವೆ ಆಗ್ತೀನಿ. ಅವ್ನು ಅಕಸ್ಮಾತ್ ಚೆನ್ನಾಗಿಲ್ಲ, ನಾನು ಹೇಳಿರೋ ಥರ ಜಿಮ್ ಎಲ್ಲ ಇಲ್ಲ ಅಂದರೆ ಪರವಾಗಿಲ್ಲ, ನಾನು ನಿನ್ನನ್ನು ತಯಾರು ಮಾಡ್ತೀನಿ. ಓ ಮೈ ಗಾಡ್, ಹೊಡೆದು ಬಡ್ದು ಗುಣ ಇದ್ರೆ ಸಾಕು ಅಷ್ಟೇ. ಸೂಪರ್. ಅವನ್ನ ನಾನು ರೆಡಿ ಮಾಡ್ತೀನಿ. ಒಂದು ಸಾಂಗ್ ಆಡಿ ನಿಮ್ಮ ಡ್ರೀಮ್ ಬಾಯ್ಗೋಸ್ಕರ, ನಿಮ್ಮ ಫೇವ್ರೆಟ್ ಸಾಂಗ್, ಎನಿ ಸಾಂಗ್. ಅಯ್ಯೋ, ನಂಗೆ ಸಡನ್ ಆಗಿ ದಾದಾ ಸಾಂಗ್ ಆದ್ರೂ ಪರವಾಗಿಲ್ಲ, ಸೂರ್ಯವಂಶದ ಸಾಂಗ್ ಸೂರ್ಯವಂಶ ಮೂವಿ ಬಗ್ಗೆ ಹೇಳ್ತಾ ಇದ್ರಲ್ಲ ಅದ್ರದ್ದೇ ಯಜಮಾನ ನಿನಗಿಂತಲೂ ಸಿರಿಯೇನ. ಸೂಪರ್ ರೀ ನೀವು. ಆ್ಯಂಡ್ ಫೈನಲಿ ಈಗ ಕಿರಿತೆರೆ ಬಿಗ್ ಸ್ಕ್ರೀನ್ ಸ್ಮಾಲ್ ಸ್ಕ್ರೀನ್ ಅಂತ ಬಂದಂತಹ ಸಂದರ್ಭದಲ್ಲಿ ಇವಾಗ ಏನಂತ ಹೇಳಿದ್ರೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋರ ಸಂಖ್ಯೆ ಕಮ್ಮಿ ಆಗಿದೆ. ಅದೆಲ್ಲವೂ ಕೂಡ ಪ್ಲಸ್ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಬಿಕಾಸ್ ಅತಿ ಬೇಗ ನೀವು ಸಿನಿಮಾ ಹೀರೋಯಿನ್ಸ್ಗಿಂತ ಬೇಗ ನೀವು ರೀಚ್ ಆಗಿಬಿಡ್ತೀರಾ. ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಹೇಗೆ ಟ್ರೀಟ್ ಮಾಡ್ತಾರೆ ಅಂದರೆ ನಮ್ಮ ಮನೆ ಮಗಳು, ನಮ್ಮ ಮನೆ ಮಗ ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ಸೊ ಅದು ಎಷ್ಟು ಖುಷಿ ಕೊಡುತ್ತೆ. ಸಿನಿಮಾಗೆ ಹೋಗುವಂತಹ ಒಂದು ಆಸೆ ಕನಸುಗಳಿದೆಯಾ, ಅಥವಾ ಸಾಕು ಇದರಲ್ಲಿ ತೃಪ್ತಿ ಇದೆ ಅನ್ನೋದಿದೆಯಾ? ನಂದು ಮೇನ್ ಗೋಲೇ ಸಿನಿಮಾ ಮಾಡಬೇಕು ಅಂತ. ಓಕೆ. ಆ್ಯಂಡ್ ನಾನು ಬಂದಿದ್ದು ಸಿನಿಮಾಯಿಂದನೇ. ನಾನು ಫಸ್ಟ್ ಇಂಡಸ್ಟ್ರಿ ಕಾಲಿಟ್ಟಿದ್ದು ವಿದ್ಯಾರ್ಥಿನಿಯರೇ ಅಂತ ಸಿನಿಮಾದಿಂದ. ಓಕೆ. ಆ್ಯಂಡ್ ಅದಾದಮೇಲೆ ಸೀರಿಯಲ್ ಸಿಕ್ತು. ಓಕೆ, ಸೀರಿಯಲ್ಲು ಮಾಡೋಣ, ಅದ್ರ ಎಕ್ಸ್ಪೀರಿಯನ್ಸು ಆಗಲಿ ಅಂತ ನಾನು ಸೀರಿಯಲ್ ಸೇರಿಕೊಂಡೆ. ಸೀರಿಯಲಲ್ಲೂ ಅಷ್ಟೇ, ಅಂದರೆ ನಾವು ಕರ್ನಾಟಕ ಬಿಟ್ಟು ಆಚೆ ಇಲ್ಲ, ಸೀರಿಯಲ್ಲು ಒಂದು ಕರ್ನಾಟಕಕ್ಕೆ ಸೂಕ್ತವಾಗಿರುತ್ತೆ. ನಮ್ಮನ್ನು ಆಚೆ ಯಾರೂ ಗುರುತಿಸಲ್ಲ. ಆದರೂ ಕರ್ನಾಟಕದಲ್ಲಿ ಏನು ಜನ ಕಮ್ಮಿ ಇದ್ದಾರೆ, ಅಷ್ಟು ಜನರು ಪ್ರೀತಿ ಸಿಕ್ಕಿದ್ರೆ ಸಾಕಲ್ವಾ. ಸೊ ನಾನು ಎಲ್ಲೇ ಹೋದ್ರೂ ಈಗಲೂ ನನಗೂ
ಮಗು ಬಂದು ಕೇಳಿದ್ರು ನಂಗೆ ಖುಷಿ ಆಗುತ್ತೆ. ಓ ನನ್ನನ್ನು ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅಲ್ವಾ. ಆಮೇಲೆ ಒಂದಷ್ಟು ಜನ ಬೆಂಗಳೂರಲ್ಲೂ ನಾನು ಅನ್ಕೋತಿರ್ತೀನಿ, ಬೆಂಗಳೂರು ಬಂದು ಒಂದು ಬ್ಯುಸಿ ಏರಿಯಾ ಅದು ಬೆಂಗಳೂರು ಇಡೀ, ಅದರಲ್ಲೂ ಯಾರು ನನ್ನ ಸೀರಿಯಲ್ ನೋಡ್ತಾರೆ ಅಂತ. ತುಂಬ ಜನ ನೋಡ್ತಾರೆ ಜಿಯೋ ಹಾಟ್ಸ್ಟಾರಲ್ಲಿ. ಮೇಡಮ್ ನಾನು ಸೀರಿಯಲ್ ನೋಡ್ತೀನಿ ಜಿಯೋ ಹಾಟ್ಸ್ಟಾರಲ್ಲಿ, ನಂಗೆ ಟೈಮ್ ಇರಲ್ಲ, ಬಟ್ ನಾನು ಮನೆಗೆ ಹೋದ್ಮೇಲೆ ಜಿಯೋ ಹಾಟ್ಸ್ಟಾರಲ್ಲಿ ನೋಡ್ತೀನಿ. ತುಂಬ ಚೆನ್ನಾಗಿ ಮಾಡ್ತೀರಾ ನೀವು, ನೋಡೋಕ್ಕೂ ತುಂಬ ಚೆನ್ನಾಗಿದ್ದೀರಾ, ಸಖತ್ತಾಗಿ ಮಾತಾಡ್ತೀರಾ ನೀವು ಅಂತ ತುಂಬ ಜನ ಬಂದು ಹೇಳಿದ್ದಾರೆ ನನಗೆ. ಎಷ್ಟು ಖುಷಿ ಕೊಡುತ್ತೆ ಅಂದರೆ ನಾವು ಮಾಡಿರೋ ಕೆಲಸಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಅವಾಗ. 100%. ನಿಮ್ಮ ಈ ಒಂದು ಎಕ್ಸೈಟ್ಮೆಂಟ್, ಆ ಒಂದು ಉತ್ಸಾಹ ಎರಡೂ ಕೂಡ ಹೀಗೆ ಇರಲಿ. ಇನ್ನೂ ಒಳ್ಳೊಳ್ಳೆ ಅತ್ಯದ್ಭುತವಾದಂತಹ ಸೀರಿಯಲ್ಸ್ ಆ್ಯಂಡ್ ಸಿನಿಮಾ ನಿಮ್ಮ ಪಾಲಿಗೆ ಸಿಗಲಿ ಅಂತ ಹೇಳ್ತಾ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸುವರ್ಣ ನ್ಯೂಸ್ ಡಿಜಿಟಲ್ ಜೊತೆ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕಳೆದಿದ್ದಕ್ಕೆ. ಸೋ ಮಚ್. ಮೀನಾಕ್ಷಿ ಅವರೇ, ಹಾಯ್. ಹಾಯ್, ಹೇಗಿದ್ದೀರಾ? ನಾನು ಕೇಳ್ಬೇಕು, ನೀವೇ ನನ್ನ ಕೇಳ್ಬಿಟ್ರೆ ಕ್ವೆಶನ್ನು. ಬಲೇ ಇದ್ದೀರಾ ನೀವು, ನಾನು ಸಖತ್ತಾಗಿದ್ದೀನಿ. ನೀವು? ನಾನು ಸೂಪರ್ ಆಗಿದ್ದೀನಿ. ಓಕೆ, ಹೇಗೆ ನಡೀತಾ ಇದೆ ಜಯಲಲಿತಾನ? ಎಸ್, ಸೂಪರ್ ಆಗಿ ನಡೀತಾ ಇದೆ. ಜೀವನ ಹೇಗೆ ನಡೀತಾ ಇದೆ ನೋಡಿ? ಜೀವನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ನಡೀತಾ ಇದೆ. ಸೂಪರ್. ಯಾವಾಗಲೂ ಖುಷಿಯಾಗಿರ್ತೀರಾ, ಆ್ಯಂಡ್ ಎನಿ ಟೈಮ್ ಸೀರಿಯಲ್ಸ್ ಇದ್ರಲ್ಲಿ ಆ್ಯಕ್ಟಿವ್ ಆಗಿ ಓಡಾಡ್ಕೊಂಡಿರ್ತೀರಾ. ಎಸ್. ಬೆಳಗ್ಗೆಯಿಂದ ಸಂಜೆ ತನಕ ಶೂಟ್ ಇದ್ರು ಕೂಡ ಎಲ್ಲೂ ಕೂಡ ಟಯರ್ಡ್ ಅನ್ನುವಂಥದ್ದು ನಿಮ್ಮ ಮುಖದಲ್ಲಿ ಕಾಣಿಸೋದೇ ಇಲ್ಲ. ಎಸ್. ಏನು ಅದರ ಸೀಕ್ರೆಟ್? ಏನಿಲ್ಲ ಅಂದರೆ ತುಂಬ ವರ್ಷಗಳಿಂದ ನಾನು ಇದೇ ಫೀಲ್ಡಲ್ಲಿ ಇರೋದ್ರಿಂದ ಇಟ್ಸ್ ಬೀನ್ ಲೈಕ್ ಆಲ್ಮೋಸ್ಟ್ 10 ವರ್ಷ ಆಗ್ತಾ ಬಂತು. ಓಕೆ. ಸೊ ಹಾಗಾಗಿ ಇದೇ ಫೀಲ್ಡಲ್ಲಿ ವರ್ಕ್ ಮಾಡ್ತಾನೆ ಬಂದಿರೋದ್ರಿಂದ ನನಗೆ ತುಂಬ ಇಷ್ಟಪಟ್ಟು ಮಾಡ್ತಿರೋ ಕೆಲಸ ಅಲ್ವಾ, ಹಾಗಾಗಿ ಟಯರ್ಡ್ ಆಗಲ್ಲ. ಇನ್ನೊಂದೇನಂತಂದರೆ ನಾನು ಈಗ ಒಂದು 2 ಇಯರ್ಸಿಂದ ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೀನಿ ಎವ್ರಿ ವೀಕ್. ಸೊ ನಂದು ಅದು ಬಾಡಿಗೆ ಅಭ್ಯಾಸ ಆಗೋಗಿದೆ. ಸೊ ನನಗೆ ಇದೆಲ್ಲ ಟಯರ್ಡ್ ಅಂತ ಅನ್ಸೋದೇ ಇಲ್ಲ. ಒಂದು ಪ್ಯಾಷನ್ ಆಗಿರ್ಬೋದು, ಇನ್ನೊಂದು ಬಾಡಿ ಅಡಾಪ್ಟ್ ಮಾಡ್ಕೊಂಬಿಟ್ಟಿದೆ ನನಗೆ. ಸೂಪರ್. ಆ್ಯಂಡ್ ಈ ಒಂದು ಸೀರಿಯಲಲ್ಲಿ ತುಂಬ ಪಾಸಿಟಿವ್ ರೋಲ್ನ ಪ್ಲೇ ಮಾಡ್ತಾ ಇದ್ದೀರಾ. ಆ್ಯಂಡ್ ಒಂದು ಸೀರಿಯಲ್ ಅಂತ ಬಂದಂಥ ಸಂದರ್ಭದಲ್ಲಿ ಪಾಸಿಟಿವ್ ರೋಲ್ ಸಿಗಬೇಕು ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ಈಸಿ. ಇವಾಗಂತೂ ಕೆಲವರಿಗೆ ತುಂಬ ನೆಗೆಟಿವ್ ರೋಲ್ ಮಾಡಬೇಕು ಅನ್ನುವಂಥ ಆಸೆ ಇರುತ್ತೆ, ಆದರೆ ಜನಗಳ ಹತ್ರ ಬೈಸ್ಕೊಳ್ಳೋದು ಅದಿದೆಯಲ್ಲ ದೊಡ್ಡ ಸವಾಲು. ಬಿಕಾಸ್ ಎಲ್ಲೇ ಆಚೆ ಕಡೆ ಹೋದಾಗಲೂ ಕೂಡ ಬೈಸ್ಕೊಳ್ಳೋದಲ್ಲ. ಈಗಂತೂ ಎಷ್ಟು ಕನೆಕ್ಟ್ ಆಗಿಬಿಟ್ಟಿದ್ದಾರೆ ಸೀರಿಯಲ್ಗೆ ಅಂದರೆ ಬಂದು ಹೊಡೆದೇ ಬಿಡ್ತಾರೆ. ಸೊ ನಿಮಗೆ ನಿಮ್ಮ ಪಾತ್ರದ ಬಗ್ಗೆ ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಸೊ ನಾನು ನನ್ನ ಒಂದು ಕರಿಯರ್ ಜರ್ನಿ ಏನಿದೆ ಅದನ್ನು ನಾನು ಪಾಸಿಟಿವ್ ಕ್ಯಾರೆಕ್ಟರಿಂದನೇ ಸ್ಟಾರ್ಟ್ ಮಾಡಿದ್ದು. ಓಕೆ. ಬಟ್ ಅದಾದಮೇಲೆ ನಾನು ನೆಗೆಟಿವ್ ಶೇಡು ಮಾಡಿದೆ, ಮತ್ತು ಗ್ರೇ ಶೇಡು ಮಾಡಿದೆ, ಮತ್ತೆ ಈಗ ಪಾಸಿಟಿವ್ ಶೇಡ್ ಮಾಡ್ತಿದ್ದೀನಿ. ಸೊ ನಾನು ಎಲ್ಲ ಪಾತ್ರಗಳ ಒಂದು ಅನುಭವ, ಅದರದ್ದು ಪಾಸಿಟಿವ್ ಸೈಡ್ ಹೇಗಿರುತ್ತೆ, ನೆಗೆಟಿವ್ ಸೈಡ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬಂದಿದ್ದೀನಿ. ಸೊ ಮೀನಾಕ್ಷಿ ಪಾತ್ರ ತುಂಬಾ ಮಜಾ ಕೊಡುತ್ತೆ ಪ್ಲೇ ಮಾಡೋದಕ್ಕೆ. ಬಿಕಾಸ್ ನಾನು ಸೆಟ್ಟಲ್ಲಿ ಹೇಗೆ ಎಲ್ಲರ ಹತ್ರ ಓಡಾಡ್ಕೊಂಡು ಮಾತಾಡ್ತೀನಿ ಆ ಥರ ಆ ಮೀನಾಕ್ಷಿ ಪಾತ್ರ ಇಲ್ಲ. ಅಂದರೆ ಅದರಲ್ಲೂ 2 ಶೇಡ್ ಇದೆ. ಅವಳು ಗಂಡನ ಹತ್ರನೇ ಒಂಥರ ಇರ್ತಾಳೆ, ಅಲ್ಲಿ ಒಂದು ಸಾಫ್ಟ್ ಇದಿರುತ್ತೆ. ಈ ಕಡೆ ಅಮ್ಮನ ಜೊತೆ ಸ್ವಲ್ಪ ರಫ್ ಆಗಿ ಮಾತಾಡ್ತಾಳೆ, ಈ ಕಡೆ ಅಣ್ಣ ಜೊತೆ ತಮ್ಮನ ಜೊತೆ ತುಂಬಾ ಫನ್ ಮಾಡ್ತಿರ್ತಾಳೆ, ಅಜ್ಜಿ ಜೊತೆ ಒಂದು ಕನೆಕ್ಷನ್, ಎಮೋಷನಲ್ ಕನೆಕ್ಷನ್ ಇದೆ, ಲಲಿತಾ ಜೊತೆ ಒಂದು ಬೇರೆ ಬಾಂಡಿಂಗ್ ಇದೆ, ಸಿಸ್ಟರ್ಸ್ ಬಾಂಡಿಂಗ್ ಇದೆ. ಸೊ ಈ ಮೀನಾಕ್ಷಿ ಕ್ಯಾರೆಕ್ಟರ್ ಅಲ್ಲಿ ಒಂದಷ್ಟು ಎಲಿಮೆಂಟ್ಸ್, ಬೇರೆ ಬೇರೆ ಎಲಿಮೆಂಟ್ಸ್ ಇದೆ. ಸೊ ಐ ಆಮ್ ಎಂಜಾಯಿಂಗ್ ಇಟ್. ಸೂಪರ್. ಇನ್ನು ವಾಟ್ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು, ಬಿಕಾಸ್ ಈ ಸೀರಿಯಲ್ ಅನ್ನುವಂಥದ್ದು ಮಂತ್ಲಿ ನಮಗೆ 1 ವೀಕ್ ಆರ್ 12 ಡೇಸ್ ಲೈಕ್ ಈ ಥರ ಇರುತ್ತೆ. ಆ ಬಿಡುವಿನ ಸಮಯದಲ್ಲಿ ಏನು ಮಾಡ್ತಾರೆ? ಸೊ ನಂದು ಇಲ್ಲಿ ಒಂದು 10 ಡೇಸ್ ನನಗೆ ಜಯಲಲಿತಾ ಸೆಟ್ಟಲ್ಲಿ ಆರಾಮಾಗಿ ನಾನು ಕೆಲಸ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀನಿ. ಇನ್ನು ಅದು ಬಿಟ್ಟರೆ ನಾನು ಮಂಗಳೂರಲ್ಲಿ ಐ ಹ್ಯಾವ್ ಮೈ ಲೇಡೀಸ್ ಸಲೂನ್. ಸೊ ಅಲ್ಲಿ ನನ್ನ ಟೈಮ್ ಹೋಗುತ್ತೆ ವಿತ್ ಕ್ಲೈಂಟ್ಸ್, ಅಲ್ಲಿ ಕಮ್ಯುನಿಕೇಟ್ ಮಾಡೋದು ಅದು ಇದು ಅಂತ. ಬೆಳಗ್ಗೆ ನಾನು ಒಂದು 12 ಹಂಗೆಲ್ಲಿ ಹೋದರೆ ಟಿಲ್ 8 o'clock ಹಂಗೆ ಅಲ್ಲಿ ಟೈಮ್ ಹೋಗುತ್ತೆ. ಅದು ಬಿಟ್ಟು ಜಾಸ್ತಿ ಟೆಂಪಲ್ಸ್ಗೆ ಹೋಗ್ತಾ ಇರ್ತೀನಿ ನಾನು. ಟೆಂಪಲ್ ವಿಸಿಟ್ ಜಾಸ್ತಿ ಮಾಡ್ತೀನಿ. ಎವ್ರಿ ಶುಕ್ರವಾರ ಕಟೀಲ್ ದೇವಸ್ಥಾನಕ್ಕೆ ಹೋಗ್ತೀನಿ. ದಿಸ್ ಮೈ ಫೇವ್ರೆಟ್ ಥಿಂಗ್ ಟು ಡೂ. ಅದಾದಮೇಲೆ ಮೋಸ್ಟ್ ಆಫ್ ದ ಟೈಮ್ ಟೆಂಪಲ್ ವಿಸಿಟ್ ಆರ್ ಎಲ್ಸ್ ಫ್ಯಾಮಿಲಿ ಟೈಮ್, ಆಮೇಲೆ ನನ್ನ ಸಲೂನ್, ಆಮೇಲೆ ನನ್ನ ಶೂಟಿಂಗ್. ಇಷ್ಟೇ. ಇದನ್ನು ಬಿಟ್ಟು ನಾನು ಆಚೆ ಎಲ್ಲೂ ಹೋಗೋದಿಲ್ಲ, ಏನು ಮಾಡೋದು ಇಲ್ಲ. ಓಕೆ. ಇನ್ನು ಮನೆಯಲ್ಲಿರುವಂತಹ ಹೆಣ್ಮಕ್ಳು ಈಗ ಆಲ್ಮೋಸ್ಟ್ ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ನೆಗೆಟಿವಿಟಿ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತಾರೆ ಕಂಪ್ಲೀಟಾಗಿ. ಈಗ ಹೊಸದಾಗಿ ಮದುವೆ ಆಗಿ ಗಂಡನ ಮನೆಗೆ ಹೋದಂತಹ ಸೊಸೆ ತಲೆಯಲ್ಲಂತೂ ಇತ್ತೀಚಿನ ದಿನಗಳಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ ತನ್ನ ಗಂಡನ ಹೇಗೆ ಭದ್ರವಾಗಿ ಜೋಪಾನವಾಗಿ ಮಾಡ್ಕೋಬೇಕು, ಆ ಕಡೆ ಅತ್ತೆ ಕಡೆ ಬಿಟ್ಕೊಡ್ಬಾರ್ದು ಅಂತೇಳಿ ನಾವು ಸಪ್ರೇಟ್ ಆಗಿರಬೇಕು, ಈ ರೀತಿಯಾದಂಥ ಮೈಂಡ್ಸೆಟ್ ಹುಡುಗಿರೇ ಜಾಸ್ತಿ ಇತ್ತೀಚಿನ ದಿನಗಳಲ್ಲಿ
ಅಭಿಮಾನಿಗಳಲ್ಲಿ ಇರುವಂಥದ್ದು. ಪ್ರೈವೇಟ್ ಆಗಿ ನಾವು ಆಚೆ ಹೋಗ್ಬಿಡ್ಬೇಕು ಅಂತ. ಸೊ ಇಂಥವ್ರಿಗೆಲ್ಲ ಏನು ಹೇಳಕ್ ಬಯಸ್ತೀರಾ ನೀವು ಒಂದು ಪಾಸಿಟಿವ್ ವುಮೆನ್ ರೋಲ್ನ ಪ್ಲೇ ಮಾಡುವಂತಹ ಹುಡುಗಿಯಾಗಿ? ಫಸ್ಟ್ ಆಫ್ ಆಲ್ ಮೀನಾಕ್ಷಿನ ಯಾರು ಅಂದ್ರೆ ಅಷ್ಟೊಂದು ಇನ್ಸ್ಪೈರ್ ಆಗಿ ತಗೊಳ್ಬೇಡಿ. ಬಿ ವೆರಿ ಹಾನೆಸ್ಟ್, ಈ ಸ್ಟಕ್. ಈವನ್ ದೋ ಅವಳು ಒಳ್ಳೆಯವಳಾಗಿದ್ರು, ಈವನ್ ದೋ ಅವಳ ಎಲ್ಲ ಫನ್ ಎಲಿಮೆಂಟ್ಸು, ಸ್ಯಾಡ್ ಎಲಿಮೆಂಟ್ಸ್ ಎಲ್ಲ ಎಲಿಮೆಂಟ್ಸ್ ತೋರಿಸ್ತಿದ್ರು, ಐ ಡೋಂಟ್ ಪ್ರಿಫರ್ ಟು ಬಿ ಅ ಮೀನಾಕ್ಷಿ ಇನ್ ರಿಯಲ್ ಲೈಫ್. ಯಾಕಂದರೆ ಒಂದು ಹುಡುಗಿಯಾಗಿ ಅವಳಿಗೆ ಅವಳದಾಗಿರೋಂಥ ಒಂದು ವಾಯ್ಸ್ ಇರಬೇಕಾಗತ್ತೆ. ಕರೆಕ್ಟ್. ಅದಾದ್ಮೇಲೆಯಿಂದ ಏನಿಲ್ಲ, ಬೇರೆಯವ್ರ ವಿಶ್ ಬಿಟ್ಬಿಟ್ಟು ಅವಳ ವಿಶನ್ನು ಅವಳು ಪೂರ್ತಿ ಮಾಡ್ಕೋಬೇಕು. ಆ ಥರದ್ದು ಒಂದು ಆ ಥರದ್ದೊಂದು ಸ್ಟ್ಯಾಂಡ್ ತಗೊಳ್ಳೋ ಅಂತ ಒಂದು ಮನಸ್ಥಿತಿ ಎಲ್ಲ ಹುಡುಗಿರಲ್ಲೂ ಇರಬೇಕು. ಯಾಕೆ ಈಗ ನೆಗೆಟಿವಿಟಿ ತಲೆಗೆ ಬರುತ್ತೆ ಅಂತಂದರೆ, ಯು ಆರ್ ನಾಟ್ ಕೀಪಿಂಗ್ ಯುವರ್ ಸೆಲ್ಫ್ ಬ್ಯುಸಿ. ಅದು ನೀನು ಹೊರಗಡೆ ಹೋಗಿ ದುಡಿಬೇಕು ಹಂಗೆ ಹಿಂಗೆ ಅಂತಲ್ಲ, ನಿನ್ನ ಮನೇಲಿ ಇದ್ಕೊಂಡು ಯು ಕ್ಯಾನ್ ಕೀಪ್ ಯುವರ್ ಸೆಲ್ಫ್ ಬ್ಯುಸಿ. ನಿನ್ಗೆ ಇಷ್ಟ ಆದ ಪೇಂಟಿಂಗ್ ಮಾಡ್ಬೋದು, ಇಲ್ಲ ಸ್ಟಿಚಿಂಗ್ ಮಾಡ್ಬೋದು, ನಿಮ್ಗೇನು ಇಷ್ಟ ಆಗುತ್ತೆ. ಈಗ ಹೊಸದಾಗಿ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಆಗಿದೆ, ಸೊ ಅದನ್ನೆಲ್ಲ ನೀವು ಹೊರಗಡೆ ಹೋಗಿ ಮಾಡಬೇಕು ಅಂತಿಲ್ಲ. ನಿಮಗೆ ಯಾವಾಗ ಫ್ರೀ ಅನಿಸುತ್ತೆ, ವೆನ್ ಯು ಆರ್ ಫೀಲಿಂಗ್ ಡಲ್, ವೆನ್ ಯು ಆರ್ ಫೀಲಿಂಗ್ ನಾಟ್ ಫೀಲಿಂಗ್ ರೈಟ್ ಅಂತ ಅನ್ಸುತ್ತೋ, ಆ ಟೈಮಲ್ಲಿ ಯು ಕೀಪ್ ಯುವರ್ ಸೆಲ್ಫ್ ಬಿಸಿ, ಯು ವಿಲ್ ಫೀಲ್ ರಿಲ್ಯಾಕ್ಸ್ಡ್. ಇಲ್ಲ ಕೆಲವ್ರಿಗೆ ಇದು ಯಾವುದು ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ, ಕೆಲವ್ರಿಗೆ ಈ ಮೇಕಪ್ ಮಾಡ್ಕೊಳ್ಳೋದು ಇಷ್ಟ ಇರುತ್ತೆ. ಸೊ ಸೀರಿಯಲ್ ಸೆಟ್ಗೆನೂ ವಿಸಿಟ್ ಮಾಡಾಯ್ತು. ನಮ್ಮ ಜೊತೆಗೆ ಮೊದಲು ಹಿರಿಯನ್ನೇ ಸ್ಟಾರ್ಟ್ ಮಾಡಬೇಡ ಅಂತ ಹೇಳ್ಬಿಟ್ಟು ನನಗೆ ಅಜ್ಜಿ ಅಂತ ಕರೆಯೋಕೆ ಮನಸ್ಸೇ ಆಗ್ತಾ ಇಲ್ಲ ನಿಜವಾಗ್ಲೂ. ನಿಮಗೆ ಹೆಂಗೆ ಅಜ್ಜಿ ಪಾತ್ರ ಕೊಟ್ಟರು ಅಮ್ಮ? ನನಗೆ ಬೇಜಾರಾಗ್ತಾ ಇದೆ. ಅಕ್ಕನ ರೋಲ್ ಕೊಟ್ಟಿದ್ರೆ ಓಕೆ, ಅಮ್ಮ ರೋಲ್ ಕೊಟ್ಟಿದ್ರು ಓಕೆ ಫೈನ್, ಬಟ್ ಅಜ್ಜಿ ರೋಲ್ ಯಾಕೆ ಕೊಟ್ರು ಅಂತ ಹೇಳ್ಬಿಟ್ಟು. ನನ್ನ ಏಜು ಐ ಆಮ್ 66 years ಏಜ್ old. ನಾಟ್ ಮ್ಯಾಟರ್ಸ್, ಬಟ್ ಯು ಲುಕ್ ಸೋ ಯಂಗ್. ಅದಕ್ಕೋಸ್ಕರ ವಿಗ್ ಹಾಕ್ಸಿದ್ದಾರೆ. ಹೇಳಿದ್ರು ನನ್ನ ಮಗನ ರೋಲ್ ಹಾಕೋರಿಗೆ, ನೀವು ಅಕ್ಕನ ಹಾಕಿ ಕಾಣಿಸ್ತೀರಾ, ಅಮ್ಮನ ಹಾಕಿ ಕಾಣಿಸೋದಿಲ್ಲ, ಆದ್ರಿಂದ ವಿಗ್ ಬೇಕೇ ಬೇಕು, ಕಂಪಲ್ಸರಿ, ಅದು ಫುಲ್ ವೈಟ್ ಅಂತ ಹೇಳಿ ಅದಕ್ಕೆ ವಿಗ್ ಮಾಡಿಸಿರೋದು. ಓಕೆ. ಏನ್ ಅನಿಸ್ತು ನಿಮಗೆ ಫಸ್ಟ್ ಸ್ಟಾರ್ಟಿಂಗು? ಈಗ ನೋಡೋಕೆ ಅಷ್ಟು ಚೆನ್ನಾಗಿ ಕಾಣಿಸುವಂತ ಸಮಯದಲ್ಲಾಗಿರ್ಬೋದು, ಅಂಡ್ ನಿಮ್ಗೆ ಆಸೆ ಇರುತ್ತೆ ಇನ್ನೂ ಸ್ವಲ್ಪ ದಿನ ಅಕ್ಕ ರೋಲು, ತಾಯಿ ಪಾತ್ರನೋ ಮಾಡ್ಬೇಕು ಅಂತ. ಇಷ್ಟು ಬೇಗ ಅಜ್ಜಿ ಪಾತ್ರ ಕೊಡ್ತಿದಾರಲ್ವಾ ಅಂತ ಕೋಪ ಬರ್ಲಿಲ್ವಾ? ಇಲ್ಲ ಇಲ್ಲ, ನಂಗೆ ಅನ್ಸ್ಲಿಲ್ಲ. ಯಾಕಂದ್ರೆ ನನಗೀಗ ಬಾಡಿಯಲ್ಲಿ ಚೇಂಜಸ್, ನನಗೆ ಸುಸ್ತು ಎಲ್ಲ ಗೊತ್ತಿದೆ, ನನ್ನ ಏಜ್ ಗೊತ್ತಿದೆ ಅಲ್ವಾ. ಆದ್ರಿಂದ ಯಾಕಂದ್ರೆ ನಾನು ಇದಕ್ಕೆ ಮೊದ್ಲೂನು ಹೀರೋಯಿನ್ ಅಂದ್ರೆ ಸಣ್ಣ ಹೀರೋಯಿನ್ ಅಲ್ಲ, ನನಗೆ ಮೊಮ್ಮಕ್ಕಳೇನೆ ಕಾಲೇಜಿಗೆ ಹೋಗೋರು, ಡಾಕ್ಟ್ರು ಎಲ್ಲ ಇದ್ರು. ಅವ್ರ ಅಮ್ಮ ಹೀರೋಯಿನ್ ಅಂದ್ರೆ ಇಂತಿ ನಿಮ್ಮ ಆಶಾ, ಸುವರ್ಣದಲ್ಲೇ ಮಾಡಿದ್ದೀನಿ. ಇಂತಿ ನಿಮ್ಮ ಆಶಾ ರೋಲು ಸಂಗೀತ ಮಾಡ್ತಾ ಇದ್ರು. ಸಂಗೀತ ಮೇಡಮ್ ಅಂದ್ರೆ ಎಲ್ರಿಗೂ ಗೊತ್ತಲ್ಲ, ಗುಬ್ಬಿ ವೀರಣ್ಣ ಅವರ ಮೊಮ್ಮಗಳು. ಆವಾಗ್ಲೇ ನಾನು ಅವ್ರ ಅಮ್ಮ ಮಾಡಿದ್ದೆ, ಅವ್ರ ಅತ್ತೆ ಮಾಡಿದ್ದೆ, ಮದರ್ ಇನ್ ಲಾ. ನನ್ನ ಮಗ ಧರ್ಮೇಶ್ ಅಂತ, ಅವರು ಅಂಬರೀಷ್ ಕಸಿನ್, ಅವರು ಮೂವಿಯಲ್ಲೆಲ್ಲ ಮಾಡ್ತಾರೆ. ಸೊ ಅವಾಗಿಂದ ನನ್ನ ಮನಸ್ಸು ಅಡ್ಜಸ್ಟ್ ಆಗಿದೆ. ನಾನು ಅಷ್ಟುವರೆಗೆ ಕಂಟಿನ್ಯೂಟಿ ರೋಲ್ ಮಾಡ್ತಿರ್ಲಿಲ್ಲ. ನನ್ನ ಮಕ್ಕಳಿಗೋಸ್ಕರ, ಮಕ್ಕಳಿಗೆ ನನ್ನ ಕೇರ್ ಬೇಕಾಗಿತ್ತು. ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೋಗುವಾಗ ಎಲ್ಲ ನಾನು ಅವ್ರಿಗೆ ಕ್ಯಾರಿಯರು ಅದು ಇದು ಎಲ್ಲ ಮಾಡಿಕೊಡ್ಬೇಕಾಗಿತ್ತು. ಆದ್ರಿಂದ ನನ್ಗೆ ಮಾಡೋಕ್ಕಾಗಲಿಲ್ಲ. ಆಮೇಲೆ ಈಗ ಅದೇ ವಯಸ್ಸಾದ್ಮೇಲೆ ನಂಗೆ ಕಂಟಿನ್ಯೂಟಿ ರೋಲ್ ಮಾಡೋಕ್ ಆಗಿರೋದು. ಆದ್ರಿಂದ ವಯಸ್ಸಿಗೆ ಸರಿಯಾಗಿ ರೋಲ್ ಸಿಕ್ಕಿದೆ. ಸೊ ಬೇಜಾರೇನಿಲ್ಲ, ಬೇಜಾರಿಲ್ಲ, ಖುಷಿ ಇದೆ, ಬೇಜಾರಿಲ್ಲ. ಯಾಕಂದ್ರೆ ನನ್ನ ಏಜಿಗೆ ಸರಿಯಾಗಿ ಈಗ ನಂಗೆ 66ಗೆ ಅಮ್ಮ ಕೊಡೋದೇ ಇಲ್ಲ. ಅಂದ್ರೆ ನಾನು ಹೆಂಗ್ ಕಾಣಿಸ್ತೀನೋ ಅದು ಬೇರೆ, ಅದು ಸ್ವಲ್ಪ ಮೇಕಪ್ ಅಲ್ಲಿ ಬೇಕಿದ್ರೆ ಕಣ್ಣು ಕೆಳಗಡೆ ಇದ್ ಮಾಡ್ಕೊಂತಾರೆ ಅಲ್ವಾ. ಬಟ್ ನಿಮ್ಗೆ ಯಾರು ಹೇಳಿಲ್ವಾ ಯಾಕೆ ಇಷ್ಟು ಬೇಗ ಅಜ್ಜಿ ರೋಲ್ ಮಾಡ್ತಾ ಇದ್ರೆ, ಇಷ್ಟು ಚೆನ್ನಾಗಿದ್ದೀರಾ ನೋಡೋಕೆ, ಅಕ್ಕ ರೋಲ್ ಆದ್ರೂ ಮಾಡ್ಬೇಕಿತ್ತು ಅಂತ? ನಿಮ್ಮ ಅಭಿಮಾನಿಗಳು, ಫ್ಯಾನ್ಸ್ ಆಗಿರ್ಬೋದು, ಯಾರು ಹೇಳಿಲ್ವಾ? ಎಲ್ಲರೂ ಹೇಳಿದ್ದಾರೆ. ಅಯ್ಯೋ, ಯಾಕಂದ್ರೆ ನಾನು ಭಜನೆ ಕರೆಕ್ಟ್, ನಾನು ಭಜನೆ ಕ್ಲಾಸ್ ಮಾಡ್ತೀನಿ, ನಾನು ಯಕ್ಷಗಾನ ಆರ್ಟಿಸ್ಟ್. ಸೂಪರ್ ನೋಡಿ, ಅದಕ್ಕೆ ಲಾಸ್ಟ್ ಇಯರ್ ವರೆಗೂ ಯಕ್ಷಗಾನ ಮಾಡಿದ್ದೀನಿ, ಕುಣಿದಿದ್ದೀನಿ. ರವೀಂದ್ರ ಕಲಾಕ್ಷೇತ್ರದಲ್ಲೂ ಕುಣಿದಿದ್ದೀನಿ. ಅದು ನಂದು ಅಲ್ಲಿ ವಿಲನ್ ರೋಲೇ ನಂಗೆ ಸಿಕ್ಕೋದು. ನಾನು ಹೈಟ್ ಇದ್ದೀನಿ, ಇದೆಲ್ಲ ಕಟ್ಟಿ ಇಷ್ಟು ದಪ್ಪ ಮಾಡ್ತಾರೆ. ಸೊ ನಂಗೆ ವಿಲನ್ ರೋಲ್ ಯಾವ್ದು, ರಾವಣ ಮಾಡಿದ್ದೀನಿ, ದಕ್ಷ ಯಜ್ಞದಲ್ಲಿ ದಕ್ಷ, ಸೀತಾಪರ್ಣದಲ್ಲಿ ರಾವಣ, ದಕ್ಷ ಯಜ್ಞದಲ್ಲಿ ದಕ್ಷ, ಸಮುದ್ರ ಮಥನದಲ್ಲಿ ಬಲಿ ಚಕ್ರವರ್ತಿ, ಆಮೇಲೆ ಕನಕಾಂಗಿ ಕಲ್ಯಾಣದಲ್ಲಿ ಬಲರಾಮ. ಹೀಗೆ ಎಲ್ಲ ವಿಲನ್ರು ದೇವ್ರಿಗೆ ಬೈಕೊಂಡೇ ತಿರ್ಗಾಡಿದ್ರು. ನಾನು ದೇವ್ರ ಭಕ್ತೆ ಅಂದ್ರೆ ದೇವ್ರ ಭಕ್ತೆ, ದೇವ್ರಿಗೆ ಬೈಕೊಂಡೇ ನಂದು ರೋಲ್ ಜೋರು, ಭಯಂಕರ ಜೋರು. ಇದು ಬೇಕು. ಮತ್ತೆ ನಮ್ಗೆ ಆ ರೋಲ್ ಎಲ್ಲ ಮಾಡುವಾಗ ನಾವು ತೈ 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 ಅಂತ ಕುಣಿಯೋಕಿಲ್ಲ, ಅದೆಲ್ಲ ಪುಂಡು ವೇಷ ಚಿಕ್ಕ ಮಕ್ಕಳಿಗೆ. ಈ ವಯಸ್ಸಲ್ಲಿ ನಮ್ದು ಗ್ರೇಸು, ಆ ಗ್ರೇಸು ನಾವು ನೆಡ್ಗೆ ನಮ್ಮಿದು ಕುಣಿತ ಇರುತ್ತೆ, ಗ್ರೇಸ್ಫುಲ್ ಆಗಿರುತ್ತೆ.
Okay. ಸೊ ಐ ಕುಡ್ ಮ್ಯಾನೇಜ್. ನಾನು ಖುಷಿಯಿಂದೇ ಮಾಡಿದ್ದೀನಿ. ಮೊನ್ನೆ ಅದು ಲಾಸ್ಟ್ ಇಯರ್ ಅಲ್ಲೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಮ್ಮ ಮಹಿಳಾ ಟೀಮ್ ಒಂದೇ ಇದೆ. ಆ ಟೀಮ್ ಇದು 25 ವರ್ಷ ಕಂಪ್ಲೀಟ್ ಆಗಿದೆ. ಅದಕ್ಕೋಸ್ಕರ ಬ್ಯಾಲೆಟ್, ಯಕ್ಷಗಾನ ಬ್ಯಾಲೆಟ್ ಅಂತ ಶಿವರಾಮ್ ಕಾರಂತರು ಮಾಡ್ತಾ ಇದ್ರಲ್ಲ, ಅಂದ್ರೆ ಫಾರಿನಿಗೆಲ್ಲ ಅವ್ರು ಟೀಮ್ ತಗೊಂಡು ಹೋದಾಗ ಅಲ್ಲಿ ನಾವು ಡೈಲಾಗ್ಸ್ ಎಲ್ಲ ಅವ್ರಿಗೆ ಅರ್ಥ ಆಗೋದಿಲ್ಲ ಫಾರಿನರ್ಸ್ಗೆ. ಅದಕ್ಕೋಸ್ಕರ ಅವರು ವಿತ್ ಆ್ಯಕ್ಷನ್, ಈಗ ನಾವು ಒಂದು ಹಾಡು ಹೇಳ್ತಾರೆ, ಭಾಗವತರು ಅಂತ ಇರ್ತಾರೆ, ಅವ್ರು ಹಾಡು ಹೇಳ್ತಾರೆ, ಅವ್ರ ಹಾಡಿಗೆ ನಾವು ಆ್ಯಕ್ಷನ್ ಮಾಡಿ ಕುಣಿಬೇಕು, ಇಡೀ ಸ್ಟೇಜಲ್ಲಿ ಮೂಮೆಂಟ್ ಕೊಡಬೇಕು. ಅದು ಒಂದು 2 ಸಲ ಭಾಗವತರು ಹೇಳ್ತಾರೆ, ಆಮೇಲೆ ಫ್ಲೂಟ್ ಇರುತ್ತೆ, ಆಮೇಲೆ ಸೆಕ್ಸಫೋನ್ ಇರುತ್ತೆ. ಸೂಪರ್. ಅಷ್ಟಕ್ಕೂ ಅಂದ್ರೆ 4 ಟೈಮ್ಸ್ ನಾವು ನಮ್ಮ ಎಕ್ಸ್ಪ್ರೆಷನ್ ಆಡಿಯನ್ಸಿಗೆ ಅರ್ಥ ಮಾಡೋ ಹಾಗೆ ಡ್ಯಾನ್ಸ್ ಮಾಡಬೇಕು. ಅದನ್ನ ನಾನು ರಾವಣನ್ ರೋಲಲ್ಲಿ ನಾನು ಅದನ್ನ ಮಾಡಿದ್ದೀನಿ. ಫುಲ್ ಡ್ಯಾನ್ಸ್. ಅಲ್ಲಿ ಹೋದ್ರೆ ನಮ್ಗೆ ಎನರ್ಜಿ ಬರುತ್ತೆ. ನಿಜ ಅಲ್ಲ? ಅದು ಟೈಟ್ ಮಾಡಿ ಕಟ್ತಾರೆ. ಕರೆಕ್ಟ್. ಆ ಮೇಕಪ್ ಹಾಕಿದ ತಕ್ಷಣ ಅದು ಒಂಥರ ಮೇಕಪ್ ಹಾಕಿದ ತಕ್ಷಣ ಮತ್ತೆ ನಮಗೆ ಸುಮ್ಮನೆ ಅವರು ರಿಹರ್ಸಲ್ ಅಲ್ಲಿ ಮಾಡುವಾಗ ನಮ್ಗೆ ಒಂಥರ ಮೈ ಚಳಿ, ಆ ಥರ ಎಲ್ಲ ಕುಣಿಯೋದು ಮತ್ತು ಎಕ್ಸ್ಪ್ರೆಷನ್ ಕೊಡೋದು ಒಂಥರ 2ನೇ ಪಾತ್ರ ಅಂತಾರೆ, ವಿಲನ್ ರೋಲು, ಅದನ್ನೇ ಮಾಡಿದವಳು ನಾನು. ಆದ್ರಿಂದ ನಂಗೆ ಕ್ಯಾಮರಾ ನೋಡಿದ್ರೆ ನಾನು ನಿಲ್ಲುದೇ ಹೀಗೆ ಮೇಲೆ. ಇಲ್ಲಿ ಡೈರೆಕ್ಟರ್ ಮೊದಲು ಕ್ಯಾಮ್ರಾ ಲೆಂತ್ಗೆ ಮ್ಯಾಚ್ ಆಗ್ಬಿಟ್ಟು. ಹೌದು, ನಮ್ ಕ್ಯಾಮರಾ ನೋಡಿದ್ರೆ ಮೇಲೆ ಹೋಗ್ಬಿಡುತ್ತೆ. ತುಂಬಾ ಇಷ್ಟಪಟ್ಟಿದ್ದೀನಿ. ಹೌದು, ಯಕ್ಷಗಾನ ತುಂಬಾ ಇಷ್ಟ. ಚಿಕ್ಕಂದಿನಿಂದಲೂ ನಾವು, ನನ್ನ ತಂದೆ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿದ್ರು, ನಮ್ಮ ಅಜ್ಜಂದೆ ಸ್ಕೂಲ್. ನಾವೆಲ್ಲ ಹೋದ್ರು ನಮ್ಮ ಮುಂದೆ ಕೂರಿಸೋರು. ನಮ್ಗೆ ಅವಾಗ ಇಂಟ್ರೆಸ್ಟ್ ಭಾರಿ, ಅವಾಗ ಕಲಿಬೇಕು ಅನ್ನೋದು ತಲೆ ಒಳಗಿತ್ತು. ಆದ್ರೆ ನಮ್ಗೆ ಅದಕ್ಕೆ ಟೈಮ್ ಇರಲಿಲ್ಲ. ಊರಲ್ಲೆಲ್ಲ ದೂರ ದೂರ ಹೋಗ್ಬೇಕು. ನಾನು ಆಕ್ಚುಲಿ ಉಡುಪಿ ಕುಂದಾಪುರದ ಆಚೆ ಸೈಡ್. ಆಮೇಲೆ ಇಲ್ಲಿ ಬಂದ ಮೇಲೂ ನಾನು ಪೋಸ್ಟಲ್ ಅಸಿಸ್ಟೆಂಟ್ ಆಗಿ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ನಾನು. ಆವಾಗ ಎಲ್ಲ ನಮಗೆ ಮನೆ ಕೆಲಸ ಮಾಡ್ಕೊಂಡು, ಮಕ್ಕಳದ್ದು ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಿ ಬರೋದೇ, ಡ್ಯೂಟಿ ಮುಗಿಸೋದ್ರಲ್ಲೇ ಆಗ್ತಿತ್ತು. ಆಮೇಲೆ ಮಗನಿಗೋಸ್ಕರ ನಾನು 16 ಇಯರ್ಸ್ ಸರ್ವಿಸಲ್ಲೇ ವಾಲಂಟರಿ ರಿಟೈರ್ಮೆಂಟ್ ತಗೊಂಡೆ. ವಾಲಂಟರಿ ಎಲ್ಲ ಮೆಡಿಕಲ್ ಗ್ರೌಂಡ್ಸಲ್ಲಿ. ಅದ್ರ ಮೇಲೆ ಎಲ್ಲ ನನ್ನ ಇಂಟ್ರೆಸ್ಟ್ಗಳನ್ನೆಲ್ಲ ಸ್ವಲ್ಪ ನೋಡೋಕೆ ಶುರು ಮಾಡಿದೆ. ಹಾಡು, ಭಜನೆಗಳು, ಅದು ಇದು ಏನೇನೆಲ್ಲ ಕಲಿತೆ, ಶ್ಲೋಕಗಳು ಓದಿದ್ದೆ. ಆಮೇಲೆ ಯಕ್ಷಗಾನ. ಸೂಪರ್. ಯಕ್ಷಗಾನ ನಮ್ಮ ಯಜಮಾನರು ತುಂಬ ಸಪೋರ್ಟ್ ಮಾಡಿದ್ರು, ಮಕ್ಕಳು ಎಲ್ಲ. ಆದರೆ ನಾನು ಯಕ್ಷಗಾನ ಕಲ್ತಿದ್ದು ಯಾವ ಏಜ್ ಅಂತ ನಿಮಗೆ ಗೆಸ್ ಮಾಡ್ತೀರಾ? ಚಿಕ್ಕಂದಿನ 4 ವರ್ಷದಿಂದ. ಸುಮ್ಮನೆ ಮತ್ತೆ ನಾನು ಯಕ್ಷಗಾನ ಸ್ಟೆಪ್ ಹಾಕಿ ಕಲಿಯೋಕ್ಕೆ ಶುರು ಮಾಡಿದ್ದು ನನ್ನ 45 ಇಯರ್ಸಲ್ಲಿ. 45 ಇಯರ್ಸ್. ನಾನು ತುಂಬಾ ಚಿಕ್ಕ ವಯಸ್ಸಿನಿಂದ ಆರಂಭ ಮಾಡಿದ್ದೀನಿ. ನೋಡಿದ್ದೀನಿ, ನೋಡಿ ಯಾವಾಗ ನಾನು ಸ್ಟೆಪ್ಸ್ ಕಲಿಲಿಲ್ಲ. 45 ವರ್ಷದಲ್ಲಿ ನಾನು ಕಲ್ತಿದ್ದು. ಸೂಪರ್. ನೋಡಿ, ನಿಮ್ಗೆ ಆ ಒಂದು 45 ವರ್ಷ ಅಂದಾಗ ಆಗ್ಲೇ ಜೀವನನೇ ಸಾಕಾಗೋಗಿ ಸಾಕಪ್ಪ ಆರಾಮಾಗಿ ಇದ್ಬಿಡೋಣ ಅನ್ನೋ ಟೈಮಲ್ಲಿ ಅವಾಗ ನೀವು ಹೊಸ ಹೊಸ ಆಸೆಗಳು, ಕನಸುಗಳು ಚಿಗುರುಡಿಯುತ್ತೆ. ಅಂದರೆ ಯಕ್ಷಗಾನ ಕಲಿಬೇಕು, ಸಂಗೀತ ಕಲಿಬೇಕು, ಮತ್ತೊಂದು ನಟನೆಗೂ ಕೂಡ ಸ್ವಲ್ಪ ಬ್ರೇಕ್ ಕೊಟ್ಬಿಟ್ಟು ಅದಾದ್ಮೇಲೆ ಬಂದಿದ್ರೆ ಹೇಗೆ ಸಾಧ್ಯ ಆಯ್ತು? ಅದು ಏನಂದ್ರೆ ನಮಗೆಲ್ಲ ಇಂಟ್ರೆಸ್ಟ್ ಇತ್ತು. ನನ್ನ ತಂದೆ ತಾಯಿ ಎಲ್ಲ ಈಗ ಸಂಗೀತ ಫ್ಯಾಮಿಲಿಯವರು. ನನ್ನ ಸೋದರ ಮಾವ ಸಂಗೀತ ವಿದ್ವಾಂಸರಾಗಿದ್ರು. ಅದೆಲ್ಲ ನಮಗೆ ಒಂದು ಸ್ವಲ್ಪ ಮನಸ್ಸಲ್ಲಿ ರಕ್ತಗುಣ ಬಂದಿರುತ್ತೆ ಅಲ್ವಾ, ಬ್ಲಡ್ ಅಲ್ಲಿ ಬಂದಿರುತ್ತೆ ಒಂಚೂರು ಎಲ್ಲ. ನನ್ನ ತಂದೆ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿದ್ದಾರೆ ಅಂತೆಲ್ಲ. ಅವಾಗೆಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಅವರು ನೀರನ್ನೆಲ್ಲ ಕರೆಸಿ ಸ್ಕೂಲಲ್ಲಿ ಕರೆಸಿ ಮಕ್ಕಳಿಗೆಲ್ಲ ಗೊತ್ತಾಗಬೇಕಲ್ಲ. ಆಮೇಲೆ ಅವರೆಲ್ಲ ನಮ್ಮನೆಗೆ ಬಂದು ನಮ್ಮನೇಲಿ ತಿಂಡಿ ಕಾಫಿ ಎಲ್ಲ ಇದು ಮಾಡಿ ತಗೊಂಡು ಆಮೇಲೆ ಹೋಗೋರು. ಆವಾಗಿಂದ ನಮಗೆ ಇಂಟ್ರೆಸ್ಟ್, ಇವರು ಆರ್ಟಿಸ್ಟು ಅಂದ್ರೆಲ್ಲ ಎಷ್ಟು ಅವ್ರಿಗೆ ಗೌರವ ಸಿಗುತ್ತೆ. ಆಮೇಲೆ ಆರ್ಟ್ ಬಗ್ಗೆ, ಕಲೆ ಬಗ್ಗೆ ನಮಗೆ ಆಸಕ್ತಿ ಮೂಡಿತ್ತು ಇನ್ನೂ ಜಾಸ್ತಿ. ಅದನ್ನ ನಮ್ಮಲ್ಲೂ ಅಳವಡಿಸ್ಕೊಳ್ಬೇಕು ಅನ್ನೋ ಆಸೆ ನಿಜವಾಗ್ಲು. ಅದು ನಮ್ಮ ಪರಿಸರ, ನನ್ನ ತಂದೆ ತಾಯಿ, ನನ್ನ ಅಕ್ಕಂದ್ರು ಎಲ್ಲರೂ ಅಷ್ಟೇ, ಎಲ್ಲರೂ ಈ ಥರ ಎಲ್ಲ ಒಂದೊಂದರಲ್ಲಿ ಇದ್ದಾರೆ. ನನ್ನ ಅಕ್ಕನೂ ಆರ್ಟಿಸ್ಟು, ಮತ್ತೆಲ್ಲರೂ ಜಾಬಲ್ಲಿದ್ದರು, ಒಳ್ಳೆ ಜಾಬಲ್ಲಿ. ನಮ್ಮ ತಂದೆ 6 ಜನ ಹೆಣ್ಮಕ್ಳು, ನಾವು ಎಲ್ಲರನ್ನು ಒಂದು ಒಳ್ಳೆ ಇದು ಮಾಡಿ ಕೂರಿಸಿದ್ದಾರೆ. ಅಂದ್ರೆ ಅದು ನಮಗೆ ಬಂದಿದೆ, ಅವ್ರ ಸಪೋರ್ಟಿಂದಾಗಿ ನಾವು ಹೀಗಿದ್ದೀವಿ. ಸೂಪರ್. ಅಮ್ಮ, ನಂಗೆ ಇನ್ನೊಂದು ಏನು ಇಷ್ಟ ಆಯಿತು ಅಂತ ಅಂದ್ರಮ್ಮ, ಒಂದು 45 ವಯಸ್ಸಲ್ಲಿ ನೀವು ಯಕ್ಷಗಾನಕ್ಕೆ ಹೆಜ್ಜೆ ಹಾಕಿದ್ದು, ಮತ್ತೆ ಈಗಲೂ ಕೂಡ ಯಾವುದೇ ಪಾತ್ರ ಕೊಟ್ಟರು ಕೂಡ ನಾನು ರೆಡಿ, ಯಾವುದೇ ಬೇಜಾರಿಂದ ಬೇಸರ ಇಲ್ಲದೆ ನಾನು ಮಾಡೋಕ್ಕೆ ರೆಡಿ ಅನ್ನುವಂಥದ್ದು ಇನ್ನೊಂದು. ಮತ್ತೆ ಈ ವಯಸ್ಸಲ್ಲೂ ಕೂಡ ಈ ರೀತಿಯಾದಂತಹ ಉತ್ಸಾಹ, ಆಸಕ್ತಿ ಮತ್ತೊಂದು. ಅದೆಲ್ಲದರ ಜೊತೆಗೆ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು ವೀಕ್ಷಕರಿಗೆ. ಏನಪ್ಪಾ ಅಂತ ಹೇಳಿದ್ರೆ, ಆ ಕಣ್ಣಲ್ಲಿ ಒಂದು ನೋವು ಕಾಣಿಸ್ತಾ ಇದೆ.
ಒಂದು ಟೆನ್ಷನ್ ಕೂಡ ಇದೆ ನಿಮಗೆ. ಅದರಲ್ಲೂ ಕೂಡ ನೋಡಿ, ಕಲಾವಿದ್ರು ಅಂತ ಹೇಳಿದ್ರೆ ಮೋಸ್ಟ್ ಆಫ್ ಆಲ್ ಎಲ್ರದ್ದು ಕೂಡ ಇದೇ ರೀತಿ ಇರುತ್ತೆ. ಒಂದ್ ಬಣ್ಣ ಹಚ್ಕೊಂಡು ಬಣ್ಣದ ಬಟ್ಟೆ ಹಾಕೊಂಡು ಆ ಕ್ಯಾಮ್ರಾ ಮುಂದಷ್ಟೇ ನಗ್ನಗ್ತಾ ಇರ್ತಾರೆ. ಬಟ್ ಅದ್ರ ಹಿಂದೆ ಎಷ್ಟು ನೋವಿನ ಕಥೆ ಇರುತ್ತೆ ಅನ್ನೋದಕ್ಕೆ ನಿಜವಾಗ್ಲೂ ವೀಕ್ಷಕರೇ, ಇವತ್ತು ಇವ್ರು ನನ್ನ ಜೊತೆಗೆ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಬಟ್ ಊರಿಗೆ ಹೊರಟಿದ್ದಾರೆ ಅವ್ರ ತಾಯಿಗೆ. ಶಿ ಈಸ್ ಕೌಂಟಿಂಗ್ ಹರ್ ಫೈನಲ್ ಡೇಸ್ ನೋಡಿ, ಆದ್ರೂ ಕೂಡ ಡಾಕ್ಟರ್ ಹೇಳಿದ್ದಾರೆ. ಆದ್ರೂ ನನಗೆ ಏನೋ ನಾವು ಇಲ್ಲಿಗೆ ಬಂದ ಮೇಲೆ ನಾವು ಅಲ್ಲಿ ಎಷ್ಟಿದ್ರು ನಾವು ವೃತ್ತಿಗೆ ಮೋಸ ಮಾಡಬಾರ್ದು. ನಾವು ಅದರಲ್ಲಿ ನಮ್ಮನ್ನು ಅಳವಡಿಸ್ಕೊಳ್ಬೇಕು. ಆ್ಯಕ್ಚುಲಿ ಹೇಳೋದಂದ್ರೆ 2 ಡೇಸಿಂದ ಇದು ನಮಗೆ ವಿಷಯ ಗೊತ್ತಾಗಿದೆ, ನಾವು ಹೋಗಲೇಬೇಕು. ಆದರೆ ಇಲ್ಲಿ ಶೂಟಿಂಗ್ ಇದೆ ಅಂದರೆ ನಾನು ನಿಂತಿದ್ದೀನಿ. ಆದರೆ 2 ದಿನ ನಾನು ಮನೆಯಲ್ಲಿರುವಾಗ ಎಷ್ಟು ಸಫರ್ ಆಗಿದ್ದೆ, ಎಷ್ಟು ಟೆನ್ಷನ್, ಏನು ಮಾಡೋಕ್ಕೂ ಬೇಡ. ಆ ನೋವು ನಮ್ಮ ಅಮ್ಮ ಹೆತ್ತ ಅಮ್ಮ ಎಳಿತದಲ್ಲಿ. ಆದರೆ ಇವತ್ತು ನಾನು ಇಲ್ಲಿ ಬಂದಿದ್ದೀನಲ್ಲ, ಇಲ್ಲಿ ನಾನು ನಕ್ಕೊಂಡು ಎಲ್ಲ ಮಾಡ್ತಾ ಇದ್ದೀನಿ. ನಮ್ಮ ವೃತ್ತಿಗೆ ನಾವು ಮೋಸ ಮಾಡಬಾರ್ದು. ಆಮೇಲೆ ಇಲ್ಲಿ 4 ಜನರ ಜೊತೆ ಕೂಡಿ ನಾವು ಇದರಲ್ಲೇ ಮುಳುಗಿ ಹೋಗ್ಬಿಡ್ತೀವಿ. ನಮ್ಮನ್ನ ಆ ಯೋಚನೆ ಅಷ್ಟು ನಮ್ಮನ್ನ ಎಳೆಯುವುದಿಲ್ಲ ಅವಾಗ. ಆದ್ರಿಂದ ನಂಗೆ ಮಾಡೋಕೆ ಸಾಧ್ಯ ಆಯ್ತು. ಈಗ ನಾನು ಸ್ವಲ್ಪ ನಿಜವಾಗ್ಲೂ ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ, ತುಂಬಾ ಗಟ್ಟಿ ಇದ್ದೀರಾ. ಒಂದ್ ರೀತಿಯಾಗಿ ನಿಮ್ಮನ್ನ ನೋಡಿ ಕಲ್ತ್ಕೋಬೇಕು. ನಿಜ, ನೊಂದ್ಕೊಂಬೇಡಿ. ಅಮ್ಮಂಗೆ 95 ಅಂತ 95 ಕಂಪ್ಲೀಟ್ ಆಯ್ತು. ನೋಡಿ, ಇಷ್ಟು ದಿನ ನಿಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಿದ್ರೆ, ಈಗ ನೋಡಿ ಅಮ್ಮ, ಇವಾಗೆಲ್ಲ 60ಕ್ಕೆ ಆಲ್ರೆಡಿ ಆಗಲ್ಲ ಅನ್ನೋ ತರ ಆಗ್ಬಿಟ್ಟಿರುತ್ತೆ. ಎಷ್ಟು ಕಾಯಿಲೆಗಳು, BP, ಶುಗರ್ ಅಂತೆ, ಮತ್ತಿನ್ನೇನು. ಸೊ ಈ ರೀತಿಯಾಗಿ ಇಷ್ಟು 95 ವರ್ಷಗಳ ಕಾಲ ಬದುಕಿದ್ದಾರೆ ಅಂತ ಹೇಳಿದ್ರೆ ಗ್ರೇಟ್ ಅಂತ ಹೇಳ್ಬಿಟ್ಟು. ಅಂಡ್ ಏನೂ ಆಗೋದಿಲ್ಲ, ಇನ್ನು 100 ವರ್ಷ ತನಕ ನಿಮ್ಮ ತಾಯಿ ಆರಾಮಾಗಿ ಚೆನ್ನಾಗಿರ್ಲಿ ಅಂತ ನಾವು ಹಾರೈಸೋಣ. ಏನ್ ಮಾಡೋದು, ಯಾರ್ಯಾರಿಗೆ ಎಷ್ಟು ಯಾವಾಗ ಎಲ್ಲೆಲ್ಲಿ ಬರ್ದಿರುತ್ತೆ. ನಿಜ ನಿಜ ನಿಜ. ನಿಮ್ಮ ಈ ಧೈರ್ಯ, ನಿಮ್ಮ ಆತ್ಮವಿಶ್ವಾಸ ಇದೇ ರೀತಿ ಇರ್ಲಿ ಅಮ್ಮ. ಇನ್ನೊಂದಷ್ಟು ಜನಕ್ಕೆ ನೀವು ಸ್ಫೂರ್ತಿಯಾಗಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ರಿಗೂ ಕೂಡ ಅಜ್ಜಿನ ಡ್ರೆಸ್ ಅಲ್ಲಿ ನೋಡಿರ್ಲಿಲ್ಲ ಅಂತ ಅನ್ಸುತ್ತೆ. ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ. ಇನ್ನು ಸೀರಿಯಲ್ ಸೆಟ್ ಅಲ್ಲಿ ಎಲ್ಲರೂ ಕೂಡ ಶೂಟಿಂಗ್ ಅಲ್ಲಿ ಬಿಸಿ ಇದ್ದಾರೆ. ಎಲ್ರೂ ಕೂಡ ಮಾತಾಡ್ಸ್ಕೊಂಡು ಬೇಡ. ಹಲೋ, ನಮಸ್ಕಾರ. ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ ನಾನು ಸ್ವಲ್ಪ ನಿಮ್ಮ ಸಮಯವನ್ನು ತಗೊಳ್ತಾ ಇದ್ದೀನಿ. ಬೇಸರ ಆಗ್ತಾ ಇದೆಯಾ, ಖುಷಿ ಆಗ್ತಾ ಇದೆಯಾ? ಖುಷಿ ಮೇಡಮ್ ಅಲ್ವಾ? ಅಲ್ಲ, ನನಗೇನ್ ಖುಷಿ ಅಂದ್ರೆ ಗಂಡ ಹೆಂಡತಿನ ಜೋಡಿ ಮಾಡೋ ಬದಲು ಅಳಿಯ ಮಾವನ್ ಜೋಡಿ ಮಾಡಿದಾರಲ್ಲ, ಅದಕ್ಕೆ ಖುಷಿ ಆಗ್ತಿದೆ. ಮಾತಾಡಿಸಿದೆ, ಅವ್ರು ಸಿಕ್ಕಾಪಟ್ಟೆ ಬಿಸಿ ಇದ್ರು. ನನ್ ಜೊತೆ ಮಾತಾಡ್ಸ್ಬೇಕು ತಾನೆ. ನೀವೆಲ್ಲಿ ಸಿಗ್ತೀರಾ? ನೀವು ಇವಾಗಲೇ ಸಿಕ್ಕಿರೋ. ಅಲ್ಲ, ಆದ್ರೂ ನಾವು ಮಾವ ಅಳಿಯ ಖುಷಿಯಾಗಿದ್ದೀವಿ. ಮಗಳಿಗಿಂತ ಜಾಸ್ತಿ ಅಪ್ಪನ ಜೊತೆನೆ ಹೆಚ್ಚು ಕ್ಲೋಸ್ ಆಗಿದ್ದೀವಿ. ಸೊ ಏನ್ ತೊಂದರೆ ಇಲ್ಲ, ನಮಗಂತೂ ಖುಷಿ ಇದೆ. ಇವನಿಗೆ ಖುಷಿ ಇದೆಯಲ್ವೋ ಗೊತ್ತಿಲ್ಲ. ಖಂಡಿತವಾಗಿಯೂ ಖುಷಿ ಇದೆ ಸರ್. ಇನ್ನು ಜಯಲಲಿತಾ ಅನ್ನುವಂಥ ಸೀರಿಯಲ್ ಒಂದೊಳ್ಳೆ ಮೆಸೇಜ್ ಅಂತೂ ಇದ್ದೇ ಇದೆ ಸರ್ ಸೀರಿಯಲ್ ಅಲ್ಲಿ. ಆ್ಯಂಡ್ ಇವಾಗಿನ ಮಕ್ಕಳ ಮನಸ್ಥಿತಿಗಳು ಯಾವ ರೀತಿಯಾಗಿರುತ್ತೆ ಅದಕ್ಕಿಂತ ಭಿನ್ನವಾಗಿ ತೋರಿಸುವಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಆ ಧಾರಾವಾಹಿಯಲ್ಲಿ ನೀವಿಬ್ರು ಕೂಡ ಇರುವಂಥದ್ದು ಎಷ್ಟು ಖುಷಿ. ಮೊದಲನೇದಾಗಿ ನನಗೆ ಇಷ್ಟು ನನ್ನ ಒಂದು ಜರ್ನಿಯಲ್ಲಿ ಈ ಪಾತ್ರ ನನಗೆ ವಿಶೇಷವಾದದ್ದು ಯಾಕೆ ಅಂದರೆ, ಈ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್ಕಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು. ಯಾಕಂದರೆ ಇದುವರೆಗೂ ನಾನು ಮಾಡಿರಲಿಲ್ಲ ಈ ಥರದ್ದು. ಜೊತೆಗೆ ಒಂದು ಪ್ರಮುಖ ಪಾತ್ರ ಅಂದರೆ, ನಾರ್ಮಲಿ ಹೀರೋಯಿನ್ ಬಿಟ್ಟರೆ ಬೇರೆ ಯಾರಿಗೂ ಹೆಚ್ಚು ಪ್ರಾಮುಖ್ಯತೆ ಇರಲ್ಲ. ಇದರಲ್ಲಿ ಆ ರೀತಿ ಇಲ್ಲ. ಅವ್ರ ಜೊತೆಗೆ ಅಪ್ಪ ಅಮ್ಮ ಅತ್ತೆ ಮಾವ ಈ ರೀತಿ ಎಲ್ಲ ಪಾತ್ರಗಳಿಗೂ, ಈ ಅಳಿಯನ ಪಾತ್ರಗೂ ಅಷ್ಟೇ ಇಂಪಾರ್ಟೆನ್ಸ್ ಇರೋದರಿಂದ ನಮಗೆಲ್ಲ ತುಂಬ ಖುಷಿ ಇದೆ. ಅಂದರೆ ಕತೆ ನೀವು ತೀರಾ ಬದಲಾಯಿಸ್ಕೊಂಡು ಹೊಸ ಥರ ಮಾಡ್ತೀನಿ ಅಂತ ಹೇಳೋದು ತಪ್ಪಾಗತ್ತೆ. ಅತ್ತೆ ಸೊಸೆ ಮಧ್ಯೆ ಮಾವ ಸೊಸೆಗೆ ಇರುವಂಥ ಕಾನ್ಫ್ಲಿಕ್ಟು ಈ ಥರದ್ದೆಲ್ಲ ತುಂಬಾ ಇರೋದರಿಂದ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ನನಗೆ ಖುಷಿಯಾಗಿದೆ. ಇನ್ನು ಮೀನಾಕ್ಷಿ ಅವ್ರ ಥರ ಹೆಂಡತಿ ಪಡೆಯೋಕೆ ನೀವು ತುಂಬಾ ಪುಣ್ಯ ಮಾಡಿರ್ಬೇಕು ಸರ್. ಏನು ಹೇಳ್ತೀರಾ ನಿಮ್ಮ ಹೆಂಡತಿ ಬಗ್ಗೆ? ಅದೇ ಆಗ್ಲೇ ಹೇಳ್ದಂಗೆ ಹೆಂಡತಿ ಜೊತೆ ಇರೋದಕ್ಕಿಂತ ಜಾಸ್ತಿ ಮಾವನ ಜೊತೆನೇ ಇರ್ತೀನಿ. ನಾವಿಬ್ಬರೇ ತಾನೇ ಮನೆ ನಡೆಸ್ತಿರೋದು, ಸ್ಕೀಮ್ ಮಾಡೋದು, ಹೀಗಾಗಿ ಸೊ ಆದ್ರಿಂದ ಅದು ಹಿಂಗೆ ನಡಿಬೇಕಾಗತ್ತೆ. ಫಸ್ಟ್ ರಾಜಕೀಯ, ಆಮೇಲೆ ಸಂಸಾರ. ಫಸ್ಟು ಅಲ್ಲ, ಹೆಣ್ಮಕ್ಳ ಕತೆ ಏನಾಗ್ಬೇಕು ನೀವು ಹಿಂಗೆ ಹೇಳಿದ್ರೆ? ಅವಳು ಸ್ವಲ್ಪ ನನ್ನ ಮಗಳು ಅಂತಲ್ಲ, ಸ್ವಲ್ಪ ಕಿರಿಕಿರಿ ಇದ್ದಾಳೆ. ಅಂದರೆ ಎಲ್ಲ ಅದಕ್ಕೂ ಕ್ವಶನ್ ಮಾಡೋದು, ಕೇಳೋದು, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಗಂಡನ ಜೊತೆಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದಾಗ್ತಿಲ್ಲ. ಅವಳದು ತಪ್ಪು ಅಂತಲೂ ಹೇಳಲ್ಲ ನಾನು, ಹೇಳಕ್ಕಾಗಲ್ಲ. ಆದರೆ ಕೆಲವೊಂದು ವಿಷಯದಲ್ಲಿ ಅವ್ರು ಇಂಟರ್ಫಿಯರ್ ಆಗಬಾರ್ದು, ಆಗ್ತಾರೆ. ಈಗ ನನ್ನ ಹೆಂಡ್ತಿ ನಾನು ಕೂತರು ಅಂತಾಳೆ, ಎದ್ದು ನಿಂತರು ಅಂತಾಳೆ, ಹಾಗೆ ಓ ಅಂತಿರ್ತಾಳೆ. ಅದು ಕೇರಿಂಗ್ ಸರ್, ನಿಮ್ಮ ಮೇಲೆ ಹೆಣ್ಮಕ್ಳು ಮಾಡೋ ಕೇರಿಂಗ್. ಓ ಅನ್ನೋದು ಕೇರಿಂಗು ಹೊಸ ಥರ ಇದೆ. ಜಾಸ್ತಿ ಲವ್ ಇರುತ್ತೋ ಅಲ್ಲಿ ಜಾಸ್ತಿ ಕೇರ್ ಇರುತ್ತಂತೆ, ಜಾಸ್ತಿ ಕೂಗಾಟ ಇರುತ್ತೆ. ನೋಡಿ, ಈಗ ಇನ್ಮೇಲೆ ನಾನು ಅಷ್ಟೇ ಪ್ರೀತಿ. ಸದ್ಯ ಅರ್ಥ ಆಯ್ತಾರೆ. ಎಲ್ಲ ಗಂಡು ಮಕ್ಳಿಗೂ ಹೇಳ್ಬಿಡಿ. ಇಲ್ಲ, ಹೇಳ್ತೀವಿ. ನಮಗೆ ಹೇಳಿದ್ರೆ ಎಲ್ಲ ಗಂಡು ಮಕ್ಳಿಗೂ ತಲುಪುತ್ತೆ. ಹೌದು, ನಿಜ. ಇನ್ನ ನಮ್ಮ
ಲಲಿತಾ ಅವ್ರಿಗೆ, ಜಯಲಲಿತಾ ಅವ್ರಿಗೆ BA ಮಾಡೋ ಕನಸಿರುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ. ಬಟ್ ಅವ್ರಿಗೆ BA ಮುಗಿಸ್ಬೇಕು, ಮದುವೆ ಆಗಬೇಕು ಅನ್ನುವಂಥ ಕನಸು. ಮಗಳು ಬಂದರು ನೋಡಿ, ಜಾಯಿನ್ ಮಾಡಿಸ್ಕೊಂಬೇಡ ಅವ್ರಿಗೂ. ಹಾ. ಬನ್ನಿ ಮೀನಾಕ್ಷಿ. ಸ್ವಲ್ಪ ಕಿರಿಕಿರಿ ಇದ್ರು ಒಳ್ಳೆ ಹುಡುಗಿ. ಇಷ್ಟೊತ್ತು ಏನು ಹೇಳಿದ್ರು ಗೊತ್ತಾ ನೀವು? ಇಲ್ಲ ಹೌದಾ? ನಿನಗಿಂತ ಒಳ್ಳೆ ಹೆಂಡತಿ ಸಿಗದೇ ಇಲ್ಲ ಅಂತ ಹೇಳಿದೆ. ಕರೆಕ್ಟ್. ಹೌದಾ? ಮತ್ತೆ ಪಾಪ ನೀನು. ಹೇಳಿದಿ ಮನೇಲಿ ನಾನು ಒಬ್ಳೆ ಕೇಳೋದು ಇನ್ನೇನಲ್ಲಿ. ತುಂಬಾ ಹೊಗಳ್ತಾ ಇದ್ದೆ, ನನಗೆ ಮುಜುಗರ ಆಗೋಯ್ತು. ಹೌದಾ? ರಾಜಕೀಯ ಎಲ್ಲ ಮೂಲೆಗೆ, ಫಸ್ಟ್ ಹೆಂಡತಿ ಆಮೇಲೆ ಆಮೇಲೆ ರಾಜಕೀಯ ಅಂತ ಹೇಳಿದ್ವಿ. ಈಗ ಆಡಿಯನ್ಸ್ ಗೆ ಆಕ್ಚುಲಿ ಗೊತ್ತಾಗುತ್ತೆ ಇವ್ರಿಬ್ರು ಹೆಂಗೆ ಅಂತ. ತುಂಬಾ ನಾನು ನನ್ನ ಹೆಂಡತಿನ ಹೊಗಳಿದೆ, ಅವನ ಹೆಂಡತಿನ ಹೊಗಳದ. ನಾನು ನನ್ನಂತ ಮಗಳು ಯಾರಿಗೂ ಹುಟ್ಟಿಲ್ಲ ಅಂತ. ಹೆಂಡತಿ ಹೊಗಳೋದೇ ಸೀರಿಯಲ್ ಅಂತ ಹೇಳ್ತಾ ಇದೀನಿ ನಾನು. ಹೌದಾ? ಅಲ್ಲ, 2 ನಿಮಿಷದಲ್ಲೇ ನನಗೆ ರಾಜಕೀಯ ತೋರಿಸ್ಬೇಕು. ಅಯ್ಯಪ್ಪ, ಸೀನ್ಗಳು ಹಿಂಗೆ ಇವೆ. ನಾನು ಹೇಳಿಲ್ವಾ ಇವ್ರಿಬ್ರು ಏನಾದ್ರು ಹೇಳಿದ್ರಿ ಮನೇಲಿ ಎಲ್ಲರೂ ಕೇಳ್ತಾರೆ. ಅಂದ್ರೆ ಹೆಂಗಂದ್ರೆ ಹೆದರ್ಸಿ ಬದರ್ಸಿನಾದ್ರೂ ಇವ್ರು ಏನೋ ಹೇಳ್ತಾರೆ. ನಿನಗೆ ಹೆದರ್ಸಿದೀವಾ? ಇಲ್ಲ, ಇವ್ರು ನನಗೆ ಹೆದರ್ಸಲ್ಲ. ಇವ್ರು ನಂಗೆ ಎಮೋಷನಲಿ ಬ್ಲಾಕ್ ಮೇಲ್ ಮಾಡ್ಬಿಟ್ಟು ಅವ್ರ ಕೆಲಸ ಮಾಡಿಸ್ಕೊಂತಾರೆ. ಪ್ರೀತಿ ಮುಖ್ಯ. ಇವಳು ಬಿಟ್ಟು ಎಲ್ಲರ ಮೇಲೂ ಕೂಗಾಡಿದೀನಿ. ಮಾಡ್ಬೇಕು, ಮಗಳ ಹತ್ರ ಹೇಗ್ ಮಾಡ್ಬೇಕು. ಇಲ್ಲ ಎಮೋಷನ್ ತೋರಿಸ್ತೀವಿ ಅಷ್ಟೇ, ಅದು ವರ್ಕೌಟ್ ಆಗುತ್ತೆ. ಹಾ, ಕೆಲವೊಮ್ಮೆ. ಹೌದು, ಕೆಲವೊಮ್ಮೆ. ಮಗಳ ಒಂದು ನೆಗೆಟಿವ್ ಗುಣ ಹೇಳ್ಬೇಕು, ಮಗನ ಒಂದು ಪಾಸಿಟಿವ್ ಗುಣ, ಅಳಿಯನ ಒಂದು ಪಾಸಿಟಿವ್ ಗುಣ ಹೇಳ್ಬೇಕು. ಅಳಿಯ ಏನ್ ಹೇಳಿದ್ರು ತಲೆಯಾಡ್ತಾನೆ, ಅದು ಪಾಸಿಟಿವ್. ಮಗಳು ನೆಗೆಟಿವ್ ಅಂತ ಹೇಳಕ್ಕಾಗಲ್ಲ. ಅವಳು ಏನು ಹೇಳಿದ್ರು ಕ್ವಶನ್ ಮಾಡ್ತಾಳೆ. ಅಪ್ಪ ಇದ್ಯಾಕೆ ಹಿಂಗೆ ಮಾಡಬೇಕು, ಅವಳು ಕನ್ವಿನ್ಸ್ ಆಗಬೇಕು. ಆ ರೀತಿ ನಾವು ಸ್ವಲ್ಪ ಎಮೋಷನ್ ಆಗಿ ಹೇಳಿದಾಗ ಅವಳು ಕೇಳ್ತಾಳೆ ಅಲ್ವಾ. ಸೊ ನೆಗೆಟಿವ್ ಇಲ್ಲ. ಶಿ ಈಸ್ ವೆರಿ ಪ್ರಾಂಪ್ಟ್, ಕಮಿಟೆಡ್, ಒಳ್ಳೆಯವಳು. ಆಮೇಲೆ ನ್ಯಾಯದ ಪರವಾಗಿ ನಿಂತ್ಕೊಳ್ಳೋಳು. ಅದಕ್ಕೆ ಯಾವಾಗಲೂ ಅಪ್ಪನ ಪರವಾಗಿ ನಿಂತ್ಕೋತಾಳೆ. ಆಮೇಲೆ ಅದೇ ಇಷ್ಟ. ಇನ್ನು ಜಯಲಲಿತಾ ಅವ್ರ ಬಗ್ಗೆ ಒಪಿನಿಯನ್. ಇವಾಗ ಅತ್ತೆನ ಲೈಟಾಗಿ ಕ್ಯಾಚ್ ಹಾಕೊಳಕ್ ನೋಡ್ತಾ ಇದ್ದಾರೆ. ಹುಡುಗನೇನೋ ಕ್ಯಾಚ್ ಹಾಕೊಂಡು ಮದುವೆ ಏನೋ ಆಗ್ಬಿಟ್ರು. ಸೊ ಅತ್ತೆನ ಹೊಲಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ತಪ್ಪು, ಹುಡುಗನ್ ಕ್ಯಾಚ್ ಹಾಕೊಂಡಿಲ್ಲ ಅವಳು. ನಾನು ಕ್ಯಾಚ್ ಹಾಕ್ಸೋವಾಗ ನಾನು ಮಾಡಿದ್ದೆ. ಹೌದು, ಮಾಸ್ಟರ್ ಮೈಂಡ್ ಇಲ್ಲಿದೆ. ಅವಳಿಗೆ ಸಿಕ್ಕಿರೋ ಒಂದೇ ಚಾನ್ಸ್ ಏನಂತಂದ್ರೆ ಅತ್ತೆನ್ ಕ್ಯಾಚ್ ಹಾಕೋಬೇಕು ಅಂತ. ಬಟ್ ಅತ್ತೆ ಕ್ಯಾಚ್ ಆಗಲ್ಲ. ಇಲ್ಲಿ ಹೆಂಗಾಯ್ತು ಅಂದ್ರೆ ಅದು ಯಾರ ಕೈಗೂ ಸಿಗಲ್ಲ. ಮೈ ತುಂಬಾ ಎಣ್ಣೆ ಬಡ್ಕೊಂಡ್ಬಿಟ್ಟಿರತ್ತೆ. ಜಾರ್ಕೊಂಡು ನಾನು ಹಿಂಗಂದ್ರೆ ಯಾಕಂಗೆ ಅಂತ ಹುಟ್ಟು ಸ್ವಭಾವ ಅದು. ಎಲ್ಲ ಮಕ್ಕಳು ಅಳ್ತಾ ಹುಟ್ಟಿದ್ವಂತೆ. ಅವ್ರಮ್ಮ ಹೇಳ್ತಿದ್ರು ಇವಳು ಓ ಅನ್ಕೊಂಡು ಹುಟ್ಟಿದ್ಲಂತೆ. ಕೂಗಿ ಹುಟ್ಟಿದ್ಲಂತೆ. ಹಿಂಗಾಗಿ ಸ್ವಲ್ಪ ಹಾರಾಟ ಜಾಸ್ತಿ. ಸುಮ್ಮನೇನು ಹಂಗೆ. ಇಂಥ ಅಳಿಯ ಸಿಕ್ಕಿರೋದು ಎಷ್ಟು ಪುಣ್ಯ. ಎಲ್ರಿಗೂ ಈ ತರ ಅಳಿಯ ಸಿಗಲ್ರಿ. ಯಾರಿಗೆ ಸಿಗ್ತಾರ್ರಿ? ನನ್ನ ಮಗಳು ಹಂಗಿದ್ದಾಳೆ. ಏನ್ ತಮಾಷೆನ? ನಾನು ಅದೇ ಹೇಳ್ತೀನಿ, ಯಾರಿಗೆ ಸಿಗ್ತಾರ್ರಿ ಹುಡುಗಿ? ಸೂಪರ್. ನೋಡಿದ್ರಾ ಮೀನಾಕ್ಷಿ ಪವರ್. ಸೂಪರ್ ಪವರ್. ದೇವ್ರ ಹೆಸರು ಬೇರೆ ಇಟ್ಟಿದಾರಲ್ವಾ, ಹಾಗಾಗಿ ಬೈಯಂಗಿಲ್ಲ. ಬೈಯಂಗೂ ಇಲ್ಲ. ತುಂಬಾ ದೈವ ಭಕ್ತರು. ಅಳಿಯ ಹೇಗೆ? ಅಳಿಯ ಅವಳು ಭಕ್ತರು. ಮೇಡಮ್ ಖತರ್ನಾಕ್ ನಂಬರ್ 1. ಖತರ್ನಾಕ್. ಅಲ್ಲ, ನಾನು ಇವರು ಅಂದ್ರೆ ಕ್ಯಾರೆಕ್ಟರ್ ಬಿಟ್ಟು ನಾನು ರೋಹಿತ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸಖತ್ ಚಿಲ್ ಮನುಷ್ಯ. ತಲೆ ಬೀಳಿ ಆಕಾಶನೇ ತಲೆ ಕೆಳಗೆ ಆಗ್ಲಿ ಮಲಗಿರ್ತಾರೆ. ಇಲ್ಲ, ಪಕ್ಕದಲ್ಲಿ ಭೂಕಂಪ ಆಗ್ತಿದ್ರು. ಈಗ ಭೂಕಂಪ ನೋಡ್ಕೊಂಡು ಹಿಂಗೆ ಭೂಕಂಪ ಆಗ್ತಿದ್ಯಾ ಅಲ್ಲಿ ಅಷ್ಟು ದೂರದಲ್ಲಿದೆ. ಅಷ್ಟು ಇದು ಒಟ್ಟಿನಲ್ಲಿ ಚಿಲ್ ಮನುಷ್ಯ. ಅಷ್ಟೊಂದು ಕೂಲ್ ಆಗಿರೋದು ಹೇಳ್ಕೊಡಿ ನಮ್ಮ ಅನುಭವ. ಒಂದು ಅನುಭವ. ಕೆಲವೊಂದು ಇಂಥ ಪೀಸ್ ಹುಡ್ತವೆ. ಅಂದ್ರೆ ಉಟ್ಕೋಣ ಯಾವುದಕ್ಕೂ ತಲೆನೇ ಕೆಡಿಸ್ಕೊಳಲ್ಲ, ಆರಾಮಾಗಿರ್ತದೆ. ಬಟ್ ಒಳ್ಳೇದು. ಇವಾಗೆಲ್ಲ ತುಂಬಾ ಸ್ಟ್ರೆಸ್, ಪ್ರೆಷರ್, ಟೆನ್ಷನ್ ಹುಡುಗರುಗಳ ಹಂಗೆ ಇರ್ತಾರೆ ಆಲ್ಮೋಸ್ಟ್ ಎಲ್ಲರೂ. ಅವ್ರಗಳ ಮಧ್ಯೆ ನಿಮ್ಮಂತವ್ರು ಇದ್ರೆ ಯಾವ ರೋಗಗಳು ಕೂಡ ಬರಲ್ಲ ಮೇಡಮ್. ಒಳ್ಳೆ ನಿದ್ದೆ ಬರುತ್ತೆ, ಆರಾಮ. ನೀವು ಇನ್ನೊಂದು ಯೋಚನೆ ಮಾಡಿ, ಈ ಸೆಟ್ ಅಲ್ಲಿ ಯಾರು ಎಲ್ಲಿರ್ತಾರೋ ಏನ್ ಮಾಡ್ತಾರೋ ಮಾಡಿ, ನಾವಿಬ್ರು ಇದ್ರೆ ತುಂಬಾ ಫನ್ ಇರುತ್ತೆ. ಊಟ ಮಾಡಿದಾಗ್ಲೂ, ಇಲ್ಲಿ ಸೀನ್ ಮಾಡ್ತಿದ್ದಾಗ್ಲೂ, ಟೀ ಕುಡಿಬೇಕಾದ್ರೂ ಯಾರಿಲ್ಲ ಅಂದ್ರೆ ನಾವು ಇಬ್ರೇನೆ ಫನ್ ಮಾಡ್ಕೊಂಡಿರ್ತೀವಿ.
ಮತ್ತೆ ಹೆಂಗಂತಂದ್ರೆ ಇವ್ರು ಹೇಳ್ತಾರಲ್ಲ ವಿತೌಟ್ ಸೀನ್ಸ್ ಅಲ್ಲಿ ಬಿಟ್ರು ಇವ್ರಿಬ್ರು ಅದೇನೋ ಗೊತ್ತಿಲ್ಲ, ಅದೇನೋ ಹೇಳ್ತಾರಲ್ಲ, ಎರಡು ಬಾಡಿ ಒಂದೇ ಸೋಲ್ ತರ ಇರ್ತಾರೆ ಇಲ್ಲಿ, ಆತ್ಮ ಜೀವ, ಆ ತರ ಇರ್ತಾರೆ. ವೇವ್ ಲೆಂತ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ 100%. ವೆರಿ ಗುಡ್. ಆ್ಯಂಡ್ ವೆರಿ ಶಾರ್ಪು. ಒಂದು ಸ್ಮಾಲ್ ಒಂದು ಲೈಟಾಗಿ ಒಂದು ಏನೋ ಒಂದು ಕಾಮಿಡಿ ಮಾಡಿ ಪಟ್ಟನ್ ಕ್ಯಾಚ್ ಮಾಡ್ಕೊತಾರೆ. ಇವಳು ಅಷ್ಟೇ. ಅಯ್ಯೋ ಸೀರಿಯಸ್ ಎಲ್ಲ ಏನಾಗುತ್ತೆ ಅಂತ ಹೇಳಿ ಶಾರ್ಟ್ ಮುಗಿದ ತಕ್ಷಣ ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ಸಾಕಪ್ಪ ಸರಿ ನಿದ್ದೆ ಹೊಡಿತಾರೆ. ಯಾರು ನಿದ್ದೆ ಜಾಸ್ತಿ ಮಾಡೋದು? ನಮ್ಮಲ್ಲಿ ಹೀರೋ ಇಲ್ಲ ಇದ್ದಾನೆ, ಇಲ್ಲ ಇದ್ದಾನೆ ಕಾಂಪಿಟೇಷನ್ ಮಾಡ್ಬೋದು, ಅಂದ್ರೆ ನಾವು ಮಾಡ್ತೀವಿ. ನನ್ನ ಮೂರೂ ಮಕ್ಕಳು, ಅವ್ರು ಹೇಳೋಕ್ಕಿಂತ ಮುಂಚೆ ನಾನೇ ಹೇಳ್ತಿದ್ದೀನಿ. ನನ್ನ ಎಕ್ಸಾಕ್ಟ್ಲಿ ಇವ್ರು ನನ್ನ ಮೂರು ಮಕ್ಕಳು ಇವರು ಫಸ್ಟು ನಮ್ಮ ಹೀರೋ. ಮಲಗಿರ್ಬೋದು ಮೋಸ್ಟ್ಲಿ. ಮಲಗಿರ್ಬೋದು. ಎರಡನೇ ಮಗ ಒಬ್ಬ ಇದ್ದಾನೆ, ಸಾರಿ ಅವ್ನು ಕಾಂತ ಎರಡಲ್ಲ, ಕಾಂತ ಫಸ್ಟು. ಅವನಿದಾನ ಅವನು ಮಲಗಿದ ಅಂದರೆ ಆಮೇಲೆ ಇನ್ನೊಬ್ಬರು ಕೊನೆ ಅವನು. ಅಯ್ಯಯ್ಯಯ್ಯ ಅಂದರೆ ಅವ್ರಿಗೆ ಅಷ್ಟು ಟೈಮ್ ಇರುತ್ತೆ. ಹಂಗೆ ಒಂದ್ ಸ್ವಲ್ಪ ಪ್ಲಾನ್ ಮಾಡಿ ಅವ್ರಿಗೆ. ಮಾಡಿ ಅವ್ರ ಕ್ಯಾಮ್ರಾಮನ್ ಬೇಬಿ ಅಂತ, ಬೇಬಿ ಈಗ ನೋಡಿ ಮಗು ತರ ಹೆಂಗ್ ಸ್ಮೈಲ್ ಮಾಡ್ತಿದ್ದಾರೆ. ಆಮೇಲೆ ಕ್ಯಾಮ್ರಾಮನ್ ಅವರು ರವಿ ಕ್ಯಾಮ್ರಾಮನ್ನು, ಇವರು ಬೇಬಿ ಸುಧಾ ಸರ್. ಅವನು ಅವಿನಾಶ. ನಮ್ಮ ಪ್ರೊಡ್ಯೂಸರ್ ಇಂಟರ್ವ್ಯೂ ಮಾಡಿದ್ರಾ? ಪ್ರೊಡ್ಯೂಸರ್ ಇನ್ನೊಂದು 5 ನಿಮಿಷ. ಇವರು ಒಬ್ರನ್ನ ನೆಮ್ಮದಿಯಾಗಿ ಇರಕ್ ಬಿಡಲ್ಲ ಅಂತ. ಅಂದ್ರೆ ಅದಕ್ಕೂ ದುಡ್ಡು ಕೊಡ್ತಾರೆ ಇವನಿಗೆ. ಯಾರು ನೆಮ್ಮದಿಯಾಗಿರ್ಬಾರ್ದು, ನಿಮ್ದಿ ತೆಗಿಯೋದಕ್ಕೆ ದುಡ್ಡು ಕೊಡ್ತಾರೆ. ಎಲ್ಲರೂ ಕೇಳಿದಿರ ಇದನ್ನ? ಆಮೇಲೆ ಒಳ್ಳೆ ಸಂಬಳ, ಅಂಡ್ ಸಂಬಳಕ್ಕೆ ತಕ್ಕಾಗಿ ಮಾಡ್ತಾನೆ. ಹೌದು, ಅಂದ್ರೆ ಇವ್ರಿಗೆ ಹಿಂಗೆ ಅಂತಿಲ್ಲ, ಎಲ್ಲಾನು ಇವರು. ಶ್ರೀಶೈಲ ಅಂತ. ಇಷ್ಟು ಅದ್ಭುತವಾಗಿ ನಟನೆ ಮಾಡೋದಕ್ಕೆ ಕಾರಣೀಕರ್ತರು ಶ್ರೀಶೈಲ. ಸೂಪರ್. ನೀವು ಯಾವ ರೀತಿಯಾಗಿ ಡೈಲಾಗ್ಸ್ ಎಲ್ಲ ಹೇಳ್ಕೊಡ್ತೀರಾ? ಅವ್ರು ಹೇಳ್ತಾ ಇದ್ದಾಗ ಯಾವ ರೀತಿಯಾಗಿ ಮಕ್ಕಳಿಗೆ ಮಂಗಳಾರತಿ ಬರ್ತೀರಲ್ಲ? ಆತರ ಇವ್ರುಗಳಿಂದ ನನ್ನ ಕಲಿ ತುಂಬಾ ಇದೆ. ಆದ್ರೆ ನೋಡೋದಾದ್ರೆ ನ್ಯಾಷನಲ್ ಅವಾರ್ಡ್ ನಾವಿನ್ನೂ ಅನುಬಂಧ ಅವಾರ್ಡ್ಸ್ ನೋಡಿಲ್ಲ. ನಮ್ಗೆ ಹೆಂಗೆ ಮಾತಾಡಕ್ ಬಿಡಲ್ಲ ಇವಾಗ, ಹಂಗೆ ಕೆಲಸ ಇದೆ. ಓಕೆ ಬನ್ನಿ. ಹೌದು ನಿಂದ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹೀಗೆ ಹ್ಯಾಪಿಯಾಗಿ ನಗ್ನಗ್ತಾ ಇರಿ. ತುಂಬಾ ಖುಷಿ ಆಯ್ತು. ನಿಮ್ಗೆ ಏನ್ ಅನಿಸ್ತು? ನಂಗೆ ತುಂಬ ಖುಷಿ ಆಯಿತು. ನಮ್ಮ ಸುವರ್ಣ ಡಿಜಿಟಲ್ ಇದರಲ್ಲಿ ನಾವು ಫಸ್ಟ್ ಟೈಮ್ ಬರ್ತಾ ಇದ್ದೀವಿ ಅನ್ನೋದು ಖುಷಿ ಆಯಿತು. ಆಲ್ ದ ಬೆಸ್ಟ್ ಡಿಜಿಟಲ್ ಟೀಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೀರಿಯಸ್ ಆಗಿ ಯಾರು ನಾನಾ? ಹೌದು. ಆಯ್ತು, ನೀವು ಹೇಳಿದ್ದೀರಾ ಅಂತ ಆಗ್ತೀನಿ. ಜಯಲಲಿತಾ ಸೆಟ್ಗಂತೂ ಬಂದಾಯ್ತು. ಇಲ್ಲಿ ಅವಾಗಲೇ ಕಮೆಂಟ್ ಮಾಡ್ತಾ ಇದ್ರು ನಿಮ್ಮ ಪತಿದೇವ. ಏನಂತ? ನೀವು ಅನ್ಕೊಂಡೆ ಹುಟ್ಟಿದ್ರಿ ಅಂತ ಹೇಳ್ಬಿಟ್ಟು. ಯಾಕಂಗೆ ಹೇಳಿದ್ರು? ಅಲ್ಲ ಯಾಕಂಗೆ ಹೇಳಿದ್ರು ಅಂತ ನಮಗೆ ಗೊತ್ತು. ಯಾಕಂಗೆ ನೀವು? ಗೊತ್ತಿಲ್ಲ, ನನ್ನ ವಾಯ್ಸೇ ಒಂಥರ ಜೋರು. ಅಂದರೆ ನನ್ನ ಮಾತನ್ನು ಕೇಳಿದ್ರು ಅಂದರೆ ಕೂಲಾಗೆ ಹ್ಯಾಂಡಲ್ ಮಾಡ್ತೀನಿ, ಕೇಳಿಲ್ಲ ಅಂದರೆ ಆರ್ಭಟಿಸ್ತೀನಿ ಅಲ್ವಾ? ಓಕೆ. ಒಬ್ರು ಅತ್ತೆ ಅಂತ ಹೇಳಿಬಿಟ್ಟು ಹೇಗೆಲ್ಲ ಇವಾಗಿನ ನಮ್ಮ ಜೆನ್ಸಿ ಕಿಡ್ಸ್ ಆಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು ಯೋಚನೆ ಮಾಡ್ತಾರೆ, ಅದೇ ರೀತಿಯಾಗಿದ್ದೀರಾ ಅಂತ ಅನ್ಸುತ್ತೆ ನೀವು. ಏನು ಹೇಳಕ್ಕೆ ಕೊಡ್ತೀರಾ? ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಎಲ್ಲೋ ಒಂದು ಕಡೆ ಪರಮೇಶ್ವರಿದ ಅತಿ ಆಯಿತು. ಓಕೆ. ಅಂದರೆ ನನಗೆ ನಾನೇ ಹೇಳ್ಕೋಬೇಕು ಅಂತಂದರೆ ಅತಿ ಆಯಿತು. ಓಕೆ. ಇಷ್ಟು ಇರಬಾರ್ದು, ಇಷ್ಟು ಖಡಕ್ಕಾಗೂ ಇರಬಾರ್ದು, ಇಷ್ಟು ಜೋರು ಇರಬಾರ್ದು, ಕೆಲವೊಂದೊಂದು ಕಡೆ ಸೋಲ್ಬೇಕು. ಓಕೆ. ಬಟ್ ಅತಿ ಆಯಿತು ಅಂತ ಅನಿಸುತ್ತೆ. ಈ ಥರ ಇರಬೇಡಿ ಅಂತ ಹೇಳೋದಕ್ಕೆ ಹೊರಟಿದ್ದೀವಿ ನಾವು. ಓಕೆ. ಬಟ್ ಆದರೆ ಧಾರಾವಾಹಿಗಳಿಂದ ನೋಡಿದಂತಹ ಸಂದರ್ಭದಲ್ಲಿ ಎಲ್ಲರೂ ಬೈಕೊಳ್ತಾರೆ. ಬಟ್ ಆದರೂ ಕೂಡ ಅದೇ ಒಂದು ಸ್ಟ್ರಾಟಜೀಸ್ನ, ಅದೇ ಒಂದು ಪ್ಲಾನಿಂಗ್ಸನ್ನ ಯೂಸ್ ಮಾಡುವಂತಹ ಜನರ ಸಂಖ್ಯೆ ಹೆಚ್ಚಾಗಿದೆ ಅನ್ನೋಂಥದ್ದು. ಬಿಕಾಸ್ ಸಿನಿಮಾಗೆ ಹೋಲಿಕೆ ಮಾಡಿದ್ರೆ ಈ ಧಾರಾವಾಹಿಗಳಿಗೆ ಬೇಗ ಕನೆಕ್ಟ್ ಆಗ್ತಾ ಇದ್ದಾರೆ ಜನಗಳು. ಒಂದು ರೀತಿಯಾಗಿ ಮನೆ ಮಗಳ ಥರ ಟ್ರೀಟ್ ಮಾಡೋದು, ವಿಲನ್ನ ರಿಯಲ್ ವಿಲನ್ ಏನಪ್ಪ ಅವರು ಎಲ್ಲಾದ್ರೂ ನೀವು ಹೊರಗಡೆ ಕಾಣಿಸಿದ್ರೆ ಹೊಡೆದೇ ಬಿಡುವಂತಹ ಸೀನ್ಗಳು ಎಷ್ಟೊಂದು ಜನ ಕಲಾವಿದರ ಬಾಯಲ್ಲಿ ನಾನು ಕೇಳಿದ್ದೀನಿ.
ಸೊ ಏನು ಅನ್ಸುತ್ತೆ ನಿಮಗೆ ಎಲ್ಲಾದರೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಅಂದರೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿದ್ರೆ ಆ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದೀವಿ ಅಂತ ಅರ್ಥ. ಒಂದು ಕರೆಕ್ಟ್ ಆಯ್ತಾ, ಆ ಥರ ಆಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ. ಯಶೋದೆ ಮಾಡುವಾಗ ನನಗೆ ಅಷ್ಟು ಸಿಂಪತಿಯಿಂದ ಮಾತಾಡ್ಸೋರು. ಆಮೇಲೆ ನಾನು ಹಾಕೋ ಕಾಸ್ಟ್ಯೂಮ್ಗೆ ಏನು ಇಷ್ಟು ಬಡವ್ರ ಥರ ಹಾಕೋತೀಯ, ಕ್ಯಾರೆಕ್ಟರೇ ಹಂಗಿರ್ತಾ ಇತ್ತು. ಸೊ ಆ ಥರ. ಇವಾಗ ಏನ್ರಿ ನೀವು ಸೊಸೆಗೆ ಊಟನೇ ಕೊಡಲ್ವಲ್ಲ, ನೀವು ಊಟ ಕಿತ್ಕೋತೀರಾ ಅಂತ ಬೈತಾನೂ ಇರ್ತಾರೆ. ಸೊ ಅಷ್ಟೊಂದು ಖಡಕ್ಕಾಗೆಲ್ಲ ನಡ್ಕೋಬೇಡಿ, ಅಷ್ಟೊಂದು ಇದ್ರಲ್ಲಿ ನಡ್ಕೋಬೇಡಿ ಅಂತಲೂ ಹೇಳ್ತಾರೆ. ಅವಾಗ ಅನ್ಸುತ್ತೆ ಪಾಪ ಎಷ್ಟು ಕನೆಕ್ಟ್ ಆಗಿರ್ತಾರೆ, ಅಂದರೆ ನಮ್ಮನ್ನು ಹೇಗೆ ನೋಡ್ತಿರ್ತಾರೆ ಅಂತ ಅನಿಸುತ್ತೆ. ಓಕೆ, ನಿಮಗೆ ಈ ಪಾತ್ರ ಸಿಕ್ಕಿರೋದು ಬಿಕಾಸ್ ಯಶೋದೆಯಲ್ಲಿ ಒಂದು ಆದಂತಹ ಪಾತ್ರ, ವಿಭಿನ್ನವಾದ ಪಾತ್ರ ಮಾಡಿದ್ರಿ. ಸೊ ಇಲ್ಲಿ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್, ಕಂಪ್ಲೀಟ್ಲಿ ಚೇಂಜ್. ಸೊ ಯಾವ ಥರ ಪಾತ್ರ ನಿಮಗಿಷ್ಟ? ನನಗೆ ನಾನೊಬ್ಬ ರಂಗಭೂಮಿ ಕಲಾವಿದೆ ಆಗಿರೋದ್ರಿಂದ, ನೀನಾಸಂ ಪಾಸ್ ಔಟ್ ನಾನು. ಸೊ ಆಗಿರೋದ್ರಿಂದ ನನಗೆ ಎಲ್ಲ ಥರ ಪಾತ್ರ ಮಾಡೋದಕ್ಕೂ ನನಗಿಷ್ಟ. ಸಾಫ್ಟ್ ರೋಲ್ ಕೊಟ್ಟರು ಮಾಡ್ತೀನಿ, ಕಾಮಿಡಿ ಕೊಟ್ಟರು ಮಾಡ್ತೀನಿ, ಬೇರೆ ಆ್ಯಕ್ಸೆಂಟ್ ಇರೋವಂಥ, ಅಂದರೆ ಕನ್ನಡದಲ್ಲೇ ಬೇರೆ ಆ್ಯಕ್ಸೆಂಟ್ಸ್ ಇರುತ್ತಲ್ಲ, ಮಂಡ್ಯ ಭಾಷೆ ಆಗ್ಬೋದು, ಹಾಸನ ಭಾಷೆ ಆಗ್ಬೋದು, ತುಮಕೂರು ಕುಂದಾಪುರ ಭಾಷೆ ಆಗ್ಬೋದು, ಯಾವ ಆ್ಯಕ್ಸೆಂಟ್ ಕೊಟ್ಟರು ನಾನು ಮಾಡೋದಕ್ಕೆ ರೆಡಿ. ಸೊ ಅದು ಖುಷಿ ಆಗತ್ತೆ. ಒಂದು 14 ವರ್ಷ ಆಯಿತು ನಾನು ಈ ಜರ್ನಿ ಸ್ಟಾರ್ಟ್ ಮಾಡಿ. ಅವಾಗಿಂದ ಇವತ್ತಿನವರೆಗೂ ಕೂಡ ನನಗೆ ಎಲ್ಲ ಕಲಾವಿದರು ಬಯಸೋದೇ ಅಲ್ವಾ, ಡಿಫ್ರೆಂಟ್ ಕ್ಯಾರೆಕ್ಟರ್ನ ಮಾಡಬೇಕು. ಸೊ ನನಗೆ ಕಾಮಿಡಿ ಅಂತ ಮಾಡಿದೆ, ಅದಕ್ಕೆ ಫಿಕ್ಸ್ ಆಗಿಬಿಟ್ಟೆ. ಆಮೇಲೆ ಅಳಮಂಜಿ ರೋಲ್ ಮಾಡಿದೆ, ಅದಕ್ಕೆ ಫಿಕ್ಸ್ ಆಗಿಬಿಟ್ಟೆ. ಇಲ್ಲ ವಿಲನ್ ಮಾಡಿದೆ, ಅದಕ್ಕೆ ಫಿಕ್ಸ್ ಆಗಿಬಿಟ್ಟೆ ಅಂತ ತುಂಬ ಜನ ಆರ್ಟಿಸ್ಟು ಒಂದು ಗೋಲ್ ಇರುತ್ತೆ. ನಾನು ಈ ಪಾತ್ರನೂ ಮಾಡಬಲ್ಲೆ, ಕಾಮಿಡಿ ಅಲ್ಲದೇನೆ ನಾನು ಒಂದು ಸೀರಿಯಸ್ ಸಬ್ಜೆಕ್ಟನ್ನು ಮಾಡಬಲ್ಲೆ, ಸೀರಿಯಸ್ ಪಾತ್ರ ಮಾಡಬಲ್ಲೆ ಅನ್ನೋ ಒಂದು ಇರುತ್ತೆ ಎಲ್ಲ ಆರ್ಟಿಸ್ಟಲ್ಲೂ. ಸೊ ಅದು ಸಿಗಲ್ಲ, ಎಲ್ಲರಿಗೂ ಸಿಗಲ್ಲ, ಅದಕ್ಕೆ ಫಿಕ್ಸ್ ಮಾಡಿಬಿಡ್ತಾರೆ ಇಂಡಸ್ಟ್ರಿ. ಸೊ ನನ್ನ ವಿಷಯದಲ್ಲಿ ಅದೊಂದು ನನ್ನ ಲಕ್ ಅಂತಾನೆ ಹೇಳ್ಬೋದು. ಪ್ಲಸ್ ಪಾಯಿಂಟ್ ಅಂದ್ರೆ ಬೇರೆ ಬೇರೆ ಪಾತ್ರಗಳನ್ನ ನಿಭಾಯಿಸ್ಕೊಂಡು ಬರ್ತಾ ಇದ್ದೀನಿ. ಸೊ ಒಂದೇ ಚಾನಲಲ್ಲೇ ಇವಾಗ ನಾನು ಗೌರಿಶಂಕರದಲ್ಲಿ, ಅದರಲ್ಲಿ ಮಂಡ್ಯ ಭಾಷೆ, ಹಾಸನ ಭಾಷೆ, ಸೊ ಅದು ತುಂಬಾ ಡಿಫ್ರೆಂಟ್ ಆಗಿ ಇದೆ ಆಕ್ಸೆಂಟ್. ಆಮೇಲೆ ಅದ್ರಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ, ಕಾಮಿಡಿ ಇದೆ, ಆಮೇಲೆ ತುಂಬಾ ಅಳಮಂಜಿ ತರ ಅಳೋ ತರ ಹೋಗುತ್ತೆ, ತುಂಬಾ ವೇರಿಯೇಷನ್ಸ್ ಇದೆ ಅದರಲ್ಲಿ. ಸೊ ಇದರಲ್ಲಿ ಎಟ್ ಎ ಟೈಮ್ ನಾನು ಪ್ಲೇ ಮಾಡ್ತಿರೋದು ಬೇರೆ ತರ, ಖಡಕ್ ಆಗಿ, ನಾರ್ಮಲ್ ಭಾಷೆಯಲ್ಲಿ ಖಡಕ್ ಆಗಿ. ಸೊ ಹಿಂಗೆ ಬೇರೆ ಬೇರೆ ವಿಭಿನ್ನ ಪಾತ್ರಗಳನ್ನ ನನಗೆ ಸುವರ್ಣ ಚಾನಲ್ ಕೊಡ್ತಾ ಇದೆ. ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಈ ಮೂಲಕ. ಸೊ ಖುಷಿ ಆಗುತ್ತೆ, ಒಬ್ಬ ಕಲಾವಿದರಿಗೆ ಇದಕ್ಕಿಂತ ಇನ್ನೇನು ಬೇಕು. ನಿಜ ಮ್ಯಾಮ್, ನೀವು ಹೇಳ್ತಾ ಇದ್ರಿ ನನಗೆಲ್ಲೂ ಕೂಡ ಆ ರೀತಿಯಾದಂಥ ಒಂದು ಸಿಚುವೇಶನ್ಸ್ನ, ಅಂದರೆ ಕೆಲಸ ಇಲ್ಲದೆ ಕೂರುವಂಥ ಸಿಚುವೇಶನ್ ಸುವರ್ಣ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಸ್ ಕೊಟ್ಟಿದೆ, ಆ ಥರ ಎಲ್ಲೂ ಕೂಡ ಆಗಿಲ್ಲ ಅಂತ. ಬಟ್ ಈಗ ಹೊಸ ಮುಖಗಳು ಬೇಕು. ಈಗ ಒಂದು ಸೀರಿಯಲಲ್ಲಿ ನಟನೆ ಮಾಡಿದ್ರು, ಈಗ ಮೇನ್ ರೋಲ್ಸ್ಗೆ ಅಂತ ಅನ್ನೋಂಥ ಸಂದರ್ಭದಲ್ಲಿ ಬೇಡಪ್ಪ ಹೊಸ ಮುಖಗಳು ಬೇಕು, ಹೊಸಬ್ರಿಗೆ ಆದ್ಯತೆಯನ್ನು ಕೊಡೋಣ ಅನ್ನುವಂಥದ್ದು ಒಂದು ಕಡೆ ಆದರೆ, ಇವ್ರುಗಳು ಎಲ್ಲಿ ಹೋಗ್ಬೇಕು ಹಾಗಾದರೆ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗುತ್ತೆ. ಸೊ ಅದನ್ನೆಲ್ಲ ಫೇಸ್ ಮಾಡುವಂತಹ ಒಂದು ಸವಾಲು ಹೇಗಿದೆ ಕಲಾವಿದರ ಒಂದು ಜೀವನದಲ್ಲಿ? ಹೌದು, ತುಂಬ ಜನ ಕಲಾವಿದರು ನಾನೇ ನೋಡಿರೋ ಪ್ರಕಾರ ಎಷ್ಟೋ ಜನ ನನಗೂ ಕೇಳ್ತಾ ಇರ್ತಾರೆ, ನೀನು 2 ಪ್ರಾಜೆಕ್ಟ್ ಮಾಡ್ತಾ ಇದೆಯಾ, ಯಾವುದಾದ್ರಿದ್ರೆ ಹೇಳು ಅಂತ. ಆಗ ನಂಗೆ ತುಂಬ ಸಂಕಟ ಆಗುತ್ತೆ, ತುಂಬ ನೋವಾಗುತ್ತೆ. ಯಾಕಂದರೆ ನಾನೊಬ್ಬ ಕಲಾವಿದೆ ಆಗಿ ಖಾಲಿ ಕುತ್ಕೊಳ್ಳೋದು ಅಂತಂದರೆ ಸುಮ್ಮನೆ ಅಲ್ಲ ಅದು. ಅವ್ರಿಗೆ ಮತ್ತು ನೋಡಿ, ನಮ್ಮ ಕಲಾವಿದರ ಬದುಕು ಹೇಗಿರುತ್ತೆ ಅಂದರೆ, ಇವಾಗ ನಾವು ನೇಮು ಫ್ರೇಮು ಅಂತ ಬಂದಿರುತ್ತೆ, ಗುರ್ತಿಸ್ಕೊಂಡಿರ್ತೀವಿ, ಆಚೆ ಹೋದ್ರೆ ನಮ್ಮನ್ನು ಗುರ್ತಿಸ್ತಾರೆ. ಸೊ ಈ ಪಾತ್ರದ ಮೂಲಕ ಗುರ್ತಿಸ್ತಾರೆ. ಮತ್ತು ಒಂಥರ ನಮ್ಮ ಮನೆ, ನೀವು ಹೇಳಿದ್ರಲ್ಲ ಅವಾಗಲೇ, ನಮ್ಮ ಮನೆಯವ್ರ ಥರ ತೊಗೊಂಡ್ಬಿಟ್ಟಿರ್ತಾರೆ ಅಂತ. ಸೊ ಹಂಗೆ ಗುರ್ತಿಸ್ತಾ ಇರ್ತಾರೆ. ಸೊ ಅವರು ಬೇರೆ ಏನು ಕೆಲಸನೂ ಮಾಡೋದಕ್ಕಾಗಲ್ಲ. ಬಟ್ ನಾವು ಎಷ್ಟೇ ಪರವಾಗಿಲ್ಲ, ಯಾವ ಕೆಲಸ ಆದರೆ ಏನು, ನಾವು ದುಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡ್ರು ಕೂಡ ಎಲ್ಲೋ ಒಂದು ಕಡೆ ನೋಡು ಇವರು ಹಂಗೆಲ್ಲ ಮೆರೆದಿದ್ರು, ಹಂಗೆಲ್ಲ ಮಾಡಿದ್ರು, ಸೊ ಇವತ್ತು ನೋಡು ಈ ಥರ ಕೆಲಸ ಮಾಡ್ತಿದ್ದಾರೆ ಅಂತ. ಯಾವುದೂ ತಪ್ಪಿಲ್ಲ, ಆದರೆ ಹಂಗೆ ಆಡ್ಕೊಳ್ಳೋ ಒಂದು ಚಾನ್ಸಸ್ ಇರುತ್ತೆ. ಅದಕ್ಕೆ ಎಷ್ಟೋ ಜನ, ಎಷ್ಟೋ ಸೂಸೈಡ್ ಕೇಸಸ್ಸು ಆಗಿದ್ದಾವೆ, ನಿಮಗೂ ಗೊತ್ತಿರುತ್ತೆ ಅನ್ಸುತ್ತೆ. ಖಾಲಿ ಕೂತಿರ್ತೀವಿ, ಇದ್ದಾಗ ಚೆನ್ನಾಗಿರುತ್ತೆ ಜೀವನ, ಇಲ್ಲದೆ ಇದ್ದಾಗ ತುಂಬಾ ಒಂಥರ ಅವಮಾನ ಆಗತ್ತೆ ಅಂತ ಅನ್ಕೊಂಡು ಫ್ಯಾಮಿಲಿಯಲ್ಲೇ ಆಗ್ತಿರುತ್ತೆ. ನಿಜ ನಿಜ. ಸೊ ಆ ಥರದ್ದೆಲ್ಲ ಆಗಿರೋದಿದೆ. ಸೊ ಅದೇ ಎಲ್ಲರಿಗೂ ಅವಕಾಶಗಳು ಸಿಗಬೇಕು. ಸೊ ಹೊಸ ಮುಖಗಳು ಬರಲಿ, ಸೊ ಹಳಬ್ರೂ ಇಟ್ಕೊಳ್ಳಿ, ಸೊ ಎಲ್ಲರಿಗೂ ಅವಕಾಶಗಳು ಕೊಡಲಿ ಅಂತ. ಸೂಪರ್. ಆ್ಯಂಡ್ ಮ್ಯಾಮ್, ಈ ಜೀವನ ಅಂತ ಬಂದಂತಹ ಸಂದರ್ಭದಲ್ಲಿ ನೀವು ಹೇಳಿದಾಗೆ ಎಷ್ಟೋ ಜನ ಖಾಲಿ ಕೂತ್ಕೊಂಡು ಆತ್ಮಹತ್ಯೆ ಆಗುವಂತಹ ಎಷ್ಟೋ ಇನ್ಸಿಡೆಂಟ್ಗಳನ್ನು ನಾವು ಗಮನಿಸಿರ್ತೀವಿ. ಸೊ ಈ ರೀತಿಯಾಗಿ ನೆಗೆಟಿವ್ ಥಾಟ್ ಇರುವಂತಹ ಒಂದು ಜನಗಳಿಗೆ ಏನೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈಗ ಪಾಸಿಟಿವಿಟಿ ಅನ್ನುವಂಥದ್ದೇ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಫಾರ್ ಎಕ್ಸಾಂಪಲ್, ರೀಸೆಂಟಾಗಿ ನಡೆದಂಥ ಒಂದು ನೀಟ್ ವಿಚಾರವನ್ನು ತೆಗೆದುಕೊಳ್ಬೋದು. ಗುಜರಾತ್, ರಾಜಸ್ಥಾನದಲ್ಲೆಲ್ಲ ವಿದ್ಯಾರ್ಥಿಗಳು ಜೀವವನ್ನೇ ಕಳ್ಕೊಂಡ್ರು, ಒಂದು ಪೇಪರ್ ಲೀಕ್ ಆಯಿತು ಅಂತ ಹೇಳ್ಬಿಟ್ಟು. ಆತಂಕ ಆಗುತ್ತೆ, ಬೇಸರ ಆಗುತ್ತೆ. ಹೌದು, ಒಂದು ತಪಸ್ಸನ್ನೇ ಮಾಡಿ ಓದಿರ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಆ ಸ್ಟ್ರಾಂಗ್ನೆಸ್ ಅನ್ನುವಂಥದ್ದು ಹೇಗೆ ಬರಬೇಕು? ಈಗಿನ ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ, ಏನು ಹೇಳಕ್ಕೆ ಬಯಸ್ತಾರೆ?
ಹೌದು, ಇವಾಗ ನಾವೆಲ್ಲ ನೋಡ್ಕೊಂಡು ಬಂದಿರೋ ಹಾಗೆ ತುಂಬಾ ಸೂಕ್ಷ್ಮ ಆಗಿದಾವೆ. ಮಕ್ಕಳಾಗ್ಬೋದು, ದೊಡ್ಡವರು ಆಗ್ಬೋದು. ಅಂದ್ರೆ ಸಮಾಜನೇ ಹಾಗಾಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ತಮ್ಮನೇಲಿ ಎಷ್ಟೇ ಹುಳುಕಿದ್ರು ಕೂಡ ಬೇರೆಯವ್ರ ವಿಷಯಗಳನ್ನ ಎತ್ತಿ ಮಾತಾಡೋಂಥದ್ದೇ ಆಗೋಗಿರುತ್ತೆ. ಸೊ ಅವರು ಫಸ್ಟ್ ಕಮ್ಮಿ ಆಗ್ಬೇಕು, ಅವ್ರ ಬಾಯಿಗಳು ಫಸ್ಟ್ ಮುಚ್ಚಬೇಕು. ಸೊ ಅದು ಮೇನ್. ಆಮೇಲೆ ಇನ್ನೊಂದೇನಂದ್ರೆ, ಏನೇ ಆಗ್ಲಿ ಇವತ್ತು ನೋಡಿ ಏನಿದ್ರು ಮಾತಾಡ್ತಾರೆ, ಏನಿಲ್ಲ ಅಂದ್ರೂ ಮಾತಾಡ್ತಾರೆ. ಸೊ ಹಾಗಾಗಿ ಯಾವುದೇ ಒಂದು ಮಾತುಗಳಿಗೆ ಕಿವಿ ಕೊಡಬಾರ್ದು, ಧೈರ್ಯವಾಗಿರ್ಬೇಕು. ನಿನ್ನ ಬದುಕು ನಿನ್ನದು, ನಿಜ ಅಷ್ಟೇ ಆಯ್ತಾ. ನಿನ್ನ ನಂಬಿರೋರ್ನ ನೀವು ಕೈ ಬಿಡಬಾರ್ದು. ಇವಾಗ ನನ್ನನ್ನು ನಂಬಿ ನನ್ನ ಗಂಡ ಇರ್ತಾರೆ ಅಥವಾ ನನ್ನ ಪೇರೆಂಟ್ಸ್ ಇರ್ತಾರೆ. ಸೊ ಹಾಗೆ ನಮ್ಮ ಮಕ್ಕಳಿಗೆ ನಾವು ಅಲ್ವಾ. ಸೊ ನಿಮ್ಮ ನಂಬಿ ಎಷ್ಟೋ ಜನ ಇರ್ತಾರೆ. ಸೊ ಅವ್ರುಗಳಿಗೆ ನೀವು ನೋವು ಕೊಡಬಾರ್ದು, ಸ್ಟ್ರಾಂಗ್ ಆಗಿರ್ಬೇಕು. ಸೊ ನಿಮ್ಗೆ ಆ ಥರ ಮೈಂಡ್ ಡೈವರ್ಟ್ ಆಗ್ತಿದೆ ಅಂತ ಹೇಳಿದ್ರೆ, ಯೋಗ, ಧ್ಯಾನ, ಪೂಜೆ ಈ ಥರ ಸ್ವಲ್ಪ ಡೈವರ್ಟ್ ಮಾಡ್ಕೋಬೇಕು. ಸೊ ಏನು ಬದುಕು ಅಂತಂದ್ರೆ ಏನು, ಬದುಕೋದಕ್ಕೆ ಇವಾಗ ನಾವು ಓದೋದೇನಕ್ಕೆ ಅಂದ್ರೆ ಭವಿಷ್ಯವನ್ನ ರೂಪಿಸ್ಕೊಳ್ಳೋದಕ್ಕೆ. ಸೊ ಅದೊಂದೇನೆ ದಾರಿ ಅಲ್ವಾ. ಎಷ್ಟೋ ಜನ ಓದದೇ ಇರೋಂಥವ್ರು ಎಷ್ಟೊಂದು ಕೂಲಿ ಮಾಡ್ಕೊಂಡು ತಿನ್ನೋದಕ್ಕಲ್ವಾ ಅಲ್ವಾ. ನಾವು ಅದಕ್ಕೆ ಏನು ಬೇಕು, ಎಷ್ಟು ಬೇಕು, ಸೊ ಅಲ್ವಾ. ಸೊ ಆರೋಗ್ಯ ಚೆನ್ನಾಗಿರ್ಬೇಕು. ಸೊ ಅದಕ್ಕೆ ಏನು ಬೇಕು. ಆಮೇಲೆ ನಾವು ಓದಿನೇ ಏನೋ ಒಂದು ಮಾಡ್ತೀವಿ ಅಂತಲ್ಲ. ಎಷ್ಟು ಇವಾಗ ಒಂದು ಸ್ಕೂಲಲ್ಲಿ ಒಂದು ಬ್ಯಾಚಲ್ಲಿ ಇವಾಗ 10th ಸ್ಟ್ಯಾಂಡರ್ಡ್ ಅಂತ ಅಂದ್ಕೊಳ್ಳೋಣ, ಎಟ್ ಎ ಟೈಮು ಪಾಠ ಮಾಡ್ತಾರೆ ಮಕ್ಕಳಿಗೆ. ಸೊ ಅಲ್ವಾ, ಎಲ್ಲರೂ ರ್ಯಾಂಕ್ ಸ್ಟೂಡೆಂಟ್ಸಾ? ಇಲ್ಲ, ಅವ್ರವರ ಗ್ರಹಿಕೆ ಮೇಲೆ ಹೋಗುತ್ತೆ. ಸೊ ಹಾಗೆ ಗ್ರಹಿಕೆ ಮೇಲೆ ಹೋಗಿ ರ್ಯಾಂಕ್ ಸ್ಟೂಡೆಂಟ್ ಆದವರು ಕೂಡ ಇವತ್ತು ಯಾವುದೋ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲ, ಮಾರ್ಕ್ಸು ಇಂಪಾರ್ಟೆಂಟ್ ಅಲ್ಲ, ಸೊ ರ್ಯಾಂಕು ಇಂಪಾರ್ಟೆಂಟ್ ಅಲ್ಲ, ಏನು ಇಂಪಾರ್ಟೆಂಟ್ ಅಲ್ಲ. ನೀವು ಜೀವಂತವಾಗಿದ್ದು ನಿಮ್ಮಲ್ಲಿ ಒಂದು ಪ್ರತಿಯೊಬ್ಬರಲ್ಲೂ ಒಂದೊಂದು ಕಲೆ ಇದ್ದೇ ಇರುತ್ತೆ. ಅದನ್ನು ಹೊರಗೆ ಹಾಕುವಂಥದ್ದು, ಅದ್ರಲ್ಲಿ ಅಚೀವ್ ಮಾಡುವಂಥದ್ದು. ಸೋಲು ಅನ್ನೋದು ಎಲ್ಲೂ ಇಲ್ಲ. ನೀವು ಸ್ಟ್ರಾಂಗ್ ಆಗಿ ನಿಲ್ಬೇಕು ಅಷ್ಟೇ. ಯಾವುದೇ ಒಂದು ಮಾತುಗಳಿಗೆ ಕಿವಿಗೊಡದೆ ಸ್ಟ್ರಾಂಗ್ ಆಗಿ ನನ್ನ ಕಾಲ ಮೇಲೆ ನಾನು ನಿಲ್ತೀನಿ, ಇದಲ್ಲ ಅಂದ್ರೆ ಇನ್ನೊಂದು, ಇದಲ್ಲ ಅಂದ್ರೆ ಮತ್ತೊಂದು ಅನ್ನೊಂದು ಧೈರ್ಯವನ್ನ ನಮಗೆ ನಾವೇ ತಂದ್ಕೋಬೇಕು. ಯಾರು ಹೇಳಿದ್ರು ಬರಲ್ಲ ಅದು. ಸೊ ಮೊದಲು ನೀವು ಸ್ಟ್ರಾಂಗ್ ಆಗಿ, ಯಾವುದೇ ಮಾತುಗಳಿಗೆ ಕಿವಿ ಕೊಡಬೇಡಿ. ನಿಮ್ಮಲ್ಲಿ ಆ ಶಕ್ತಿ ಇದ್ದೇ ಇರುತ್ತೆ. ಸೊ ನೀವು ಸ್ಟ್ರಾಂಗ್ ಆಗಿ ನೀವು ನಿಲ್ಲಿ. ಪ್ರಪಂಚ ಆಡ್ಕೊಳ್ತಿರುತ್ತಲ್ಲ, ಅದೇ ಪ್ರಪಂಚ ನಾಳೆ ದಿನ ಇಲ್ಲ ಹೌದು ಇವಳು ಹೀಗಲ್ಲ ಅಂತ ಹೇಳಿ ಅದೇ ಪ್ರಪಂಚ ಹೇಳೋ ಥರ ನೀವು ಮಾಡಬೇಕು. ಆ ಧೈರ್ಯನ ತಂದ್ಕೊಳ್ಳಿ ಅಂತ ಕೇಳ್ಕೊತೀನಿ. ಕರೆಕ್ಟ್, 100%. ಆ್ಯಂಡ್ ನಿಮ್ಮ ಸೀರಿಯಲ್ ಬಗ್ಗೆ ಬಂದ್ಬೇಡ ಮ್ಯಾಮ್, ತುಂಬ ಸೀರಿಯಸ್ ವಿಚಾರಗಳನ್ನು ಮಾತನಾಡ್ತಾ ಹೋದ್ವಿ. ನಮ್ಮ ಜಯಲಲಿತಾದಲ್ಲಿ ನಿಮ್ಮ ರಗಡ್ ಲುಕ್ ಆಗಿರ್ಬೋದು, ನಾವು ಈ ಹಿಂದೆ ನಿಮ್ಮನ್ನು ಸೀರಿಯಲ್ ನೋಡಿದಂತಕ್ಕೂ ಇಲ್ಲಿಗೂ ತುಂಬ ಅಂದರೆ ತುಂಬ ವ್ಯತ್ಯಾಸನೇ ಇದೆ, ನೀವು ಅವಾಗಲೇ ಹೇಳಿದಾಗೆ. ಆ್ಯಂಡ್ ಪಾತ್ರ ಸಿಕ್ಕಿರುವಂಥದ್ದು ಖುಷಿನೂ ಕೂಡ ಇದೆ ಅಂತ ಹೇಳಿದ್ರಿ. ಬಟ್ ಹೊರಗಡೆ ಜನ ಯಾವ ರೀತಿಯಾಗಿ ರಿಸೀವ್ ಮಾಡ್ತಾರೆ ಅನ್ನುವಂಥದ್ದು. ನಾನು ಮೊನ್ನೆ ಪಾರ್ಲರಿಗೆ ಹೋಗಿರ್ಬೇಕಾದ್ರೆ, ಮೇಡಮ್ ಇದು ಅನ್ಯಾಯ ಮೇಡಮ್ ಅಂತಂದ್ರು. ನಾನು ಸಡನ್ ಆಗಿ ಅಂದ್ರೆ ಆಕ್ಚುಲಿ ಲಾಸ್ಟ್ ಟೈಮ್ ನಾನು ಪಾರ್ಲರ್ಗೆ ಹೋಗಿದ್ದಾಗ ಶಿಲ್ಪ ಅಂತ ಒಬ್ರು ಇರ್ತಾರೆ, ಅವ್ರ ಹತ್ರನೇ ನಾನು ಐಬ್ರೋ ಮಾಡಿಸ್ಕೊಳ್ಳೋದು. ಅವ್ರು ಇರ್ಲಿಲ್ಲ. ಸೊ ನಾನು ಅವ್ರು ಇರ್ಲಿಲ್ಲ, ಓಕೆ ನನಗೆ ಐಬ್ರೋ ಮಾಡಿಸ್ಕೋಬೇಕಾಗಿತ್ತು, ಬೇರೆಯವ್ರ ಹತ್ರ ಮಾಡಿಸ್ಕೊಳ್ಳೋದು ಇದೇ ವಿಷಯ ಅಂತ ಅಲ್ಲ. ಅವ್ರು ಬಂದ್ಬಿಟ್ಟು, ಮೇಡಮ್ ನಿಮ್ಮ ಸೊಸೆ ಈ ಥರ ನಾವು ಮಾಡೋದು, ನಿಮ್ಮಮ್ಮ ಬಂದಾಗ ಮಾತ್ರ ಬಾಲ ಮುದುಡ್ಕೊಂಡಿರ್ತೀರ. ಅಂಬಿಕಾ ಅಮ್ಮ ನನಗೆ ಅಮ್ಮ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಅವ್ರ ಅಮ್ಮ ಬಂದಾಗ ಹೇಗಿರ್ತೀರಾ? ಹೌದು, ಕಾಣಿಸ್ತಾ ಇಲ್ಲಲ್ಲ ಎಲ್ಲಿ ಅಂಬಿಕಾ ಅಮ್ಮ? ಅವ್ರು ಇವತ್ತು ಇಲ್ಲ, ಬರ್ತಾರೆ. ಬಂದಿದ್ರು, ಇವಾಗ ಊರಿಗೆ ಹೋಗಿದ್ದಾರೆ, ಮತ್ತೆ ಬರ್ತಾರೆ. ಸೊ ಆ ಥರ ಇರುತ್ತೆ. ಸೊ ಹಾಗೆ ಆ ಥರ ರಿಯಾಕ್ಟ್ ಮಾಡ್ತಾರೆ, ಬೈತಾರೆ ಕೂಡ. ಸೊ ಈ ಪಾತ್ರಕ್ಕೆ ಬೈಸ್ಕೊಂಡಿದ್ದೀನಿ, ತುಂಬಾ ಬೈಸ್ಕೊಂಡಿದ್ದೀರಾ? ಎಷ್ಟೋ ಜನ ನಾನು ಹೀಗೆ ಹೋಗ್ತಾ ಇದ್ರೆ ನಾನು ಮಾಸ್ಕ್ ಹಾಕೊಂಡು ಹೋಗಿರ್ತೀನಿ ಆಲ್ಮೋಸ್ಟ್ ಆಚೆ ಹೋದ್ರೆ. ಸೊ ಇರಿಟೇಷನ್ ಅದಾಗ ತೆಗ್ದಿರ್ತೀವಲ್ಲ, ತೆಗ್ದಾಗ ಹಿಂಗೆ ನೋಡ್ಕೊಂಡು ನಾನು ಹಿಂಗೆ ಹೋಗ್ತಾ ಇದ್ರೆ ಸ್ವಲ್ಪ ಹಿಂಗೆ ಸೈಡಿಗೆ ಹೋಗಿರೋತಾರೆ ಹೆದರ್ಕೊಂಡು. ಆಮೇಲೆ ಮಾತಾಡ್ಸ್ಬೇಕು ಅಂತ ತುಂಬಾ ಆಸೆ ಇರುತ್ತೆ ಅಲ್ವಾ. ಸೊ ಮಾತಾಡ್ಸ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಹೆದರ್ಕೋತಾರೆ. ಮೇಡಮ್ ಫೋಟೋ. ಆಮೇಲೆ ನೋಡಿ, ನಾನು ಅವಳಲ್ಲ, ಪರಮೇಶ್ವರಿ ಅಲ್ಲ, ನನ್ನ ಸ್ಪಂದಿಸ್ತೀನಿ. ದಯವಿಟ್ಟು ಆ ಪಾತ್ರದ ಮೂಲಕ ನೋಡೋದಕ್ಕೆ ಹೋಗ್ಬೇಡಿ. ಹಂಗೆ ಆಗೋಗಿದೆ. ಮ್ಯಾಮ್ ಹೇಳ್ತಾ ಇದ್ರಿ, ಸುವರ್ಣ ನಮಗೆ ಮೋಸ ಮಾಡಿಲ್ಲ, ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಸ್ನ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು. ಹೌದು, ಹೆಸರೇ ಹೇಳೋ ಹಾಗೆ ಸುವರ್ಣ ಚಾನಲ್ ಸುವರ್ಣ ಅವಕಾಶನ ಕೊಡ್ತಾ ಇದೆ. ಖಂಡಿತ ಇದು ಸತ್ಯವಾದ ಮಾತು. ಯಾಕಂದ್ರೆ 8 ವರ್ಷದಿಂದ ನಾನು ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಈ 1-2 ಪ್ರಾಜೆಕ್ಟಿಂದ ಎಟ್ ಎ ಟೈಮ್ 2 ಪ್ರಾಜೆಕ್ಟ್ ಒಂದೇ ಚಾನಲಲ್ಲಿ ಕೊಟ್ಟಿದೆ. ಸೊ ಎಲ್ಲೂ ಖಾಲಿ ಕೂರೋದಕ್ಕೆ ಬಿಟ್ಟಿಲ್ಲ. ಈ ಮೂಲಕ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ತುಂಬ ಹೆಸರುಗಳಿದೆ, ಎಲ್ರಿಗೂ ಧನ್ಯವಾದ ಅಷ್ಟೇ. ಮ್ಯಾಮ್, ನೀವು ಹಿರಿಯ ಕಲಾವಿದರು ಕೂಡ ಹೌದು. ಆ್ಯಂಡ್ ಕಲಾವಿದರು ಅಂತ ಬಂದಂತಹ ಸಂದರ್ಭದಲ್ಲಿ
ಎಲ್ಲ ಪಾತ್ರಗಳನ್ನು ಮಾಡಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ. ಸೊ ನಿಮಗೆ ಇಷ್ಟೂ ದಿನಗಳ ಒಂದು ಜರ್ನಿಲಿ ನಾನು ಇಂಥದ್ದೊಂದು ಪಾತ್ರವನ್ನು ಮಾಡಬೇಕು ಅಂತ ತುಂಬ ಆಸೆ ಇತ್ತು, ನನಗೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಪಾತ್ರ ಇದೆಯಾ? ಪೆಕ್ಯುಲರ್ ಕ್ಯಾರೆಕ್ಟರ್ ಯಾವುದು ಬಂದಿಲ್ಲ. ಓಕೆ. ಆ್ಯಕ್ಚುಲಿ ಅದು ಎಲ್ರಿಗೂ ಆಸೆ ಇರಲ್ಲ ಅದು. ನಿಜ ನಿಜ. ಸೊ ಅಂದರೆ ಇವಾಗ ನೋಡೋದಕ್ಕೆ ಓಕೆ, ನಂಗೆ ಕಣ್ಣು, ಮೂಗು, ಬಾಯಿ, ಕಾಲು, ಕೈ ಎಲ್ಲ ಚೆನ್ನಾಗಿದೆ, ದೇವ್ರು ಕೊಟ್ಟಿದ್ದಾನೆ. ಸೊ ಆದರೆ ಈ ಕಣ್ಣಿಲ್ದೇ ಇರೋ ಥರ, ಕಿವಿ ಕೇಳದೆ ಇರೋ ಥರ, ಕಾಲಿಲ್ದೇ ಇರೋ ಥರ, ಈ ಥರ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಒಂದು ಆಸೆ ಇದೆ. ಕಾಲಿಲ್ದೇ ಇರೋ ಥರ ಝೀಯಲ್ಲಿ ಒಂದು ಮಾಡಿದ್ದೆ ಪ್ರಾಜೆಕ್ಟ್, ಬಟ್ ಅದು ವೀಲ್ ಚೇರ್ ಮೇಲೆ ಕೂತಿರ್ತೀನಿ, ಅದೊಂದು ಚಾಲೆಂಜಿಂಗ್ ಆಗಿತ್ತು. ಸೊ ಆ ಥರ ಡಿಫ್ರೆಂಟ್ ಆಗಿ ಏನಾದರೂ ಕಾಣದೇ ಇರೋ ಥರ, ಈ ಥರ ಚಾಲೆಂಜಿಂಗ್ ಆಗಿರಬೇಕು. ಸೊ ನನ್ಗೆ ಅವಾಗ ಪಾತ್ರ ಮಾಡೋದಕ್ಕೂ ಆ ಪಾತ್ರ ಹಿಡಿಯೋದಕ್ಕೂ ಒಂದು ಆ ಟೈಮ್, ಆ ಪೀರಿಯಡ್ ಇರುತ್ತಲ್ಲ, ಅದೊಂಥರ ಚಾಲೆಂಜಿಂಗ್ ಆಗಿರುತ್ತೆ, ಒಂದು ಥ್ರಿಲ್ ಇರುತ್ತೆ. ಸೊ ಆ ಥರದ ಪಾತ್ರ ಮಾಡಬೇಕು ಅಂತ ಆಸೆ ಇದೆ. ಸೂಪರ್. ಫೈನಲಿ ಜಯಲಲಿತಾ ಸಿಕ್ಕಾಪಟ್ಟೆ ಮನೆ ಮಾತಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಿಕಾಸ್ ನಿಮ್ಮ ರಗಡ್ ಲುಕ್ ಆಗಿರ್ಬೋದು, ಮತ್ತು ನಿಮ್ಮ ಸೊಸೆಯ ಒಂದು ರಗಡ್ ಲುಕ್ ಆಗಿರ್ಬೋದು, ಮತ್ತು ಮಗ ಒಂದು ರೀತಿಯಾಗಿ ವಿಭಿನ್ನವಾದಂತಹ ಪಾತ್ರ, ಒಂದು ಒಳ್ಳೆ ಮೆಸೇಜನ್ನು ಜನರಿಗೆ ಕೊಡೋಕೆ ಹೊರಟಿರುವಂತಹ ಒಂದು ಧಾರಾವಾಹಿ. ಸೊ ಈ ಧಾರಾವಾಹಿಯಲ್ಲಿ ನಿಮ್ಮದೊಂದು ಮುಖ್ಯವಾದ ಪಾತ್ರ ನೀವು ನಿಭಾಯಿಸ್ತಾ ಇರುವಂಥದ್ದು ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಅಂದರೆ ನಮ್ಮ ಪ್ರತಿಯೊಂದು ಪಾತ್ರನ ಹಿಡಿಯೋದಕ್ಕೂ ಕೂಡ ನಿರ್ದೇಶಕರು ತುಂಬ ಶ್ರಮ ಪಟ್ಟಿದ್ದಾರೆ. ಯಾಕೆಂದರೆ ಒಂದು ಫ್ರೇಮಲ್ಲಿ ನಾವು 4 ಜನ ಇದ್ದೀವಿ ಅಂದರೆ ಪ್ರತಿಯೊಬ್ಬರು ವಾಯ್ಸ್ ವೇರಿಯೇಷನ್ ಬೇರೆ ಥರ ಬರಬೇಕು, ಒಂದೇ ಥರ ಪಾತ್ರ ಅಂತ ಅನ್ನಿಸ್ಬಾರ್ದು, ಒಂದೇ ಥರ ಮಾಡ್ಯುಲೇಷನ್ ಇರಬಾರ್ದು, ಒಬ್ಬರು ಹೈ ಪಿಚ್ಚಲ್ಲಿ ಮಾತಾಡಿದ್ರೆ ಒಬ್ರು ಬೇಸಲ್ಲಿ ಮಾತಾಡಬೇಕು, ಈ ಥರನೇ ಕ್ಯಾರೆಕ್ಟರ್ನ ಕೂರಿಸಿದ್ದಾರೆ. ಸೊ ತುಂಬ ಖುಷಿ ಇದೆ. ಆವಾಗಂತೂ ಹೇಗೆ ಅಂದರೆ ಪ್ರತಿಯೊಬ್ಬರು ಅಲರ್ಟ್ ಆಗಿ ನನ್ನ ಅವ್ರವ್ರ ಪಾತ್ರದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿ ಅಂದರೆ ಒಂದು ಟೀಮ್ ವರ್ಕ್ ಅಂತ ಹೇಳ್ತಾರಲ್ಲ, ಆ ವರ್ಕ್ ಇಲ್ಲಿ ಕಾಣುತ್ತೆ. ಓಕೆ. ಫೈನಲಿ ಮ್ಯಾಮ್, ನಿಮ್ಮ ಧಾರಾವಾಹಿ ತಂಡ ಆವಾಗಲೇ ನೀವು ಹೇಳ್ತಾ ಇದ್ರಿ ಒಂದು ಫ್ಯಾಮಿಲಿ ಥರ ಇದೆ. ಆ್ಯಂಡ್ ಆಲ್ಮೋಸ್ಟ್ ನೀವು ಮನೆಯಲ್ಲಿ ಸಮಯ ಕಳೆಯೋಕ್ಕಿಂತ ಹೆಚ್ಚಾಗಿ ಇಲ್ಲೇ ಟೈಮನ್ನ ಸ್ಪೆಂಡ್ ಮಾಡ್ತೀರಾ ತುಂಬ ಹೊತ್ತುಗಳ ಕಾಲ. ಬೆಳಗ್ಗೆ 6ಗೆ ಸ್ಟಾರ್ಟ್ ಆದರೆ ನೀವು ಇಲ್ಲಿ ಬಂದು ಒಂದು ಶೂಟಿಂಗನ್ನ ಆರಂಭ ಮಾಡಿದ್ರೆ ಮನೆಗೆ ಹೋಗೋದು ಪ್ಯಾಕಪ್ ಆಗೋದು ಎಷ್ಟು ಗಂಟೆಗೆ ನಿಮಗೆ ಗೊತ್ತಿರೋದಿಲ್ಲ. 9 ಆಗ್ಬೋದು, 10 ಆಗ್ಬೋದು, 11 ಇಲ್ಲ, ಆಲ್ಮೋಸ್ಟ್ 9 to 9, 7:30 ಇಲ್ಲಿರಿ ಅಂತ ಹೇಳ್ತಾರೆ. ವಿತ್ ಮೇಕಪ್ಪು, ಕಾಸ್ಟ್ಯೂಮು ಆ ಥರ ಮಾತಾಡಿಕೊಂಡು ನಾವು ನಮ್ಗೆ ಎಷ್ಟೊತ್ತಿಗೆ ಟೈಮಿಂಗ್ ಇರುತ್ತೆ ಆ ಥರ ನೋಡ್ಕೊಂಡು ಬರ್ತೀವಿ. 9ಗೆಲ್ಲ ಮುಗಿಸ್ತಾರೆ. ಒಂದೊಂದ್ಸಲ ಲೇಟ್ ಆಗೋದಂದ್ರೆ ಮುಂಚಿತವಾಗಿ ಹೇಳ್ತಾರೆ. ಸೊ ಆ ಥರ ಏನು ಅನ್ಸುತ್ತೆ ಮ್ಯಾಮ್? ಬಿಕಾಸ್ ಆ ಫ್ಯಾಮಿಲಿನ ಇಂದ ಹೊರಗಡೆ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀರಾ. ನಾನು ಅವಾಗಿಂದ ನೋಡ್ತಾ ಇದ್ದಾಗೆ ಇಲ್ಲೇ ಒಂದು ಫ್ಯಾಮಿಲಿ ಇದೆ ಅನ್ನೋ ಥರ ನನಗೆ ಫೀಲ್ ಆಗ್ತಾ ಇದೆ. ಸೊ ನಿಮಗೆ ಎಷ್ಟು ಖುಷಿ? ಅಂದರೆ ನಾವಿವಾಗ ವರ್ಕ್ ಮಾಡ್ತಾ ಕಮ್ಮಿ ಅಂತ ಹೇಳಿದ್ರು ಒಂದು 7-8 months ಮೇಲಾಯಿತು. ಸೊ ಎಲ್ಲರೂ ಒಂಥರ ಚೆನ್ನಾಗಿ ಹೊಂದ್ಕೊಂಡಿದ್ದೀವಿ. ಇವಾಗ ಪುರಾಣಿಕ್ ಸರ್ರೇ ಆಗ್ಬೋದು, ಸುನಿಲ್ ಪುರಾಣಿಕ್ ಸರ್, ಅವ್ರು ಎಷ್ಟು ಹಳೆ ಕಾಲವಿದ್ರು, ಆಮೇಲೆ ಪ್ರೊಡ್ಯೂಸರು, ಡೈರೆಕ್ಟರು. ಸೊ ಅಂಥವ್ರು ಕೂಡ ನಮ್ಮ ಜೊತೆ ಇವಾಗ ನೀವೇ ನೋಡಿದ್ರಿ, ಅವ್ರು ಬಂದು ನಾನು ಮಾತಾಡ್ಸಿರೋ ರೀತಿ ಆಗ್ಬೋದು, ಯಾವುದೇ ಥರದ್ದು ಈಗೋ ಇಲ್ಲ ಇಲ್ಲಿ. ಅದನ್ನ ಗೇಟಿಂದ ಇದ್ರೂ ಕೂಡ ಗೇಟಿಂದ ಆಚೆ ಬಿಟ್ಟು ಇಲ್ಲಿ ಒಳಗಡೆ ಬಂದಿದ್ದಾರೆ ಎಲ್ಲರೂ ಕೂಡ. ಸೊ ಅದೇ ಮೇಯ್ನ್. ಸೊ ಹಾಗಾಗಿ ಯಾವ ಈಗೋ ಇಲ್ಲ, ನಾನೇನೋ ಮಾಡಿದ್ರೆ ನನ್ಗಿರುತ್ತೆ ಅಂತ ಅನ್ಕೊಂಡು ಯಾರು ಕೂಡ ನಾನು ಸಾಧನೆ ಮಾಡಿದ್ದೀನಿ, ಅದ್ ಮಾಡಿದ್ದೀನಿ, ಇದ್ ಮಾಡಿದ್ದೀನಿ, ಏನೋ ದಬಾಕ್ ಬಂದಿದ್ದೀನಿ ಯಾವುದೂ ಇಲ್ದೇನೆ ಇವಾಗ ಕೋ ಆರ್ಟಿಸ್ಟನ್ನ ಹೇಗೆ ಮಾತಾಡಿಸ್ಬೇಕು, ನಮ್ಮವರು ಅಂತ ತಗೊಂಡು ಪ್ರತಿಯೊಬ್ಬರು ಆ ಥರನೇ ಇದ್ದಾರೆ. ಸೊ ಅದೇ ಇದಕ್ಕೆ ಕಾರಣ ಅಷ್ಟೇ. ಫೈನಲಿ ನಿಮ್ಮ ಒಂದು ಟೀಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮ ಧಾರಾವಾಹಿಯ ವೀಕ್ಷಕರಿಗೆ? ನಮ್ಮ ಜಯಲಲಿತಾ ಸೀರಿಯಲು ತುಂಬ ಡಿಫ್ರೆಂಟ್ ಆದಂಥ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಬಂದಿದ್ದೀವಿ, ನಿಮಗೆ ಗೊತ್ತಿದೆ. ಸೊ ಇಲ್ಲಿವರೆಗೂ ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿ ಸಿಕ್ಕಿದೆ, ಇನ್ನು ಮುಂದೇನೂ ಸಿಗಬೇಕು ಅಂತ ಕೇಳ್ಕೊತೀನಿ. ಜಿಯೋ ಹಾಟ್ಸ್ಟಾರಲ್ಲಿ ನೀವು ಅಂದರೆ ಟೆಲಿಕಾಸ್ಟ್ ಆದಾಗ ನೀವು ನೋಡದೇ ಇದ್ರೂ ಕೂಡ ಜಿಯೋ ಹಾಟ್ಸ್ಟಾರಲ್ಲಿ ಇದ್ದೇ ಇರುತ್ತೆ. ಸೊ ನೀವು ನೋಡಿ ಸಪೋರ್ಟ್ ಮಾಡಿ. ಆಮೇಲೆ ನೀವು ಪರಮೇಶ್ವರಿನ ಏನು ಬೈಕೋತಿರಲ್ಲ, ಒಂದು ಟೈಮಲ್ಲಿ ಅವಳು ಹಿಂಗಾಗ್ತಾಳೆ. ಸೊ ನೋಡಿ, ಒಳ್ಳೊಳ್ಳೆ ಅಂದರೆ ಥ್ರಿಲ್ಲಿಂಗ್ ಎಪಿಸೋಡ್ಸ್ಗಳು ಬರ್ತಾಯಿದೆ ಮುಂದೆ. ಇಲ್ಲಿವರೆಗೂ ಸಪೋರ್ಟ್ ನಮ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸಿಕ್ಕಿದೆ, ಇನ್ನು ಮುಂದೆನೂ ಅದೇ ಥರ ಇರಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್, ನಿಮ್ಮ ಅಮೂಲ್ಯವಾದ ಸಮಯವನ್ನು ನನ್ನ ಜೊತೆ ಕಳೆದಿದ್ದಕ್ಕಾಗಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಅಂತೂ ಇದು ನಮ್ಮ ಹೀರೋ ಸಿಕ್ಬಿಟ್ರಪ್ಪ, ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ರು. ಫೈನಲಿ ಎಳ್ಕೊಂಡು ಬಂದ್ವಿ. ಓಕೆ, ಹೇಗೆ ನಿಭಾಯಿಸ್ತಾ ಇದ್ದೀರಾ ನಮ್ಮ ಲಲಿತಾ ಅವ್ರನ್ನ? ಅದು ಇವಾಗ ಒಂದು ಹೇಳಬೇಕಂದ್ರೆ ಅದೊಂದು ಮೆಗಾ ಸೆಗ್ಮೆಂಟ್ ಆಗೋಗುತ್ತೆ. ಅಷ್ಟು ಅಂದರೆ ತುಂಬ ಒಳ್ಳೆ ಆರ್ಟಿಸ್ಟು, ಆ್ಯಕ್ಚುಲಿ ತುಂಬ ಡೆಡಿಕೇಶನ್ ಇಟ್ಟು ಮಾಡ್ತಿದ್ದಾರೆ. ಅವ್ರ ಕಡೆಯಿಂದ ಏನು ಆ ಥರದ್ದೇನು ಕಷ್ಟ ಅಂತ ಅನಿಸಿಲ್ಲ. ನೀನು ಹೇಳ್ಕೊಟ್ಟಂಗೆ ಹೇಳಿದ್ದೀನಿ ಆಯಿತಾ, ನಾನೇನು ಜಾಸ್ತಿ ಹೇಳಿಲ್ಲ. ತಪ್ಪು ಹೇಳಿದ್ನಾ? ಆಮೇಲೆ ನೋಡ್ಕೊತೀನಿ, ಇವಾಗ ಮಾತಾಡಿ. ನೋಡಿ, ಇದನ್ನೇ ಇದನ್ನೇ ಆಚೆ ತರಿಸ್ಬೇಕು ಅಂತ ಇದ್ದೀನಿ ನಾನು. ಓಕೆ, ಸೂಪರ್. ಅಲ್ಲ, ಆಫ್ ಸ್ಕ್ರೀನ್ ಹಂಗೆ, ಆನ್ ಸ್ಕ್ರೀನ್ ಹಂಗೆನಾ? ಆನ್ ಸ್ಕ್ರೀನ್ ಅಷ್ಟೇ. ಆನ್ ಸ್ಕ್ರೀನ್ ಅಷ್ಟೇನಾ? ಆಫ್ ಸ್ಕ್ರೀನು
ಪೀಸ್ ಆಗಿರ್ತಾರೆ. ಲುಕ್ ಕೊಡ್ತಾ ಇದ್ದಾರೆ, ಗುರಾಯಿಸ್ತಾ ಇದ್ದಾರೆ ನೋಡಿ ಅಲ್ಲಿ. ಇಲ್ಲ, ಪೀಸ್ ಆಗಿರ್ತಾರೆ ಆಫ್ ಸ್ಕ್ರೀನ್, ಏನತ್ತ ಕಾಟ ಕೊಡೋದು ಆ ಥರದ್ದೆಲ್ಲ ಏನಿಲ್ಲ. ಓಕೆ. ಇನ್ನು ಮತ್ತೆ ನಿಮ್ಮನ್ನ ಸ್ಟಾರ್ಟಿಂಗ್ ಎಂಟ್ರಿ ನಾನು ಪ್ರೋಮೋಸ್ ಎಲ್ಲ ನೋಡಿದಾಗ ಫುಲ್ ಯಶ್ ಥರನೇ ಇಮ್ಯಾಜಿನೇಷನ್ ಮಾಡ್ಕೊತಾರೆ. ನಿಜವಾಗ್ಲೂ ಯಶ್ಗೆ ಹೋಲಿಕೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ನಿಮ್ಮ ಏನು ಹುಡುಗಿ ಅದೊಂಥರ ಲಕ್ ಅಂತ ಹೇಳ್ಬೋದು. ಆ ರೀತಿಯಾಗಿ ಪಾತ್ರ ಸಿಕ್ಕಿರುವಂಥದ್ದು ಏನು ಅನ್ಸುತ್ತೆ ನಿಮಗೆ? ಖುಷಿ ಕೊಡ್ತಾ ಏನು ಕತೆ? ಓಕೆ, ಜಯಲಲಿತಾರನ್ನು ಹೋಗಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ನನಗೆ ಎರಡು ಥರ ಅನಿಸಿತು. ಒಂದು ಈಗ ಯಶ್ ಸರ್ ತುಂಬ ಆಲ್ರೆಡಿ ಅಚೀವ್ ಮಾಡಿ ಅಲ್ಲಿಗೆ ಹೋಗಿದ್ದಾರೆ. ಅವರು ಕೂಡ ಅವ್ರ ಜರ್ನಿ ಸ್ಟಾರ್ಟ್ ಮಾಡಿದ್ದು ಒಂದು ಸೀರಿಯಲ್ಲಿಂದ ಅಂತ ಹೇಳ್ಬೋದು. ಒಂದು ಕಡೆ ಖುಷಿ ಆಗುತ್ತೆ. ಅಂದರೆ ಆ ಥರ ವ್ಯಕ್ತಿಗೆ ಒಂದು ಕಂಪ್ಯಾರಿಸನ್ ಅಲ್ಲ, ಅದು ಆ ಥರ ನೋಡ್ತಾ ಇದ್ದಾಳೆ ಒಬ್ಳು ಹುಡುಗಿ ಅನ್ನೋದು ಅವ್ರು ಇದನ್ನ ಮಾಡಿದ್ರು. ಹಾಂ, ಆ ಥರ ತನಗೆ ಸಿಗೋ ಹುಡ್ಗನು ಅದೇ ಥರ ಇರಬೇಕು ಅನ್ನೋದು ಅವಳು ಇಮ್ಯಾಜಿನೇಷನ್ ಇದ್ದಿತ್ತು. ಇನ್ನೊಂದು ಕಡೆ ಒಂದು ಸ್ವಲ್ಪ ಭಯ ಆಗ್ತಿತ್ತು ಪ್ರೋಮೋ ರಿಲೀಸ್ ಆದಾಗ, ಇಲ್ಲಿ ಅವ್ರ ಫ್ಯಾನ್ಸು ನೆಗೆಟಿವ್ ಆಗಿ ಕಮೆಂಟ್ಸ್ ಹೊಡಿತಾರೋ, ಏನು ನಮ್ಮ ಬಾಸ್ಗೆಲ್ಲ ಇದನ್ನ ಕಂಪೇರ್ ಮಾಡ್ತಿದ್ದೀರ ಅಂತಲ್ಲಿ ಎಲ್ಲಿ ತಪ್ಪಾಗಿ ಪೋಟ್ರೆ ಆಗ್ಬಿಡುತ್ತೋ ಅನ್ನೋದೊಂದು ಭಯ ಇತ್ತು. ಬಟ್ ಆ ಥರದ್ದೆಲ್ಲೂ ಅವ್ರ ಫ್ಯಾನ್ಸ್ ಮಾಡಲಿಲ್ಲ. ಅಂದರೆ ತುಂಬ ಅವರೇ ಸಪೋರ್ಟ್ ಮಾಡಿದ್ರು. ಯಾವುದೋ ಹೊಸ ಕತೆ ಈ ಥರ ಬರ್ತಾ ಇದೆ, ಚೆನ್ನಾಗಿದೆ, ಯಶ್ ಸರ್ ಫ್ಯಾನ್ಗಳ ಥರ ಒಂದು ಕತೆ ಬರ್ತಾ ಇದೆ ಅನ್ನೋದು ತುಂಬ ಕ್ಯೂರಿಯಾಸಿಟಿಯಲ್ಲಿ ಅವರು ತುಂಬ ಸಪೋರ್ಟ್ ಪಾಸಿಟಿವ್ ಆಗಿ ತೊಗೊಂಡ್ರು ಅದನ್ನು. ಅದು ಖುಷಿ ಆಯಿತು ನನಗೆ. ಇವಾಗ ಯಶ್ ಸರ್ ಫ್ಯಾನ್ ಬೇಸ್ ಅಂದ ತಕ್ಷಣ ಅವರೆಲ್ಲ ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರಿ. ಇವಾಗ ನೀವು ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಅಂದರೆ ಸ್ಟಾರ್ಸ್ ಎಲ್ಲ ಚೆನ್ನಾಗೇ ಇರ್ತಾರೆ, ಬಟ್ ಸ್ಟಾರ್ ವಾರ್ ಫ್ಯಾನ್ ವಾರ್ ಅನ್ನುವಂಥದ್ದು ಯಾವ ರೀತಿಯಾಗಿ ನಡೀತಾ ಇದೆ ಅಂತಂದ್ರು. ಸೊ ಆ ರೀತಿ ಏನಾದರೂ ಎಫೆಕ್ಟ್ ಆಯ್ತಾ ನೆಗೆಟಿವ್? ಇಲ್ಲ, ಅದು ಹೇಳಿದ್ನಲ್ಲ, ಸ್ಟಾರ್ಸ್ ಕಡೆಯಿಂದ, ಸ್ಟಾರ್ಸ್ ಫ್ಯಾನ್ಸ್ ಕಡೆಯಿಂದ ಇಲ್ಲ ಆ ಥರದ್ದೆಲ್ಲ ಯಾವುದು ಬರಲಿಲ್ಲ ಆ್ಯಕ್ಚುಲಿ. ಅಂದರೆ ಯಶ್ ಸರ್ ಫ್ಯಾನ್ಸ್ ಕಡೆಯಿಂದ ತುಂಬ ಸಪೋರ್ಟ್ ಬಂತು. ಅದು ಬಿಟ್ಟು ಬೇರೆ ಆ ಥರದ್ದೆಲ್ಲೂ ಇದು ಕಾಂಟ್ರವರ್ಸಿ ಥರ ಏನು ಆಗಲಿಲ್ಲ. ಮಿಕ್ಕಿದ್ದು ನಾರ್ಮಲ್ ಆಡಿಯನ್ಸ್ ಏನಿದ್ದಾರೋ ಅವರು ಕತೆ ಇಂಟ್ರೆಸ್ಟಿಂಗ್ ಆಗಿದೆ, ಪ್ರೋಮೋ ಇಂಟ್ರೆಸ್ಟಿಂಗ್ ಆಗಿದೆ. ಏನೋ ಈ ಥರದ್ದು ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಪ್ರೋಮೋ, ಈ ಥರದ್ದೊಂದು ಕಾನ್ಸೆಪ್ಟು ಹೊಸದಾಗಿ ಬಂದಿದೆ ಅನ್ನೋದು ಅವರಿಗೆ ಕ್ಯೂರಿಯಾಸಿಟಿ ಹುಟ್ಟಿಸಿತ್ತು. ನೋಡಬೇಕು ಇದೇನು ಕತೆ ಇದೆ ಅನ್ನೋದು ಅವ್ರ ಕ್ಯೂರಿಯಾಸಿಟಿಯಲ್ಲೇ ಕಮೆಂಟ್ಸ್ ಹಾಕ್ತಾಯಿದ್ರು. ವೆಯ್ಟಿಂಗ್, ಈ ಥರ ಕತೆ ಚೆನ್ನಾಗಿದೆ, ಇದು ಬರ್ತಾ ಇದೆ, ಪ್ರೋಮೋ ಚೆನ್ನಾಗಿದೆ, ನೋಡ್ತೀವಿ, ಆ ಥರದ್ದೇ ಕಮೆಂಟ್ಸ್ ಮಾಡ್ತಾಯಿದ್ರು. ಓಕೆ. ಇನ್ನು ನಿಮಗೆ ಈ ಪಾತ್ರ ಸಿಕ್ಕಿರುವಂಥದ್ದು ಅಂದರೆ ಈ ಹುಡುಗರೆಲ್ಲ ಆಲ್ಮೋಸ್ಟ್ ಹೇಗೆ ಅಂತಂದರೆ ಸ್ಟಾರ್ಟಿಂಗ್ ಆ ರಿಯಲ್ ಲವ್ ಅನ್ನುವಂಥದ್ದು ಒಂದು ಹುಡುಗಿ ಮೇಲೆ ಆಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಆ ಫೀಲಿಂಗ್ಸ್ ಅನ್ನುವಂಥದ್ದು ಎಲ್ಲ ಹುಡುಗಿರ ಮೇಲೂ ಬರಲ್ಲ. ಇವಾಗ ಏನೇನೋ ಲಲಿತಾ ಅವರು ಏನೇನೋ ಮ್ಯಾಜಿಕ್ ಮಾಡಿ ಜಾದು ಮಾಡಿ ನಿಮ್ಮನ್ನು ಕ್ಯಾಚ್ ಹಾಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಹೆಂಗೆ ಎಲ್ಲೋ ಬೀಳ್ತೀರಾ ಎಡುತ್ತೀರಾ ಅಂತ ಅನ್ನಿಸ್ತಾ ಇದೆ? ನಾನು ಮಾಡಿದ್ದಲ್ಲ ನಿಮಗೆ ಜಾದು ಅಂತ ಅನಿಸ್ತಾ? ನೋಡಿ, ಹಿಂಗೆ ಕ್ಯಾಮ್ರಾ ಮುಂದೆ ಈ ಥರ ಹಿಂಗೆ ಕೇಳಿಬಿಟ್ರೆ ಏನು ಹೇಳಬೇಕು ಹುಡುಗರು ಅನ್ನೋದು ಗೊತ್ತಾಗೋದಿಲ್ಲ. ಬಟ್ ಸೋಫಾರ್ ಟ್ರ್ಯಾಕ್ ಹಂಗೆ ಹೋಗ್ತಾ ಇರೋದು. ಅಂದರೆ ಅವಳಿಗೆ ನನ್ನ ಮೇಲೆ ಇಷ್ಟ ಇರುತ್ತೆ, ನನಗಿನ್ನ ಅದಿನ್ನ ಹುಟ್ಟಿರಲ್ಲ, ಪ್ರೀತಿ ಲವ್ ಫೀಲಿನ ಬರ್ತಾ ಇರಲ್ಲ. ಬಟ್ ಇವಾಗ ಲೈಟಾಗಿ ಕರೆಂಟ್ ಪಾಸ್ ಆಗ್ತಾ ಇದೆ. ಸೊ ಕರೆಂಟ್ ಇವಾಗ ಪಾಸ್ ಆಗ್ತಾ ಇದೆ, ಅದು ಫುಲ್ ಆಗಿ ಇನ್ನ ಕನೆಕ್ಟ್ ಆಗ್ಬೇಕು. ಡ್ಯೂಯೆಟ್ ಅವರು ಕನ್ಸಲ್ಲಿ ಆಡ್ತಾನೆ ಇರ್ತಾರೆ. ಕನ್ಸಲ್ಲಿದೆ, ಇವಾಗ ಕನ್ಸಿನ ಲೋಕದಿಂದ ನೋಡ್ಬೇಕದು. ಇವಾಗ ನೆಕ್ಸ್ಟ್ ಹೋಗ್ತಾ ಇವಾಗ ತಾನೇ ಇನ್ನೂ ಶುರು ಆಗ್ತಾ ಇದೆ. ಮೊನ್ನೆ ಎಪಿಸೋಡ್ಸಲ್ಲೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಅಂದರೆ ಅದೇ ಥರನೇ ಹೋಗ್ತಾ ಇದೆ. ಅಂದರೆ ಇಷ್ಟು ದಿನ ಕನ್ಸಲ್ಲಿ ಹೋಗ್ತಾ ಇತ್ತು, ಇವಾಗ ನೆನ್ಸಿಗೆ ಬಂದು ಇವಾಗೊಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗ್ತಾ ಇದೆ. ಲವ್ ಅನ್ನೋದಕ್ಕಿಂತ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಸ್ನೇಹ, ಆ ಪ್ರೀತಿಗೆ ಹೇಗೆ ಯಾವಾಗ ಟರ್ನ್ ಆಗುತ್ತೆ ಅನ್ನೋದನ್ನ ವೀಕ್ಷಕರು ಕಾದು ನೋಡಬೇಕು. ಓಕೆ. ಈಗ ಈ ಪಾತ್ರ ಜನಗಳಿಗೆ ತುಂಬ ಕನೆಕ್ಟ್ ಆಗ್ತಾ ಇದೆ. ಹಳ್ಳಿ ಸೊಗಡಾಗಿರ್ಬೋದು, ಮತ್ತೆ ಆ ತುಂಬ ಕುಟುಂಬ ಆಗಿರ್ಬೋದು, ಆ ಹೆಣ್ಮಗು ಕನಸು, ಈಗ ಮದುವೆ ಆಗಬೇಕು ಅಂತ ಕನಸು ಕಾಣೋ ಹೆಣ್ಮಕ್ಳುಗಳ ಸಂಖ್ಯೆ ತುಂಬ ಕಮ್ಮಿ. ಅದರಲ್ಲಿ ನೀವು ಆ ರೀತಿ ನೀವು ಪಡ್ಕೊಂಡಿದ್ದೀರಾ ಅಂತಂದರೆ ಯು ಆರ್ ಲಕ್ಕಿ ಅಂತ ಹೇಳ್ಬೋದು. ಸೊ ಒಂದೊಳ್ಳೆ ಅದ್ಭುತವಾದಂಥ ಯಾಕ್ರೆ ಗುರಾಯಿಸ್ತೀರಾ ತಲುಪಿಸೋದಕ್ಕೆ ಹೊರಟಿರುವಂಥ ಸೀರಿಯಲ್. ಸೀರಿಯಲ್ ಅಲ್ಲಿ ನೀವು ಆಕ್ಟ್ ಮಾಡ್ತಾ ಇರೋದು ಎಷ್ಟು ಖುಷಿ ಕೊಡ್ತಾ ಇದೆ? ಇದನ್ನು ನಾನು ಯಾವ ಥರ ತೊಗೋಬೇಕು ನಿಮ್ಮ ಕ್ವಶನ್ ಅಂತ ಕನ್ಫ್ಯೂಸ್ ಆದೆ. ಬಟ್ ಸ್ಟಿಲ್ ಓಕೆ, ಚೆನ್ನಾಗಿ ಅನ್ನಿಸ್ತು. ಅಂದರೆ ಲೈಕ್ ಚೆನ್ನಾಗಿ ಅನ್ನಿಸ್ತಾ ಇದೆ ಪಾತ್ರ. ಮುಂಚೆ ತುಂಬ ಒಂಥರ ರಫ್ ಆ್ಯಂಡ್ ಟಫ್, ರಗ್ಗಡ್ಡು, ಯಾರಿಗೂ ಡೋಂಟ್ ಕೇರ್ ಆ ಥರದ್ದೇ, ಸ್ವಲ್ಪ ಈಗೋಯಿಸ್ಟಿಕ್ಕು. ಅಂದರೆ ಲೈಕ್ ನನ್ನನ್ನು ಯಾರೂ ಟಚ್ ಮಾಡೋಕ್ಕಾಗೋದಿಲ್ಲ, ನಮ್ಮ ಅಪ್ಪ ಪೊಲಿಟಿಷಿಯನ್, ನಮ್ಮದೇ ಎಲ್ಲ ಇಲ್ಲಿ ನಡೆಯೋದು, ಆ ಥರ ಒಂದು ಇದ್ದ ಮನುಷ್ಯ. ಬಟ್ ಒಳಗಡೆ ಅವನದೇ ಆದಂಥ ಒಂದು ಏನಂತಾರೆ, ಒಂದು ಐಡಿಯಾಲಜಿ, ಅವನದೇ ಆದಂಥ ಒಂದು ಇದೆಲ್ಲ ಇರುತ್ತೆ. ಬಟ್ ಸ್ಟಿಲ್ ಆ ಒಂದು ಮೈಂಡ್ ಸೆಟ್ಟಿಂದ ಇವಾಗ ಸ್ವಲ್ಪ ಬದಲಾಗ್ತಾ ಇದ್ದಾರೆ. ಅಂದರೆ ಲೈಕ್ ಮದುವೆ ಆದಮೇಲೆ
ಕೆಲವೊಂದು ವಿಚಾರಗಳು ಅವಳಿಂದ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋ ಥರ, ಅಂದರೆ ಇಷ್ಟ ಆಗೋ ಥರ, ಓಕೆ ಈ ಥರನೂ ಏನಂತಾರೆ ಯಾವುದೋ ಒಂದು ವಿಷಯಕ್ಕೆ ಈ ಆ್ಯಂಗಲಿಂದನೂ ಇವಳು ನೋಡ್ತಾ ಇದ್ದಾಳಲ್ಲ, ಓಕೆ ಇದು ಖುಷಿ ಆಗುತ್ತೆ ಅನ್ನೋ ಥರ ಆ ಥರದ್ದು ಸ್ವಲ್ಪ ಬದಲಾಗ್ತಾ ಇದೆ ಕ್ಯಾರೆಕ್ಟರು. ಆ್ಯಂಡ್ ನೋಡ್ಬೇಕು ಆ ಜರ್ನಿ ಹೇಗೆ ಹೋಗುತ್ತೆ ಅನ್ನೋದು. ಸೋಫಾರ್ ಇವಾಗ ಇಲ್ಲಿವರೆಗೂ ಬಂದಿದೆ, ಸ್ವಲ್ಪ ಕಾಮ್ ಆಗ್ತಾ ಇದ್ದಾನೆ ಜೈ ಅಂತ ಹೇಳ್ಬೋದು. ಮುಂಚೆ ತುಂಬ ಯಾವಾಗ ನೋಡಿದ್ರು ದಗ 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 ಅಂತ ಉರಿತಾ ಇತ್ತು. ಸೊ ಇವಾಗ ಒಂದು ಸ್ವಲ್ಪ ಅವಾಗವಾಗ ಕಾಮ್ ಆಗಿರೋ ಒಂದು ಕೂಲ್ ಆಗಿರೋ ಥರ ಸೀನ್ಸು ಅಥವಾ ಆ ಥರ ಸ್ಟೋರಿ ಲೈನ್ ಆ ಥರ ಹೋಗ್ತಾ ಇದೆ. ನೆಕ್ಸ್ಟ್ ಮುಂದೆ ಇನ್ನು ಯಾವ ಥರ ಹೋಗುತ್ತೆ ಅನ್ನೋದು ನೋಡಬೇಕು. ಅಪಾರ್ಟ್ ಫ್ರಮ್ ದಟ್ ಇವಾಗ ಅವನಿಗೆ ಏನಕ್ಕೆ ಅವ್ನು ಪಾಲಿಟಿಕ್ಸಿಗೆ ಬರಬೇಕು ಅವಾಗ ಅಂದ್ಕೊಂಡಿದ್ದು ಅಂದರೆ ಜನಕ್ಕೆ ಏನಾದರೂ ಮಾಡಬೇಕು, ಅವ್ರ ಅಪ್ಪನ ಬಿಟ್ಟು ನಮ್ಮ ಅಪ್ಪ ಅಷ್ಟು ಫೇಮಸ್, ಅದನ್ನು ಬಿಟ್ಟು ನಾನೇನಾದರೂ ಸ್ವಂತವಾಗಿ ಅಚೀವ್ ಮಾಡಬೇಕು ಅನ್ನೋದು ಅವನದು ಮೈಂಡ್ ಸೆಟ್ ಇದ್ದಿದ್ದು. ಇವಾಗಲೂ ಅದೇ ಮೈಂಡ್ ಸೆಟ್ ಇದೆ. ಬಟ್ ಅವರು ಇವಾಗ ಅಧ್ಯಕ್ಷ ಸ್ಥಾನ ಪಡೆದಿರೋದ್ರಿಂದ ಅವರಿಗೆ ಸಪೋರ್ಟಿವ್ ಆಗಿ ನಿಂತು ನಾನು ಏನು ಮಾಡ್ಬೋದು ಅದನ್ನು ಮಾಡ್ತಾ ಇದ್ದೆ ಕ್ಯಾರೆಕ್ಟರ್. ಓವರಾಲ್ ನನಗೆ ಹೇಳಬೇಕಂದ್ರೆ ಇಲ್ಲಿವರೆಗೂ ಈಗ ಒಂದು 3 days ಆದರೆ ಆ್ಯಕ್ಚುಲಿ 1 year ಆಗುತ್ತೆ ನಮ್ಮ ಶೂಟ್ ಸ್ಟಾರ್ಟ್ ಆಗಿ. 25th ನಾವು ಶೂಟ್ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಇಯರ್. 1 year ಆಗುತ್ತೆ. ಸೊ ಫಾರ್ ಈ 1 year ಜರ್ನಿಯಲ್ಲಿ ಆ ಕ್ಯಾರೆಕ್ಟರು ನಿಧಾನಕ್ಕೆ ಮೌಲ್ಡ್ ಆದ್ರೂ ಚೇಂಜಸ್ ಹೋಗ್ತಾ ಸೀರಿಯಲಲ್ಲಿ ಬಿಗಿನಿಂಗಿಂದ ಆನ್ ದ ಸ್ಕ್ರೀನ್ ಹೆಂಗೆ ಚೇಂಜ್ ಆದರೂ ಹಾಗೆ ಆಫ್ ದ ಸ್ಕ್ರೀನು ಹಂಗೆ ಇದ್ದಿದ್ದವರು ಬಿಗಿನಿಂಗಿಂದ ಇಲ್ಲಿವರೆಗೂ. ಅಂದರೆ ನಾನು ಸ್ವಲ್ಪ ಜೆಲ್ ಆಗೋದು ಕಷ್ಟ ಅಂತ ಹೇಳ್ತಾ ಇರೋದು ಅವರು. ಅಂದರೆ ತುಂಬ ರಿಸರ್ವ್ಡ್ ಆಗಿರ್ತಿದ್ದೆ ನಾನು. ಕರೆಕ್ಟಾಗಿ ಹುಡುಕಿದ್ದಾರೆ ಗೊತ್ತಾಯ್ತು ನೋಡಿದಾಗ. ಯಾರು ಇವರಾ? ಹಾಂ, ಅವ್ರು ಜಾಸ್ತಿ ನನಗೆ ಅಂದರೆ ತುಂಬ ರಿಸರ್ವ್ಡ್ ಆಗಿರ್ತಿದ್ದೆ ಇದರ. ಇವಾಗ ಒಂದು ಸ್ವಲ್ಪ ಈಗ 1 year ಆಗ್ತಾ ಬಂತಲ್ಲ, ಜೊತೆಲಿ ಕೆಲಸ ಮಾಡಿ 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 ಇವಾಗ ಸ್ವಲ್ಪ ಅವ್ರ ಹತ್ರ ಮಾತಾಡೋದೇ ಕಷ್ಟ ಅಂತ ಅಂದ್ಕೊಂಡಿದ್ದೆ. ನಾನು ಮಾತೇ ಆಡ್ತಿರ್ಲಿಲ್ಲ. ನಾನು ಸ್ಟಾರ್ಟಿಂಗಲ್ಲಿ ನಾನು ಬೈಕೋತಿದ್ದೆ. ನನ್ನ ತಂಗಿ ಕ್ಯಾರೆಕ್ಟರ್ ಹತ್ರ ಹೇಳ್ತಾ ಇದ್ದೆ, ಯಾವಾಗಲೂ ಮೂತಿ ಸಿಂಧಿಸ್ಕೊಳ್ಳಿ, ಇಷ್ಟೊಂದು ದುರಾಂಕಾರ ಈ ಹೀರೋಗೆ, ಹಿಂಗೆ ಟು ಬಿ ಹಾನೆಸ್ಟ್. ಮಾತೇ ಆಡಲ್ವಲ್ಲ ಇವ್ರು, ಹೆಂಗೆ ಕಷ್ಟ ಅಪ್ಪ ಮುಂದೆ ರೊಮ್ಯಾನ್ಸಿಂಗ್ ಎಲ್ಲ ಬಂದ್ಬಿಟ್ರೆ ಅಂತ ಅನ್ಕೋತಿದ್ದೆ ನಾನು. ಹಿ ಈಸ್ ಹಾರ್ಟ್ಲಿ ಗುಡ್. ಇವಾಗ ಹೇಗೆ ಅನ್ನಿಸ್ತಾ ಇದೆ ಅಂದರೆ ಆ ಕಂಫರ್ಟಬಲ್ ಝೋನ್ ತುಂಬಾ ಮುಖ್ಯ ಆಗಿರುತ್ತೆ ಒಂದು ಆ್ಯಕ್ಟಿಂಗ್ ನಟನೆ ಅಂತ ಬಂದಂಥ ಸಂದರ್ಭದಲ್ಲಿ. ಅದರಲ್ಲೂ ನಿಮಗೆ ಸ್ಟಾರ್ಟಿಂಗೇ ಆ ರೀತಿಯಾಗಿ ಅವರು ಇಲ್ಲ, ಮೇ ಬಿ ನನಗೆ ಇವ್ರ ಜೊತೆ ಜಾಸ್ತಿ ಟ್ರ್ಯಾಕ್ ಬರ್ತಿರ್ಲಿಲ್ಲ. ಸ್ಟಾರ್ಟಿಂಗಲ್ಲಿ ನನಗೂ ಅಷ್ಟೇ ಜೆಲ್ ಆಗೋದು. ನಾನು ಯಾರ ಹತ್ರನೂ ಜೆಲ್ ಆಗೋಲ್ಲ. ನಾನು ಕಷ್ಟ ಜೆಲ್ ಆಗೋದು ಅನ್ಕೋತಿದ್ದೆ ಸ್ಟಾರ್ಟಿಂಗಲ್ಲಿ. ಮೇ ಬಿ ಮನೆಗೆ ಹೋದ್ಮೇಲೆ ನಾವು ಮಾತಾಡ್ಬೋದೇನೋ ಅಂತ. ಬಟ್ ಆಮೇಲೆ ಕ್ಲೋಸ್ ಆದ್ವಿ. ಇಲ್ಲಿಗೆ ಬಂದಮೇಲೆ ಇಲ್ಲಿ ಶೂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲರ ಜೊತೆ ಕ್ಲೋಸ್ ಆದ್ವಿ. ಅವ್ರ ಜೊತೆನೂ ಹಾಗೆ ಮಾತಾಡ್ಕೊಂಡಿರ್ತೀವಿ. ಏನಾದರೂ ಸೀನ್ಸ್ ಬಂದರೂ ಆ ಥರ ಇಬ್ಬರು ಮಾತಾಡಿಕೊಂಡು ನಮ್ಮ ಕಂಫರ್ಟೇಬಲ್ ಝೋನಿಗೆ ನಾವು ಮಾಡ್ಕೊತೀವಿ. ರಿಯಲ್ ಲೈಫಲ್ಲಿ ಪಾಲಿಟಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ? ಇದೆ. ಅಂದರೆ ನಾಟ್ ಲೈಕ್ ನಾನು ಪಾಲಿಟಿಕ್ಸ್ಗೆ ಹೋಗಬೇಕು ಅನ್ನೋದಲ್ಲ. ಅಂದರೆ ಬಟ್ ನಾನು ತಿಳ್ಕೊತಾ ಇರ್ತೀನಿ ವಿಚಾರ ಏನು ನಡೀತಾ ಇದೆ, ದೇಶದಲ್ಲಿ ಏನು ನಡೀತಿದೆ, ಸ್ಟೇಟಲ್ಲಿ ಏನು ನಡೀತಿದೆ, ಬೇರೆ ಜಾಗದಲ್ಲಿ ಏನು ನಡೀತಾ ಇದೆ, ಆ ಥರದ್ದು ಪೊಲಿಟಿಕಲ್ ಇಂಟ್ರೆಸ್ಟ್ ಇದೆ. ನಾನು ತಿಳ್ಕೊತಾ ಇರ್ತೀನಿ ನ್ಯೂಸ್. ಇವಾಗ ನಿಮಗೆ ಕರೆಂಟ್ ಇಶ್ಯೂಸ್ ಗಮನಕ್ಕಿದೆ ಅಂತ ಅನ್ಕೋತೀನಿ. ಏನಂತ ಹೇಳಿದ್ರೆ ನೀಟ್, ಅದು ರಾಜಸ್ಥಾನ ಗುಜರಾತಲ್ಲಿ ಆಗಿರುವಂಥ ಒಂದು ವಿಚಾರ. ಕಾಕ್ರೋಚ್ ಪಾರ್ಟಿ ಕಟ್ಟಿದ್ರು, ಹೋರಾಟ ಮಾಡಿದ್ರು, ಇನ್ನೂ ಆ ಹೋರಾಟಕ್ಕೆ ಏನೂ ಒಂದು ಸೊಲ್ಯೂಷನ್ ಅನ್ನುವಂಥದ್ದು ಸಿಗ್ತಾನೇ ಇಲ್ಲ. ಜೀವಗಳ ಬಲಿ ಆಯಿತು. ಬಟ್ ಏನು ನ್ಯಾಯ ಅನ್ನುವಂಥದ್ದು ದೊರಕ್ತಾ ಇಲ್ಲ. ಸೊ ಸ್ಟೂಡೆಂಟ್ಸ್ ಪರವಾಗಿ ಸಾಕಷ್ಟು ಜನ ಸೆಲೆಬ್ರಿಟೀಸ್ ಕೂಡ ದನಿ ಎತ್ತಿದ್ದಾರೆ. ನಿಶ್ವಿಕಾ ಆಗಿರ್ಬೋದು, ರಾಜ್ಕುಮಾರ್ ಅವರಾಗಿರ್ಬೋದು, ಆ್ಯಂಡ್ ಬಾಲಿವುಡಲ್ಲೂ ಕೂಡ ಸೋನಾಕ್ಷಿ ಸಿನ್ಹಾ ಅವರಾಗಿರ್ಬೋದು, ಪ್ರಕಾಶ್ ರೈ ಅವರು, ಎಲ್ಲರೂ ಕೂಡ ದನಿ ಎತ್ತಿದ್ದಾರೆ. ಸೊ ಕಲಾವಿದರಾಗಿ ನೀವು ಅವ್ರ ಪರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಮಾಡ್ತಿರೋ ಉದ್ದೇಶ ಕರೆಕ್ಟಾಗೇ ಇದೆ. ಬಟ್ ಅದು ಎಲ್ಲೋ ಒಂದು ಕಡೆ ಅದು ಪೊಲಿಟಿಕಲಿ ತಿರುಗಬಾರ್ದು. ಅಂದರೆ ಅದು ಆ ಹೋರಾಟ ಏನಿದೆ, ಆ ಹಂಗರ್ ಸ್ಟ್ರೈಕ್ ಏನಿದೆ, ಅದು ಕಂಪ್ಲೀಟ್ಲಿ ಇರೋದು ಸ್ಟೂಡೆಂಟ್ಸ್ ಫ್ಯೂಚರ್ ಹಾಳಾಗ್ತಾ ಇದೆ ಅಂತ. ಆ್ಯಂಡ್ ಅವ್ರು ಕೇಳ್ತಿರೋ ಡಿಮ್ಯಾಂಡು ನನಗೆ ಸರಿ ಅಂತಲೇ ಅನ್ನಿಸುತ್ತೆ. ಓಕೆನಾ? ಯಾಕಂದರೆ ಇವಾಗ ಈಗ ಯಾವುದೇ ಈಗ ನಮ್ಮದೇ ಇದು ತೊಗೊಳ್ಳಿ, ನಾನು ಇವಾಗೊಂದು ನಟನೆ ನಾನು ಚೆನ್ನಾಗಿ ಮಾಡಿಲ್ಲ ಅಂದರೆ ನನ್ನನ್ನು ರೀಪ್ಲೇಸ್ ಮಾಡ್ತಾರೆ. ಯಾಕೆ? ನನ್ನ ಕೆಲಸ ನಾನು ಸರಿಯಾಗಿ ಮಾಡಿಲ್ಲ ಅಂತ. 1 ಸಲ ಆಗ್ಬೋದು, 2 ಸಲ ಆಗ್ಬೋದು ತಪ್ಪು. ಆದರೆ ಇಷ್ಟೊಂದು ಆಗ್ತಾಯಿದೆ ಅಂದರೆ ಎಲ್ಲ ಒಂದು ಕಡೆ ಆ ಒಂದು ಸಿಸ್ಟಮ್ಮು ಸರಿಯಾಗಿ ಕಾರ್ಯನಿರ್ವಹಿಸ್ತಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಕೂಡ ಹಾಗೇ.
ಬಟ್ ಏನು ಒಂದು ಎಷ್ಟು ಜನ ಇವಾಗ ಸೂಸೈಡ್ ಮಾಡ್ಕೊಂಡಿದ್ದಾರೋ ಅವರಿಗೆ ನ್ಯಾಯ ದೊರಕಲೇಬೇಕು. ಆ್ಯಂಡ್ ಇದು ಮುಂದೆ ಈ ಥರ ಆಗ್ಬಾರ್ದು. ಯಾಕಂದರೆ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನಮ್ಮ ದೇಶದಲ್ಲಿ. ಅದೇ ಒಂದು ಕಡೆ ಎಲ್ಲೋ ಒಂದು ಕಡೆ ಇವಾಗ ದೇಶ ಕಾಯೋದು ಎಷ್ಟು ಇಂಪಾರ್ಟೆಂಟು, ಒಳಗಡೆ ಅಫೇರ್ಸ್ ಕೂಡ ಅದನ್ನು ಮೇಂಟೈನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಇವಾಗ ಅವರು ನಮ್ಮ ಕಂಟ್ರಿ ಇನ್ನೂ ಡೆವಲಪಿಂಗಲ್ಲಿದೆ. ಯಾಕೆ ಅಂದರೆ ಎಷ್ಟೊಂದು ಜನ ಟ್ಯಾಲೆಂಟ್ಗಳಿಗೆ ಅವ್ರು ಅವಕಾಶ ಕೊಡ್ತಿಲ್ಲ. ಲಂಚ ಆ್ಯಕ್ಚುಲಿ ಇದು ಪಾಯಿಂಟ್ ಏನಕ್ಕಂದ್ರೆ ಅಷ್ಟು ಕಷ್ಟಪಟ್ಟು ಓದು ಪಾಸ್ ಮಾಡಿರ್ತಾರೆ, ಟ್ಯಾಲೆಂಟ್ ಇರುತ್ತೆ, ಅವ್ರಿಗೆ ಯಾರಿಗೂ ಅವಕಾಶ ಕೊಡ್ತಿಲ್ಲ. ಲಂಚ ಕೊಡ್ತಾರಲ್ಲ ಅವ್ರಿಗೆ ಕೊಡ್ತಿದ್ದಾರೆ. ಎಲ್ಲಿ ಬೆಳೆಯುತ್ತೆ, ಎಲ್ಲಿ ನಮ್ಮ ಕಂಟ್ರಿ ಡೆವಲಪ್ ಆಗುತ್ತೆ? ಹಿಂಗೆ ಆಗ್ತಿರೋದ್ರಿಂದನೇ ಇನ್ನೂ ಇಟ್ಸ್ ಸ್ಟಿಲ್ ಆನ್ ಡೆವಲಪಿಂಗ್. ಯಾರು ಓದಿರೋರ್ಗಾಗಲಿ ಆ್ಯಕ್ಚುಲಿ ಟು ಬಿ ಹಾನೆಸ್ಟ್ ಒಳ್ಳೆಯವರಿಗೆ ಕಾಲ ಇಲ್ಲ ಅನ್ನೋದು ಟ್ರೂ. ಆ್ಯಂಡ್ ಆಲ್ಸೋ ಇದು ನಾರ್ಮಲ್ ಪೀಪಲ್ದು ಇವಾಗ ಏನು ನೋಡ್ತಿದ್ದೀರೋ ಅದು ಎಲ್ರಿಗೂ ಮಕ್ಕಳಿರ್ತಾರೆ ಮನೇಲಿ. ಆ್ಯಂಡ್ ಇನ್ಮೇಲಾದ್ರೂ ಜನ ಎಚ್ಚರಿಸ್ಕೊಂಡು ಯಾರು ಕೇಪಬಲ್ ಇದ್ದಾರೋ ಅವರಿಗೆ ಓಟ್ ಹಾಕಿ ಅವಾಗಲೇ ಈ ಥರದ್ದು ಇಶ್ಯೂಗಳೆಲ್ಲ ರಿಸಾಲ್ವ್ ಆಗೋದು ಅಂತ. ಆ್ಯಂಡ್ ಅವ್ರು ಥಿಂಕ್ ಮಾಡ್ತಿಲ್ಲ ಇಟ್ಸ್ ನಾಟ್ ಅಬೌಟ್ ನಮ್ಮ ಅಪೋಸಿಷನ್ ಪಾರ್ಟಿ ಅವ್ರು ನಮ್ಮದು ಅಲ್ಲ, ಇಟ್ಸ್ ಅಬೌಟ್ ಅವರ್ ಕಂಟ್ರಿ. ನಮ್ಮ ಕಂಟ್ರಿ ಸ್ಟೂಡೆಂಟ್ಸ್, ನಮ್ಮ ಕಂಟ್ರಿ ಮಕ್ಕಳು, ನಮ್ಮ ಕಂಟ್ರಿ ಚೆನ್ನಾಗಿ ಓದ್ಬೇಕು, ನಮ್ಮ ಕಂಟ್ರಿಲಿ ಬೆಳೀತಾ ಇರೋ ಓದ್ತಾ ಇರೋ ಮಕ್ಳುಗಳು ಚೆನ್ನಾಗಿ ಓದಬೇಕು ಅಂತ ಅವ್ರು ಥಿಂಕ್ ಮಾಡ್ತಿಲ್ಲ. ಅಪೋಸಿಷನ್ ಪಾರ್ಟಿ ಅದು ಇದು. ಸೊ ಫೈನಲ್ ಆಗಿ ಏನು ಹೇಳಕ್ಕೆ ಹೋಗ್ತೀರಿ ಈ ಒಂದು ವಿಚಾರವಾಗಿ? ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ ಯೂನಿಯನ್ ಮಿನಿಸ್ಟರ್ ಆಯಿತು, ಧರ್ಮೇಂದ್ರ ಅವರಾಯಿತು, ಕ್ಯಾಬಿನೆಟ್ ಮಿನಿಸ್ಟರ್ ಆಯಿತು, ಇವಾಗ ಮೋದಿ ಅವರು ರಿಸೈನ್ ಮಾಡಬೇಕು ಅಂತ ಕೂತಿದ್ದಾರೆ. ಸೊ ಅವ್ರ ಸ್ಥಾನದಿಂದ ಕೆಳಗೆ ಬಂದುಬಿಟ್ರೆ, ಅದಕ್ಕೆ ರಿಸೈನ್ ಮಾಡಿಬಿಟ್ರೆ ನ್ಯಾಯ ದಕ್ಕುತ್ತಾ, ವಿದ್ಯಾರ್ಥಿಗಳಿಗೆ ನ್ಯಾಯ ದಕ್ಕುತ್ತಾ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ. ಸೊ ನಿಮ್ಮ ಪ್ರಕಾರ ಏನು ಮಾಡಿದ್ರೆ ಒಳಿತು? ಈಗ ದಳಪತಿ ವಿಜಯ್ ಅವರು ಹೇಳಿದ್ದಾರೆ ಏನಂತ ಹೇಳಿದ್ರೆ ಕಂಪ್ಲೀಟಾಗಿ ನೀಟ್ನೇ ಬೇಡ, ನಮಗೆ ನೀಟೇ ಬೇಡ, ಅದೇನು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಲಿದೆ ಅದು ಬೇಡವೇ ಬೇಡ, ಸ್ಟೇಟ್ಗಳಿಗೆ ಕೊಟ್ಟು ಕೈ ಬಿಟ್ಬಿಡಿ, ಅವ್ರು ಬೇಕಾದ್ರೆ ನಡ್ಸ್ಕೋತಾರೆ, ಬೇಡ ಅಂದರೆ ಬೇಡ ಅಂತ ಹೇಳ್ತಾರೆ. ಸೊ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹಂಗಾಗೋದಿಲ್ಲ. ಸ್ಟೇಟ್ ವೈಸ್ ತೊಗೊಂಡ್ರೆ ಅಲ್ಲೂ ಕರಪ್ಷನ್ ಆಗುತ್ತೋ ಇಲ್ಲ ಅನ್ನೋದು ಹೇಳೋಕ್ಕಾಗಲ್ಲ. ನೀವು ಸ್ಟೇಟ್ ಜಸ್ಟ್ ಬಿಕಾಸ್ ಒಂದು ಸ್ಟೇಟಲ್ಲಿ ನ್ಯಾಯ ದೊರಕ್ತು ಅಂದರೆ ಇನ್ನೊಂದು ಸ್ಟೇಟಲ್ಲಿ ಅನ್ಯಾಯ ಆಗಲ್ಲ ಅನ್ನೋದೇನಿಲ್ಲ. ಬಟ್ ಅಲ್ಟಿಮೇಟ್ಲಿ ಅವರು ಸ್ಟೂಡೆಂಟ್ಸ್ ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೋ ಅದು ಅವ್ರಿಗೆ ಸಿಗಬೇಕು. ಅವ್ರೇನು ಕೇಳ್ತಾ ಇದ್ದಾರೋ, ಅವ್ರೇನು ಡಿಮ್ಯಾಂಡ್ಸ್ ಇದೆಯೋ ಅದು ಸಿಕ್ಕರೆ ಬಹುಶಃ ಇದು ಮುಂದೆ ನೆಕ್ಸ್ಟ್ ಇದು ರಿಪೀಟ್ ಆಗಲ್ಲ ಅಂತ ಅಂದ್ಕೊಳ್ತೀವಿ. ಅಂದರೆ ಒಂದು ಸಲ ಜನ ಈ ಥರ ಪ್ರಶ್ನೆ ಕೇಳ್ತಾ ಇದ್ದಾರೆ, ಈ ಥರದ್ದೊಂದು ನಮ್ಮಿಂದ ತಪ್ಪಾದರೆ ಜನ ಈ ಥರ ದಂಗೆ ಹೇಳ್ತಾರೆ, ನಮ್ಮನ್ನು ಪ್ರಶ್ನಿಸ್ತಾರೆ, ನಮ್ಮ ಅಕೌಂಟಬಿಲಿಟಿ ಕೇಳ್ತಾರೆ, ನಮ್ಮ ಟ್ರಾನ್ಸ್ಪರೆನ್ಸಿ ಕೇಳ್ತಾರೆ. ನಾವು ಅದಕ್ಕೆ ಟ್ರಾನ್ಸ್ಪರೆನ್ಸಿ ಕೊಡಬೇಕು. ನೆಕ್ಸ್ಟ್ ಟೈಮಿಂದ ತುಂಬ ಜಾಗೃತಿಯಾಗಿರಬೇಕು. ಎಸ್ಪೆಷಲಿ ಸ್ಟೂಡೆಂಟ್ಸ್ ವಿಷಯದಲ್ಲಿ, ಎಜುಕೇಷನ್ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟಾಗಿರಬೇಕು ಅನ್ನೋದು ಬಹುಶಃ ಅದು ಆ ಒಂದು ಇದು ತಲುಪುತ್ತೆ ಆದರೆ ಅಂತ ನನ್ನ ಇದು ಅಭಿಪ್ರಾಯ. ಫೈನಲಿ ಈಗ ಜಯಲಲಿತಾ ಧಾರಾವಾಹಿ ನೀವೇ ಹೇಳಿದ್ರಿ ಇನ್ನೇನು ಕೆಲವೇ ದಿನಗಳಲ್ಲಿ 1 ಇಯರ್ ಪೂರೈಸ್ತಾ ಇದೆ ಅಂತ. ಸಾಕಷ್ಟು ಧಾರಾವಾಹಿಗಳು ಮನೆ ಮಾತಾಗೋದು ತುಂಬ ವಿರಳ. ಅಂಥದ್ರಲ್ಲಿ ಆಲ್ರೆಡಿ ನೀವಿಬ್ಬರು ಕೂಡ ಮನೆ ಮಕ್ಕಳಾಗಿದ್ದೀರಾ. 1 ವರ್ಷ ಎಪಿಸೋಡ್ ಕಂಪ್ಲೀಟ್ ಆಗ್ತಾ ಇದೆ. ಸೊ ಎಷ್ಟು ಖುಷಿ ಇದೆ. ಆ್ಯಂಡ್ ಇಷ್ಟು ದಿನದಲ್ಲಿ ನೀವು ಅವ್ರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ, ಅವ್ರು ನಿಮ್ಮನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಒಂದು ಕ್ವೆಶ್ಚನ್. ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಒಂದು ಅವ್ರ ಬಗ್ಗೆ ಇರುವಂತಹ ಗುಣ ನೀವು ರಿವೀಲ್ ಮಾಡಬೇಕು. ಇಲ್ಲೆಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ. ಯಾರಿಗೂ ಗೊತ್ತಿರಬಾರ್ದು, ಸೀಕ್ರೆಟ್ ಅವ್ರ ಬಗ್ಗೆ ಒಂದು ಗುಣ. ಬಿಕಾಸ್ 1 ಇಯರ್ ಕಂಪ್ಲೀಟ್ ಆಗ್ತಾ ಇದೆಯಲ್ಲ, ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ನಮ್ಮ ಹೀರೋಯಿನ್ ಅಂದರೆ ಅವರೇ ಹೇಳಿರೋದುಂಟು. ಏನಂದರೆ ಅವ್ರ ಜೊತೆ ಏನು ಅಂದರೆ ಹಿಂದೆ ಒಂದು ಅವ್ರ ಮುಂದೆ ಒಂದು ಇಷ್ಟ ಆಗೋದಿಲ್ಲ. ನೀವು ಮುಂದೆ ಹೆಂಗಿದ್ದೀರೋ ಹಾಗೆ ಹಿಂದೆನೂ ಇರಬೇಕು. ಮುಂದೆ ಒಂಥರ ಮಾತಾಡಿ ಹಿಂದೆ ಹೋಗಿ ಅವ್ನು ಹಾಗೆ ಇಲ್ಲಿಗೆ ಬಂದು ನೀನು ಇವಾಗ ಒಂದು ಸೀನ್ ನೀನು ಚೆನ್ನಾಗಿ ಮಾಡಿದ್ಯಾ ಅಂದರೆ, ಚೆನ್ನಾಗಿ ಮಾಡಿಲ್ಲ ಅಂದರೆ ನೀನು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ಬೇಕು ಡೈರೆಕ್ಟಾಗಿ. ಇಲ್ಲಿ ಚೆನ್ನಾಗಿ ಮಾಡಿದ್ಯಾ, ಅಲ್ಲಿ ಹೋಗ್ಬಿಡ್ತು ನೀನು ಕೆಡ್ದಂಗೆ ಮಾಡಿದ್ದಾನೆ ಅನ್ನೋ ಥರ ಇರಬಾರ್ದು. ಅವ್ರಿಗೆ ಅದು ಇಷ್ಟ ಆಗಲ್ಲ. ಎಸ್ ನೀವು ಅಂದರೆ ನನಗೆ ಅವ್ರದ್ರಲ್ಲಿ ಮೇಜರ್ ಇಷ್ಟ ಆಗೋದೇನೆಂದರೆ ಲೈಕ್ ಅವ್ರಿನ್ನೂ ಓದ್ತಾ ಇದ್ದಾರೆ ಡಿಗ್ರಿ. ಅವ್ರ ಏಜಲ್ಲಿದ್ದಾಗ ನನಗೆ ಇಷ್ಟೂ ಎಲ್ಲ ಮೆಚುರಿಟಿ ಇರಲಿಲ್ಲ. ಬಟ್ ಸ್ಟಿಲ್ ಅವ್ರು ಬಂದು ಇಷ್ಟು ಅಂದರೆ ಒಂದು ಇದೆರಡನೇ ಪ್ರಾಜೆಕ್ಟ್ ಸೀರಿಯಲ್ ಆಗಿ ಲೀಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ವೇ ಶಿ ಟಾಕ್ಸ್, ಆ ಒಂದು ಮೆಚುರಿಟಿ ಈ ಏಜ್ಗೆ ಬಂದಿರೋದು ಒಂದು ಆಶ್ಚರ್ಯ. ಅವ್ರ ಏಜ್ಗೆ ನಂಗೆ ಶಾಕ್ ಆಯಿತು. 25 ವರ್ಷಕ್ಕೆ ಮದುವೆ ಆಗಬೇಕು ಅಂದ್ರೆ ಇವಾಗ ಎಷ್ಟಪ್ಪ ಅಂತ ಅನ್ಕೊಂಡೆ ನಾನು. ಆಮೇಲೆ ಹೇಳಿದ್ರು ನನಗೆ 20 ವರ್ಷ ಅಂತ. ನನಗೆ ಅವ್ರಿಗಿನ 1 ವರ್ಷ ಚಿಕ್ಕವನು ನಾನು ಆ್ಯಕ್ಚುಲಿ. ಹಾಂ ಸೊ
ನಾವೇನಾದ್ರೂ ಕಿವಿಗೆ ಲಾಲ್ಬಾಗ್ ಇಟ್ಕೊಂಡಿಲ್ವಾ? ಹೂ ಅಲ್ಲ, ಇವ್ರು ಲಾಲ್ಬಾಗೇ ಇಡೋದು. ಆ ಥರ ಕಾಣಿಸಲ್ವಾ ನಾನು ಅಂತ ಹೇಳ್ತಾ ಇದ್ದೀರಾ ಏನು? ಹಂಗಲ್ಲ, ಯು ಆರ್ ಸ್ಮಾರ್ಟ್. ಹಂಗಲ್ಲ. ಹಾಂ, ಇವಾಗ ಸ್ವಲ್ಪ ಸಮಾಧಾನ ಆಯ್ತು. ವಿಚ್ ಈಸ್ ವೆರಿ ಸೆನ್ಸಿಬಲ್. ಅಂದರೆ ಆ ಏಜಲ್ಲಿ ಹುಡುಗರು ಇನ್ನು ಕಾಲೇಜ್ ಓದ್ತಿರೋರು ತುಂಬ ಚಂಚಲವಾಗಿರ್ತಾರೆ ಆ್ಯಂಡ್ ತುಂಬ ಇದರಲ್ಲಿರ್ತಾರೆ. ದ ವೇ ಶಿ ಬಿಹೇವ್ ಮಾಡೋದಾಗ ಸೆನ್ಸಿಬಲ್ ಇದ್ದಾರೆ ಆ್ಯಂಡ್ ಆ ಮಾತಲ್ಲಿ ಗೊತ್ತಾಗುತ್ತೆ ಮೆಚ್ಯೂರ್ಡ್ ಆಗಿದ್ದಾರೆ ಅನ್ನೋದು. ಆ ಗುಣ ನನಗಿಷ್ಟ. ಸೂಪರ್, ಫ್ಯಾಂಟಾಸ್ಟಿಕ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಧಾರಾವಾಹಿ 1 ವರ್ಷ ಅಲ್ಲ, 1,000 ಎಪಿಸೋಡ್ಸ್ನ ಕಂಪ್ಲೀಟ್ ಮಾಡಲಿ. ಆ 1000 ಎಪಿಸೋಡ್ಸ್ ಕಂಪ್ಲೀಟ್ ಆದಮೇಲೆ ಮತ್ತೆ ನಾನು ಸಕ್ಸಸ್ ಮೀಟಿಗೆ ಬರ್ತೀನಿ ನಿಮ್ಮನ್ನು ಭೇಟಿ ಮಾಡೋದಕ್ಕೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೂ ಕೂಡ ನಮ್ಮನ್ನು ಹೀಗೆ ಎಂಟರ್ಟೈನ್ ಮಾಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಸೀರಿಯಲ್ ಸೆಟ್ಟಲ್ಲಿ ಯಾವ ರೀತಿಯಾಗಿ ಎಲ್ಲರೂ ಕೂಡ ಸಕ್ಕದಾಗಿ ಮಜಾ ಮಾಡ್ತಾ ಆ್ಯಂಡ್ ಒಬ್ಬರ ಬಗ್ಗೆ ಒಬ್ರು ಎಷ್ಟು ತಿಳ್ಕೊಂಡಿದ್ದಾರೆ, ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ. ನನಗಂತೂ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಫ್ಯಾಮಿಲಿ ಜೊತೆ ಇದ್ದೀನಿ ಅನ್ನುವಂಥ ಫೀಲ್ ಆಯಿತು. ನನಗೆ ರೆಡಿ ಆಗ್ತಾ ಇದೆ, ಘಮ ಸ್ಮೆಲ್ ಬೇರೆ ಬರ್ತಾ ಇದೆ, ನಾನು ಹೊರಡೋ ಟೈಮ್ ಆಯಿತು. ಸೊ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿ ಸುವರ್ಣ ನ್ಯೂಸ್ ಡಿಜಿಟಲ್ ಪೇಜ್. ಹಾಗೆ ಮಿಸ್ ಮಾಡದೆ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಇದು ನೇರ, ದಿಟ್ಟ, ನಿರಂತರ. ಟಾಟಾ ಬಾಯ್, ಟೇಕ್ ಕೇರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.